ಬ್ರಹ್ಮದೇವರ ಹತ್ರ ಹೋದಾಗ ಒಂದು ಸಂದರ್ಭ ಇದೆ ಕಲಿಪುರುಷಂದು. ತನ್ನ ಶಿಷ್ಣವನ್ನ ಮತ್ತೆ ನಾಲಿಗೆಯನ್ನ ಹಿಡ್ಕೊಂಡು ಹೋಗಿರ್ತಾನೆ ಬ್ರಹ್ಮದೇವರ ಹತ್ರ. ಯಾರು ಕಲಿಯುಗದಲ್ಲಿ ಲಸ್ಟ್ನ ಮೇಲೆ ಮತ್ತೆ ನಾಲಿಗೆಯ ಮೇಲೆ ಕಂಟ್ರೋಲ್ ಇಟ್ಕೊಳ್ಳೋದಿಲ್ಲ ಅವರು ನನ್ನ ಬೆಸ್ಟ್ ಫ್ರೆಂಡ್ಸ್ ಅಂತ ಕಲಿಪುರುಷ ಹೇಳ್ತಾರೆ. ನೀವು ಅನೈತಿಕ ಸಂಬಂಧಗಳು ಇಟ್ಕೊಂತಿದ್ರ ಅಂದ್ರೆ ಅಲ್ಲಿ ಕಲಿಪುರುಷನ ಎಂಟ್ರಿ ಆಗಿದೆ. ಡೆಫಿನೆಟ್ಲಿ ಫಸ್ಟ್ ನಿಮ್ ಮೈಂಡ್ಗೆ ಎಂಟರ್ ಆಗ್ತಾನೆ ಆತ. ಯಾರು ಪಾರ್ಟ್ನರ್ ಇದ್ದಾರೆ ಅವ್ರನ್ನ ಬಿಟ್ಟು ಬೇರೆಯವ್ರನ್ನ ತೋರಿಸೋದಕ್ಕೆ ಶುರು ಮಾಡ್ತಾನೆ. ನೀವು ಅವಾಗ ನಿಮ್ ಮೈಂಡ್ಗೆ ಭಗವಂತನ ನಾಮಗಳನ್ನ ತಂದ್ಬಿಟ್ರೆ ಹೊಟ್ಟೋಗ್ತಾನೆ ಆತ. ಭಗವಂತನ ಕೊನೆಯ ಅವತಾರವಾದಂತ ಕಲ್ಕಿ ಅವತಾರ. ಕಲಿಯುಗ ಶುರುವಾಗುವ ಸಂಧ್ಯಾ ಕಾಲದಲ್ಲಿ, ಕಲಿಯುಗ ಮುಗಿಯೋ ಸಂಧಿಯ ಕಾಲದಲ್ಲಿ ಅವತಾರ ಮಾಡ್ತಾನಷ್ಟೇ. ಮಧ್ಯ ಕಲಿಯುಗದ ಕಾಲದಲ್ಲಿ ಭಗವಂತನ ಅವತಾರಗಳಿಲ್ಲ. ಭಗವಂತ ನೀನು ಈ ಟೈಮಲ್ಲಿ ಅವತಾರ ಮಾಡು ಬಾ ಅಂತ ಕರೆಯೋದಕ್ಕೆ ನಾವು ಯಾರೂ ಅಲ್ಲ. ಆತ ಯಾವ ಟೈಮಲ್ಲಿ ಡಿಸೈಡ್ ಮಾಡ್ತಾನೋ ಆ ಟೈಮಲ್ಲಿ ಬಂದು ಅವತಾರ ಮಾಡ್ತಾನೆ. ಅವಾಗ ಕಲಿಯುಗದ ಅಂತ್ಯ ಆಗುತ್ತೆ. ಬ್ರಹ್ಮ ವಿಷ್ಣು ಮಹೇಶ್ವರ ಇಷ್ಟು ದೇವರುಗಳಿದ್ರು ಕೂಡ ಬಟ್ ವಿಷ್ಣುನೇ ಅನ್ಸತ್ತಲ್ಲ ಪ್ರತಿ ಸಾರಿಗೂ ಮಾನವ ಅವತಾರನ ತಗೊಂಡು ಭೂಮಿಗೆ ಬಂದಿತ್ತು. ಭಗವಂತನ ಪ್ರೈಮರಿ ಪರ್ಪಸ್ ಯಾವುದು ಅಂದ್ರೆ ಪರಿತ್ರಾಣಾಯ ಸಾಧುನ, ಸಾಧು ಸಜ್ಜನರ ಜೊತೆ ಇರೋದಕ್ಕೆ ಭಗವಂತ ಬಂದು ಅವತಾರ ಮಾಡಿ ಬೈ ಪ್ರಾಡಕ್ಟ್ ತರ ದುಷ್ಟರ ಸಂಹಾರ ಮಾಡಿ ಹೋಗ್ತಾನೆ. ಈ ಸಂಪೂರ್ಣ ಜಗತ್ತು ಒಂದು ಸಾಗರ, ದುಃಖದ ಸಾಗರ. ಇಲ್ಲಿ ನಾವೆಲ್ಲ ಭಗವಂತನ ಮಕ್ಕಳು, ಆತ ನಮ್ಮೆಲ್ಲರ ಪಿತ. ಮಕ್ಕಳಾಗಿ ನಾವೆಲ್ಲ ಈ ಸಂಸಾರ ಸಾಗರದಲ್ಲಿ ಮುಳುಗ್ತಾ ಇದೀವಿ. ಆ ಸಪೋರ್ಟ್ಗಾಗಿ ಭಗವಂತ ಏನ್ ಮಾಡ್ತಾನೆ, ಆತ ಇದೇ ಸಾಗರಕ್ಕೆ ಬರ್ತಾನೆ, ಬಂದು ನಮ್ಮನ್ನ ಆತನ ಜೊತೆ ಕರ್ಕೊಂಡು ಹೋಗ್ತಾನೆ. ಅದು ಅವತಾರದ ಮೇನ್ ಪರ್ಪಸ್. ಕಲಿಯುಗದಲ್ಲಿ ಹರೇರ್ ನಾಮ ಹರೇರ್ ನಾಮ ಹರೇರ್ ನಾಮ ಕೇವಲಂ. ನೀವೇನೇ ಸಾಧನ ಮಾಡಿ ಭಗವಂತನ ನಾಮ ಜಪ ಮಾಡಿಲ್ಲ ಅಂದ್ರೆ ಅದೆಲ್ಲದಕ್ಕಿಂತ ಜಾಸ್ತಿ ಫಲಗಳನ್ನ ಕಳ್ಕೊಂಡ್ ಬಿಡ್ತೀರಾ ನೀವು. ಸತ್ಯಯುಗದಲ್ಲಿ ಸಾವಿರಾರು ವರ್ಷ ಕೂತ್ಕೊಂಡು ತಪಸ್ ಮಾಡ್ತಿದ್ರಂತೆ. ದೇವತೆಗಳು ಬಂದು ವರ ಕೊಡ್ತೀವಿ ಅಂತ ಬಂದ್ರೆ ನಾವು ಕಲಿಯುಗದಲ್ಲಿ ಹುಟ್ಟಬೇಕು ಅಂತ ಅವ್ರು ಕಲಿಯುಗದಲ್ಲಿ ಹುಟ್ಟೋರಂತೆ. ಅಲ್ಲಿ ಸಾವಿರಾರು ವರ್ಷ ತಪಸ್ ಮಾಡೋದು ಒಂದೇ, ಇಲ್ಲಿ ಒಂದು ದಿನ ನಾಮ ಜಪ ಮಾಡೋದು ಒಂದೇ. ಎಲ್ಲಾ ಕಡೆಯಿಂದ ತುಂಬಾ ಸ್ಟ್ರೆಸ್ ಬರ್ತಾ ಇದೆ. ಈ ಬರ್ಡನ್ ಅನ್ನು ನಾನು ತಡ್ಕೊಳ್ಳೋಕ್ ಆಗ್ತಿಲ್ಲ, ಭಾರ ತುಂಬಾ ಹೆಚ್ಚಾಗ್ತಿದೆ ಅಂದಾಗ ಮಂದಾರ ಪರ್ವತವನ್ನ ಹೇಗೆ ತನ್ನ ಬೆನ್ನ ಮೇಲೆ ಭಗವಂತ ಕೂರ್ಮಾವತಾರದಲ್ಲಿ ಎತ್ತದ್ನೋ ಹಾಗೆ ನಮ್ಮ ಸಂಪೂರ್ಣ ಜೀವನದ ಭಾರವನ್ನ ಭಗವಂತ ಎತ್ತಾನೆ. ಆದ್ರೆ ನಾವು ಅವನನ್ನು ನಂಬಬೇಕು ಅಷ್ಟೇ. ಬಡವರನ್ನ ನಾವು ಯಾವಾಗ ಕೀಳಾಗಿ ನೋಡ್ತೀವಿ, ಸಾಮಾನ್ಯರನ್ನ ನಾವು ಯಾವಾಗ ಕೀಳಾಗಿ ನೋಡ್ತೀವಿ, ಭಗವಂತ ವಾಮನ ಅವತಾರದಲ್ಲಿ ಬಂದು ಉದ್ಧಾರ ಮಾಡಿ ಹೋಗ್ತಾನೆ. ತನ್ನ ಒಬ್ಬ ಭಕ್ತನನ್ನ ಪ್ರೊಟೆಕ್ಟ್ ಮಾಡಕ್ಕೆ ಅಂದ್ರೆ ಇಂದಿನ ನಮ್ಮ ರಾಯರು ಪ್ರಹ್ಲಾದ ಹುಟ್ಟಿದ್ರು. ಪ್ರಹ್ಲಾದನಿಗೋಸ್ಕರ ಸಾಕ್ಷಾತ್ ಭಗವಂತ ನರಸಿಂಹನ ಅವತಾರ ತಾಳು ಬರ್ತಾರೆ. ಹೇಗೆ ಬೇರೆ ಅವತಾರಗಳು ನೋಡಿದ್ರೆ ನಾವು ಒಂದಷ್ಟು ಬ್ಯಾಕ್ ಸ್ಟೋರಿ ಇರುತ್ತೆ, ಭಗವಂತ ಬರೋಕ್ ಮುಂಚೆ ಒಂದಷ್ಟು ಬಿಲ್ಡ್ ಮಾಡ್ಕೊಂಡು ಹೋಗಿ ಕ್ಲೈಮ್ಯಾಕ್ಸ್ ಸೀನ್ ತರ ಭಗವಂತ ಬರ್ತಾನೆ. ಇಲ್ಲಿ ಆ ತರ ಏನೂ ಇಲ್ಲ. ಎಷ್ಟೇ ಬೇಗ ಭಗವಂತನ ಕರೆದ್ರೂ ಆತ ಹಂಗೆ ಬರ್ತಾನೆ ಅಂತ ನಮ್ಮ ಪರ್ಸನಲ್ ಲೈಫ್ ಅಲ್ಲಿ ತೋರಿಸೋದಕ್ಕೆ ಭಗವಂತ ನರಸಿಂಹ ಅವತಾರವನ್ನು ತಗೊಳ್ತಾನೆ. ಕಲ್ಕಿ ಅವತಾರದಲ್ಲಿ ಭಗವಂತ ಹೇಗಿರ್ತಾನೆ, ಭಗವಂತ ಏನೇನೆಲ್ಲ ಲೀಲೆ ಮಾಡ್ತಾನೆ, ಭಗವಂತ ಹೇಗ್ ಬರ್ತಾನೆ ಅಂದ್ರೆ ಓಂ ಕೃಷ್ಣಾಯ ವಾಸುದೇವಾಯ ಹರೆಯೇ ಪರಮಾತ್ಮನೆ ಪ್ರಣತಃ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ರಾಜೇಶ್ ವಿಲ್ಸ ಈ ಮತ್ತೊಂದು ಪಾಡ್ಕಾಸ್ಟ್ಗೆ ಸ್ವಾಗತ. ಇವತ್ತು ಪಾಡ್ಕಾಸ್ಟ್ ಆಲ್ರೆಡಿ ನೀವು ನೋಡಿದ್ರ. ನಾವು ಮಾತಾಡ್ತಿದ್ದೀವಿ ಮಹಾವಿಷ್ಣುವಿನ ದಶಾವತಾರಗಳ ಬಗ್ಗೆ. ಇಂಥ ಅದ್ಭುತವಾದಂಥ ವಿಚಾರನ ಮಾತಾಡೋಕ್ಕೆ ನಮಗೆ ಎಷ್ಟು ಕೂಡ ಹಾಗೆ ಇರಬೇಕಲ್ಲ, ಅವರೇನೆ ಸುಮಿತ್ ಪ್ರಹ್ಲಾದ್ ಅವರು ಇದ್ದಾರೆ. ನಮಸ್ತೆ. ನಮಸ್ಕಾರ. ಹೇಗಿದ್ದೀರಾ? ನಾನು ತುಂಬಾ ಚೆನ್ನಾಗಿದ್ದೀನಿ. ನೀವು? ತುಂಬಾ ಚೆನ್ನಾಗಿದ್ದೀನಿ, ಥ್ಯಾಂಕ್ ಯು. ಅಂಡ್ ಇವತ್ತು ನಾವು ಮಾತಾಡ್ತಿರ್ತಕ್ಕಂಥದ್ದು ಭಗವಂತನ ಇಷ್ಟು ಅವತಾರಗಳಲ್ಲಿ, ದಶಾವತಾರಗಳಲ್ಲಿ ನಾವು ಪ್ರತಿಯೊಂದು ಅವತಾರಗಳು ಎಲ್ಲನೂ ಮಾತಾಡ್ತಾ ಹೋಗೋಣ. ಎಲ್ಲದಕ್ಕಿಂತ ಹೆಚ್ಚಾಗಿ ಸಾಕಷ್ಟು ಜನಕ್ಕೆ ಕುತೂಹಲ ಇರ್ತಕ್ಕಂಥದ್ದು, ಯಾಕಂದ್ರೆ ನಮ್ಗೆ ಇನ್ನೂ ಅದು ನಡೆದಿಲ್ಲ, ಆ ಅವತಾರದ ಬಗ್ಗೆ ಗೊತ್ತಿಲ್ಲ. ಅದೇನೆ ಈಗ ಭಗವಂತನ ಕೊನೆಯ ಅವತಾರವಾದಂಥ ಕಲ್ಕಿ ಅವತಾರ. ಈಗ ಕೆಲವರು ಯಾರ್ಯಾರೋ ನಾನೇ ಕಲ್ಕಿ ಅಂತೆಲ್ಲ ಅವರವರೇ ಕೆಲವು ನೀವು ನೋಡಿರ್ಬೋದು, ನೀವು ಗಮನಿಸಿರ್ಬೋದು. ಎಲ್ಲೆಲ್ಲೋ ಯಾರ್ಯಾರೋ ಕೆಲವರು ಸಾಧುಗಳು ನಾನು ಕಲ್ಕಿಯಾಗಿ ಹುಟ್ಟಿದ್ದೀನಿ ಏನೇನೋ ಅಂತಾರೆ. ಈ ಕಲ್ಕಿ ಅವತಾರ ಭಗವಂತ ಭೂಮಿ ಮೇಲೆ ಈಗ ಆಲ್ರೆಡಿ ತಾಳಿದನ ಅಥವಾ ಇನ್ನೂ ಅದಕ್ಕಿನ್ನೂ ಸಮಯ ಇದೆಯಾ? ಕಲ್ಕಿ ಅವತಾರದ ಬಗ್ಗೆ ಕಂಪ್ಲೀಟ್ ಆದಂತ ಒಂದು ಅವತಾರಗಳ ಬಗ್ಗೆ ನಾವು ತಿಳ್ಕೊಳ್ಬೇಕು ಅಂದ್ರೆ ಮೊದಲು ಒಂದು ಬೇಸಿಕ್ ಸನಾತನ ಧರ್ಮದ ಬಗ್ಗೆ ಅಂಡರ್ಸ್ಟ್ಯಾಂಡಿಂಗ್ ನಮಗೆ ಬೇಕು. ಏನಂದ್ರೆ ಇವಾಗ ಯೋಗಗಳು ಎಷ್ಟಿದೆ ಅಂತ ನಮಗೆ ಗೊತ್ತು. ಸತ್ಯ, ಅದನ್ನೇ ಕೃತಯುಗ ಅಂತ ಕೂಡ ಕರೆಯೋದು. ಅದಾದ್ಮೇಲೆ ತ್ರೇತ, ದ್ವಾಪರ, ಕಲಿಯುಗ. ಈ 4 ಯುಗವನ್ನ ಸೇರಿಸಿದ್ರೆ ಒಂದು ಮಹಾಯುಗ ಆಗುತ್ತೆ. ಅದನ್ನ ಚತುರ್ಯುಗ ಅಂತ ಕೂಡ ಕರಿತೀವಿ. ಈ ತರ 71 ಚತುರ್ಯುಗಗಳನ್ನ ಸೇರಿಸಿದ್ರೆ ಒಂದು ಮನ್ವಂತರ ಆಗತ್ತೆ. ಮನ್ವಂತರ ಅಂದ್ರೆ ಏನು? ಒಬ್ಬ ಮನು ಇರ್ತಾನೆ, ಮನು ರಾಜ ಇರ್ತಾನೆ. ಆತ ಸಂಪೂರ್ಣ ಮನ್ವಂತರವನ್ನ ಆಳ್ತಾನೆ. ಅಂದ್ರೆ ಆತನಿಂದನೇ ಸೃಷ್ಟಿ ಕಂಟಿನ್ಯೂ ಆಗತ್ತೆ. ಏನು ಪ್ರಜೆ ಹೇಗ್ ಬರ್ತಾರಲ್ಲ, ಆತ ಪ್ರಜಾಪಿತನಾಗಿರ್ತಾನೆ ಮನು.
ಸೊ ಅದನ್ನ ಒಂದು ಮನ್ವಂತರ ಅಂತ ಕರಿತೀವಿ. ಈ ತರ 14 ಮನ್ವಂತರಗಳು ಜೊತೆಗೆ 15 ಸಂಧ್ಯಾಕಾಲ, ಒಂದು ಮನ್ವಂತರ ಮುಗಿದು ಇನ್ನೊಂದು ಮನ್ವಂತರ ಶುರುವಾಗೋದಕ್ಕೆ ಮಧ್ಯ ಏನ್ ಕಾಲ ಇರುತ್ತೆ ಅದನ್ನ ಸಂಧ್ಯಾಕಾಲ ಅಂತ ಕರಿತೀವಿ. ಆ ತರ 15 ಸಂಧ್ಯಾಕಾಲಗಳು 14 ಮನ್ವಂತರಗಳು ಕೂಡಿದ್ರೆ ಬ್ರಹ್ಮನ ಒಂದು ದಿನ ಆಗತ್ತೆ. ಅಂದ್ರೆ ನಮಗೆ 4.32 ಬಿಲಿಯನ್ ಹ್ಯೂಮನ್ ಇಯರ್ಸ್ ಬ್ರಹ್ಮನ ಒಂದು ದಿನ. ಆತನ ರಾತ್ರಿಗೂ ಅಷ್ಟೇ ಡ್ಯೂರೇಷನ್ ಇರುತ್ತೆ. ಇದನ್ನ ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳ್ತಾರೆ. ಸೊ ಬ್ರಹ್ಮನ ಒಂದು ದಿನವನ್ನ ಕಲ್ಪ ಅಂತ ಕರಿತೀವಿ. ಇದೇನು ಹಾಗಾದ್ರೆ ನಮ್ಗೆ ಅರ್ಥ ಮಾಡ್ಕೋಬೇಕಾಗಿರೋದು ಅವತಾರಗಳ ಬಗ್ಗೆ ಅಂದ್ರೆ, ಕಲ್ಪಗಳು ರಿಪೀಟ್ ಆಗುತ್ತೆ ಸೈಕಲ್ಸ್ ಅಲ್ಲಿ. ಸೊ ಹಾಗಾಗಿ ಯೂಶಲಿ ಮನ್ವಂತರಗಳು ಕೂಡ ರಿಪೀಟ್ ಆಗ್ಲೇಬೇಕು. ಮನ್ವಂತರಗಳ ಜೊತೆ ಯುಗಗಳು ರಿಪೀಟ್ ಆಗುತ್ತೆ. ಅದೊಂದು ಸೈಕಲ್ ತರ ನಡ್ಕೊಂಡು ಬರ್ತಾ ಇರುತ್ತೆ. ನಾವಿವಾಗ ಯಾವ ಕಲ್ಪದಲ್ಲಿದ್ದೀವಿ ಅಂದ್ರೆ, ಸಂಕಲ್ಪ ತಗೊಳ್ಳುವಾಗ ಬೆಳಗ್ಗೆ ನಾವು ಪ್ರತಿನಿತ್ಯ ಹೇಳ್ತಿರ್ತೀವಿ, ಆದ್ರೆ ಗಮನ ಕೊಟ್ಟಿರೋದಿಲ್ಲ ಅಷ್ಟೇ. ಶ್ವೇತವರಾಹ ಕಲ್ಪದಲ್ಲಿ ನಾವಿವಾಗಿದ್ದೀವಿ. 7ನೇ ಮನ್ವಂತರದಲ್ಲಿದ್ದೀವಿ. 28ನೇ ಚತುರ್ಯುಗದ ಕಲಿಯುಗದಲ್ಲಿ ನಾವಿವಾಗ ಕರೆಂಟ್ಲಿ ಇರೋಂಥದ್ದು. ಸೊ ಹಿಂದೆ ಹಲವಾರು ಬಾರಿ ಭಗವಂತನ ತುಂಬಾ ಅವತಾರಗಳು ಆಗಿ ಹೋಗಿದೆ. ಕಲ್ಕಿ ಅವತಾರ ಕೂಡ ಹಲವಾರು ಬಾರಿ ಭಗವಂತ ಆಗಿದೆ. ಅಂದ್ರೆ ಪ್ರತಿ ಚತುರ್ಯುಗದಲ್ಲೂ ಭಗವಂತ ಬರ್ತಾನೆ ಅಂತ ಇಲ್ಲ. ಈ ಚತುರ್ಯುಗದಲ್ಲಿ ಇರುವಂತಹ ಚತುರ್ಯುಗದಲ್ಲಿ ಕೃಷ್ಣಾವತಾರ ಆಗಿದೆ, ವೇದವ್ಯಾಸ ಅವತಾರ ಆಗಿದೆ. ಆದ್ರೆ ರಾಮ ಅವತಾರ ನಮ್ಮ ತ್ರೇತಾಯುಗದಲ್ಲಿ ಆಗಿಲ್ಲ. ಅದರ ಹಿಂದಿನ ಚತುರ್ಯುಗ ಏನಿತ್ತು ಅದರಲ್ಲಿ ರಾಮ ಅವತಾರ ಆಗಿರೋದು. ಸೊ ಭಗವಂತ ಒಂದೇ, ಇವಾಗ ತ್ರೇತಾಯುಗ ಇವತ್ತು ರಾಮ ಇದ್ರು ಮುಗೀತು, ಮಾರನೇ ದಿನ ದ್ವಾಪರ ಶುರುವಾಯ್ತು, ಅವಾಗ ಕೃಷ್ಣ ಬಂದ. ಆ ಥರ ಇಲ್ಲ, ತುಂಬಾ ಟೈಮ್ ತಗೊಳತ್ತೆ. ಆ ಸೈಕಲ್ಸ್ ಹಾಗೆ ನಡೀತಾ ಒಂದೊಂದು ಚತುರ್ಯುಗದಲ್ಲಿ ಮಾತ್ರ ಭಗವಂತ ಅವತಾರ ಮಾಡ್ತಾನೆ. ಈ ತರ ಭಗವಂತನ ಅವತಾರದ ಅಂದ್ರೆ ಈಗ ಆಲ್ರೆಡಿ ಇದೆಲ್ಲ ನಡೆದಿದೆ, ಖಂಡಿತ ನಡೆದಿದೆ. ತುಂಬಾ ವೇರಿಯೇಷನ್ಸ್ ನಮಗೆ ಸಿಗತ್ತೆ. ಇವಾಗ ಒಂದೊಂದು ಪುರಾಣ ಓದಿದ್ರೆ ಸೇಮ್ ಕತೆ ಡಿಫ್ರೆಂಟ್ ಆಗಿ ನಮ್ಗೆ ಕಾಣಿಸುತ್ತೆ. ಯಾಕಂದ್ರೆ ಬೇರೆ ಬೇರೆ ಕಲ್ಪದಲ್ಲಿ ಮಾತಾಡ್ತಿದ್ದಾರೆ ಅವರು. ಒಂದು ಕಲ್ಪದಲ್ಲಿ ಈ ತರ ಆಗಿರುತ್ತೆ, ಮತ್ತೊಂದು ಕಲ್ಪದಲ್ಲಿ ಇನ್ನೊಂದ್ ತರ ಆಗಿರುತ್ತೆ, ಸೇಮ್ ಅವತಾರದಲ್ಲೇ. ಹಲವಾರು ಎಕ್ಸಾಂಪಲ್ಸ್ ನಾವು ತಗೋಬಹುದು. ಮತ್ಸ್ಯಾವತಾರದಲ್ಲಿ ಈ ತರ ನಾವು ಎಕ್ಸಾಂಪಲ್ ತಗೋಬಹುದು. ಏನಂದ್ರೆ ಒಂದು ಕಲ್ಪದಲ್ಲಿ ಮತ್ಸ್ಯಾವತಾರದಲ್ಲಿ ಭಗವಂತ ಒಬ್ಬ ರಾಕ್ಷಸನನ್ನ ಕೊಂದು ವೇದಗಳನ್ನ ಬ್ರಹ್ಮದೇವರಿಗೆ ಹಿಂತಿರುಗಿಸ್ತಾನೆ. ಇನ್ನೊಂದು ಕಲ್ಪದಲ್ಲಿ ಹಯಗ್ರೀವ ರೂಪದಿಂದ ಭಗವಂತ ಹಯಗ್ರೀವಾಸುರ ಅನ್ನೋ ರಾಕ್ಷಸನನ್ನ ಕೊಂದು ವೇದಗಳನ್ನ ಹಿಂತಿರುಗಿಸ್ತಾನೆ. ಬಟ್ ಅದೇ ಸೈಕಲ್ ಅಂದ್ರೆ ಅದೇ ಮೂಲ ಅದೇ ಸೈಕಲ್ ಅದೇ. ಓಕೆ, ಈಗ ಉದಾಹರಣೆಗೆ ನಾನು ಅರ್ಥ ಮಾಡ್ಕೊಂಡಿದ್ದು ಹೇಳ್ತೀನಿ. ಈಗ ಮನ್ವಂತರದ ಬಗ್ಗೆ ಮಾತಾಡೋಣ. ಈಗ ಒಂದು ಸೈಕಲ್, ಒಂದು ಯುಗ ಅಂತ ಏನ್ ಕರಿತೀವಿ. ಈಗ ಮೊದಲನೇದಕ್ಕೆ ಶುರು ಆಗೋದು 4 ಡಿವೈಡ್ ಮಾಡ್ತಾ ಹೋದ್ರೆ, ಮೊದಲನೇದು ಸತ್ಯಯುಗ. ಸತ್ಯಯುಗ ಎಷ್ಟು ವರ್ಷ ಇರ್ಬೋದು? ಇವಾಗ ಕಲಿಯುಗ 4,32,000 ವರ್ಷ. ಇಂಟು 2 ಮಾಡಿದ್ರೆ ದ್ವಾಪರ, ಅದು ಇಂಟು 2 ಮಾಡಿದ್ರೆ ತ್ರೇತ, ಅದು ಇಂಟು 2 ಮಾಡಿದ್ರೆ ಸುಮಾರು 24 ಲಕ್ಷ ವರ್ಷ ಸತ್ಯಯುಗ ಅಂತ. ಓಕೆ, ಈಗ ಒಂದು ರೌಂಡ್ ಸರ್ಕಲ್ ಅಂತ ನಾವು ಅನ್ಕೊಂಡ್ರೆ, ಮೊದಲು ಸತ್ಯಯುಗ, ನಂತರ ತ್ರೇತಾಯುಗ, ನಂತರ ದ್ವಾಪರ ಯುಗ, ನಂತರ ಕಲಿಯುಗ. ಈಗ ತ್ರೇತಾಯುಗದಲ್ಲಿ ಭಗವಂತ ಶ್ರೀರಾಮಚಂದ್ರ, ದ್ವಾಪರ ಯುಗದಲ್ಲಿ ಶ್ರೀಕೃಷ್ಣ ಪರಮಾತ್ಮ, ಕಲಿಯುಗದಲ್ಲಿ ಶ್ರೀನಿವಾಸ ಸ್ವಾಮಿ ಅಂತಾರೆ, ವೆಂಕಟೇಶ್ವರ. ಅವರು ಸತ್ಯಯುಗದ ಮೂರ್ತಿ. ಹೌದಾ? ಹೌದು. ಸತ್ಯಯುಗದಲ್ಲಿ ಯಾರು? ಲಕ್ಷ್ಮೀನಾರಾಯಣನ ಹಲವಾರು ರೂಪಗಳು ಸತ್ಯಯುಗದಲ್ಲಿ ಬರುತ್ತೆ. ಇವಾಗ ಮತ್ಸ್ಯಾವತಾರ, ಕೂರ್ಮಾವತಾರ, ಅದೆಲ್ಲ ಹಲವಾರು ಬಾರಿ ಒಂದೊಂದು ಕಲ್ಪದಲ್ಲಿ ಸತ್ಯಯುಗದಲ್ಲೇ ಬರುವಂತದ್ದು. ಓಕೆ, ಈ ತರದ ಒಂದು ಯುಗ ಏನ್ ಹೇಳಿದ್ರಲ್ಲ, ಈ ಯುಗಗಳು 71 ಸೇರಿದ್ರೆ ಒಂದು ಮನ್ವಂತ. ಈ ಚತುರ್ಯುಗ 4 ಇದೆ ಅಲ್ವಾ, ಆ ಚತುರ್ಯುಗ 71 ಸೇರಿದ್ರೆ ಒಂದು ಮನ್ವಂತರ. ಒಂದು ಮನ್ವಂತರ. ಎಸ್, 14 ಮನ್ವಂತರಗಳು ಸೇರಿ 15 ಸಂಧ್ಯಾಕಾಲಗಳು ಸೇರಿದ್ರೆ ಬ್ರಹ್ಮನ ಒಂದು ದಿನ, ಒಂದು ಕಲ್ಪ. ಕಲ್ಪ ಮುಗಿದ್ರೆ ಕಲ್ಪಾಂತ್ಯ ಅಂತ ನಾವು ಕರಿತೀವಿ. ಅದನ್ನ ಒಂದು ಮಿನಿ ಪ್ರಳಯ ನಡೆಯುತ್ತೆ. ಆದ್ರೆ ಬ್ರಹ್ಮನ 100 ವರ್ಷ ಆದ್ರೆ ಮಹಾಪ್ರಳಯ ಆಗತ್ತೆ, ಸಂಪೂರ್ಣ ಡಿಸ್ಟ್ರಕ್ಷನ್. ಅವಾಗ ಮತ್ತೆ ಹೊಸದಾಗಿ ಕ್ರಿಯೇಟ್ ಆಗತ್ತೆ. ಇದರಲ್ಲಿ ಮಿನಿ ಪ್ರಳಯ ಅಂತ ನಾವೇನ್ ಕರಿತೀವಿ, ಅದು ನಾವು ಆಡು ಭಾಷೆಯಲ್ಲಿ ಹೇಳುವಂಥದ್ದು. ಅದು ಡಿಸ್ಟ್ರಕ್ಷನ್ ಆಗತ್ತೆ. ಆದ್ರೆ ಭಗವಂತ ಒಂದಷ್ಟು ಜನಗಳನ್ನ ಕಾಪಾಡ್ತಾನೆ. ಮನುವನ್ನ ಕಾಪಾಡ್ತಾನೆ, ಸಪ್ತಋಷಿಗಳನ್ನ, ವೇದಗಳನ್ನ, ಮತ್ತೆ ಹೊಸ ಜೀವ ಸೃಷ್ಟಿಗೆ ಏನೆಲ್ಲ ಬೇಕೋ ಅದನ್ನೆಲ್ಲ ಕಾಪಾಡ್ಬಿಟ್ಟು ನೆಕ್ಸ್ಟ್ ಮನ್ವಂತರಕ್ಕೆ ಪಾಸ್ ಆನ್ ಮಾಡ್ತಾನೆ. ಭಗವಂತನೇ ಬಂದು ಪಾಸ್ ಆನ್ ಮಾಡ್ತಾನೆ. ಓಕೆ, ಈಗ ಕಲ್ಕಿ ಅವತಾರದ ಬಗ್ಗೆ ನಾವು ಹೇಳೋದಾದ್ರೆ, ಭಗವಂತ 4 ಯುಗಗಳಲ್ಲಿ ಅವತಾರ ಮಾಡ್ತಾನೆ ಅಂತ ಇಲ್ಲ, 3 ಯುಗಗಳಲ್ಲಿ ಅವತಾರ ಮಾಡ್ತಾನೆ. ಕಲಿಯುಗದಲ್ಲಿ ಮಧ್ಯಕಾಲದಲ್ಲಿ ಭಗವಂತ ಅವತಾರ ಮಾಡೋದೇ ಇಲ್ಲ. ಹಾಗಾಗಿ ಯಾರೇ ನಾನು ಕಲ್ಕಿ ಅಂತ ಹೇಳ್ಕೊಳ್ತಿದ್ರೆ ಅವ್ರಿಗೆ ಇದೇ ಡಿಸ್ಕ್ಲೇಮರ್. ಭಗವಂತ ಕಲಿಯುಗ ಶುರುವಾಗೋ ಸಂಧ್ಯಾ ಕಾಲದಲ್ಲಿ, ಕಲಿಯುಗ ಮುಗಿಯೋ ಸಂಧಿಯ ಕಾಲದಲ್ಲಿ ಅವತಾರ ಮಾಡ್ತಾನಷ್ಟೇ. ಮಧ್ಯ ಕಲಿಯುಗದ ಕಾಲದಲ್ಲಿ ಭಗವಂತನ ಅವತಾರಗಳಿಲ್ಲ. ಆತನ ಭಕ್ತರ, ದೂತರ, ದೇವತೆಗಳ ಅವತಾರ ಇದೆ.
ಆದ್ರೆ ಕಲ್ಕಿ ಅವತಾರ ಕಲಿಯುಗದ ಮಧ್ಯಾಹ್ನ ಆಗತ್ತೆ, ಯಾರೋ ಬಂದು ಅವ್ರು ಕಲ್ಕಿಯಾಗಿ ಟ್ರಾನ್ಸ್ಫಾರ್ಮ್ ಆಗ್ತಾರೆ, ಅದೆಲ್ಲ ಇಲ್ಲ. ಭಗವಂತನ ಅವತಾರಗಳು ಯಾವಾಗ ಕಲಿಯುಗದಲ್ಲಿ ಬರುತ್ತೆ ಅಂದ್ರೆ ಫಸ್ಟ್ ಸಂಧಿಯಲ್ಲಿ, ಕೊನೆಯ ಸಂಧಿಯಲ್ಲಿ ಬರುತ್ತೆ. ಈಗ ನಾವು ಕಲಿಯುಗದ ಮಧ್ಯದಲ್ಲಿದ್ದೀವ? ಹೌದು, ಕಲಿಯುಗದ ಮಧ್ಯದಲ್ಲಿದ್ದೀವಿ. ಇವಾಗ ಸುಮಾರು 5,000 ವರ್ಷಗಳು ಕಳೆದಿದೆ ಅಂತ ನಾವು ಹೇಳ್ಬಹುದು. ಆದ್ರೆ ನಿಲೇಶ್ ಓಕ್ ಅಂತ ಅವರೊಬ್ರು ಇದ್ದಾರೆ. ಅವರು ಹೇಳೋ ಪ್ರಕಾರ 7,500 ವರ್ಷ ಮುಂಚೆ ಮಹಾಭಾರತದ ಯುದ್ಧ ನಡೆದಿರೋದು. ಹಾಗಾಗಿ ಆ ಲೆಕ್ಕಾಚಾರವನ್ನು ತಗೊಂಡ್ರೆ ಆಲ್ಮೋಸ್ಟ್ 7,000 ವರ್ಷ ಕಲಿಯುಗದಲ್ಲಿ ನಾವು ಕಳೆದಿದ್ದೀವಿ. ಸೊ ಮೊದಲ 10,000 ವರ್ಷಗಳನ್ನ ಗೋಲ್ಡನ್ ಏಜ್ ಆಫ್ ಕಲಿಯುಗ ಅಂತ ಹೇಳ್ತಾರೆ. ಇವಾಗ ನಾವು ನಮ್ಮ ಸುತ್ತಾನೆ ನೋಡಬಹುದು, ಭಕ್ತಿಗೆ ಜನ ಬರ್ತಾರೆ, ಭಗವಂತನ ಬಗ್ಗೆ ತಿಳ್ಕೊಳ್ತಾರೆ. ತುಂಬಾ ಯಂಗ್ಸ್ಟರ್ಸೇ ಭಕ್ತಿಯಲ್ಲಿ ಇನ್ವಾಲ್ವ್ ಆಗಿ ಭಗವಂತನ ಬಗ್ಗೆ ನಾಮಜಪ ಮಾಡೋದಾಗಬಹುದು, ಪೂಜೆ ಮಾಡೋದಾಗ್ಬೋದು, ದೇವಸ್ಥಾನಗಳಿಗೆ ಹೋಗೋದಾಗ್ಬೋದು, ಎಲ್ಲ ಮಾಡ್ತಾರೆ 10,000 ವರ್ಷಗಳವರೆಗೂ. ಅದಾದ್ಮೇಲೆ ಘೋರ ಕಲಿಯುಗ ಅಂತ ಶುರುವಾಗುತ್ತೆ. ಆ ಘೋರ ಕಲಿಯುಗದಲ್ಲಿ ಎಲ್ಲರೂ ಕ್ಯಾನಿಬಲ್ಸ್ ಆಗ್ತಾರೆ ಬೇಸಿಕಲಿ ಅಂತ. ಅಂದ್ರೆ ಒಬ್ಬ ಮನುಷ್ಯ ಇನ್ನೊಬ್ಬ ಮನುಷ್ಯನ್ನ ತಿನ್ನೋಷ್ಟು ಕ್ಯಾನಿಬಲಿಸಮ್ನ ಬೆಳೆಸ್ಕೊಳ್ತಾರೆ ಅಂತ ಘೋರ ಕಲಿಯುಗದ ಬಗ್ಗೆ ಹೇಳಿರೋದು. ಆದ್ರೆ ನಾವಿವಾಗ ಒಂದು ಇಂಟ್ರೆಸ್ಟಿಂಗ್ ವಿಷಯ ನೋಡೋದಾದ್ರೆ, ನಾವ್ ಅನ್ಕೊಳ್ತೀವಿ ಇವಾಗ ಕಲಿಯುಗ ಇಷ್ಟು ಟೈಮಲ್ಲೇ ಮುಗಿಬೇಕು ಅಂತ. ಸಂಧಿ ಕಾಲದಲ್ಲಿ, ಅದು ಮುಗಿಯೋ ಸಂಧಿ ಕಾಲದಲ್ಲಿ ಭಗವಂತ ಕಲ್ಕಿಯಾಗಿ ಅವತಾರ ಮಾಡ್ತಾನೆ ಅಂತ. ಆದ್ರೆ ಭಗವಂತ ನೀನ್ ಈ ಟೈಮಲ್ಲಿ ಅವತಾರ ಮಾಡು ಬಾ ಅಂತ ಕರೆಯೋದಕ್ಕೆ ನಾವ್ ಯಾರೂ ಅಲ್ಲ. ಆತ ಯಾವ ಟೈಮಲ್ಲಿ ಡಿಸೈಡ್ ಮಾಡ್ತಾನೋ ಆ ಟೈಮಲ್ಲಿ ಬಂದು ಅವತಾರ ಮಾಡಬಹುದು. ಅವಾಗ ಕಲಿಯುಗದ ಅಂತ್ಯ ಆಗತ್ತೆ. ಸೊ ಭಗವಂತನ ಸಂಕಲ್ಪ ಏನಿದೆ ಅದು ನಾವಿವಾಗ ಏನ್ ಕ್ಯಾಲ್ಕುಲೇಷನ್ಸ್ ಹೇಳ್ತೀವಿ, 4,32,000 ವರ್ಷಗಳೇ ಇರಬೇಕು. ಅದು ಒಂದು ಥಿಯರಿ ಪ್ರಕಾರ ಇದು ಡಿವೈನ್ ಇಯರ್ಸ್. ಡಿವೈನ್ ಇಯರ್ಸ್ಗೂ ನಮ್ಮ ಹ್ಯೂಮನ್ ಇಯರ್ಸ್ಗೂ ಡಿಫರೆನ್ಸ್ ಇರುತ್ತೆ. ಹಾಗಾಗಿ ಹ್ಯೂಮನ್ ಇಯರ್ಸ್ ಅಲ್ಲಿ ಅದು ಕಂಪ್ಯಾರಿಟಿವ್ಲಿ ಲೆಸರ್ ನಂಬರ್ ಇರುತ್ತೆ, ಸ್ವಲ್ಪ ವರ್ಷಗಳಿರುತ್ತೆ. ಅದನ್ನ ಅವ್ರು 4,32,000 ಅಂತ ಹೇಳಿದ್ದಾರೆ ಅನ್ನೋದು ಒಂದು ಥಿಯರಿ. ಹಾಗೂ ಕೂಡ ನಾವು ತಗೊಳ್ಬಹುದು, ಏನು ತಪ್ಪಿಲ್ಲ. ಆದ್ರೆ ಬೇಸಿಕಲಿ ಏನ್ ಪಾಯಿಂಟ್ ಇಲ್ಲಿ ಅಂದ್ರೆ, ಕಲ್ಕಿ ಅವತಾರ ಭಗವಂತ ಕಲಿಯುಗದ ಸಂಧ್ಯಾ ಕಾಲದಲ್ಲಿ ಮಾಡೋದು. ಅದ್ಯಾವಾಗ ಅಂತ ಅವನ ಸಂಕಲ್ಪದಲ್ಲೇ ಆತ ಮಾಡೋದು. ಸೊ ಯಾರೇ ಬಂದು ನಾನ್ ಕಲ್ಕಿ ಅಂತ ಹೇಳ್ಕೊಂಡ್ರು ಅಲ್ಲೇ ನಮಗೆ ಇದು ಗೊತ್ತಾಗ್ಬೇಕು. ಓಕೆ, ಹಾಗಿದ್ರೆ ಕಲ್ಕಿ ಅವತಾರದಲ್ಲಿ ಭಗವಂತ ಹೇಗಿರ್ತಾನೆ, ಭಗವಂತ ಏನೇನೆಲ್ಲ ಲೀಲೆ ಮಾಡ್ತಾನೆ, ಮತ್ತೆ ಎಲ್ಲಿ ನಡೆಯುತ್ತೆ ಕಲ್ಕಿ ಅವತಾರ? ಕಲ್ಕಿ ಅವತಾರ ಭಗವಂತ ತುಂಬಾ ಮೃದು ಹೃದಯದವರ ಏನಿದ್ದಾರೆ ಜನಗಳು, ಅವರಿಗಲ್ಲ. ಕಲ್ಕಿ ಅವತಾರ ತುಂಬಾ ಘೋರವಾಗಿರುತ್ತೆ, ತುಂಬಾ ಭೀಕರವಾಗಿರುತ್ತೆ. ಸೊ ಯಾರು ತುಂಬಾ ಲೈಟ್ ಹಾರ್ಟೆಡ್ ಇರ್ತಾರೆ ಅವ್ರಿಗೆ ತಡೆಯೋದಕ್ಕೆ ಆಗಲ್ಲ ಭಗವಂತನ ನೋಡೋದಕ್ಕೆ, ಆ ಥರ. ಆದ್ರೆ ಸ್ಕ್ರಿಪ್ಚರ್ಸು ಆತನ್ನ ಡೆಫಿನೆಟ್ಲಿ ತುಂಬಾ ಸೌಮ್ಯವಾಗಿ ವಿವರಣೆ ಕೊಡುತ್ತೆ. ಆದ್ರೆ ಒಂದೊಂದು ಮನ್ವಂತರದಲ್ಲಿ ಒಂದೊಂದ್ ಥರ ಭಗವಂತ ಕಲ್ಕಿಯಾಗಿ ಅವತಾರ ಮಾಡ್ತಾನೆ. ಒಂದಷ್ಟು ಸೋರ್ಸಸ್ನ ಪ್ರಕಾರ ಇವಾಗ ಪುರಿಯಲ್ಲಿ ಜಗನ್ನಾಥನ ನೀವೇನ್ ನೋಡ್ತೀರಾ, ಆತನೇ ಕಲ್ಕಿಯಾಗಿ ಅವತಾರ ಮಾಡಿ ಬರ್ತಾನೆ ಅಂತ ಒಂದಷ್ಟು ಸೋರ್ಸಸ್ ಹೇಳುತ್ತೆ. ಅದು ಭವಿಷ್ಯ ಮಾಲಿಕೆಯಲ್ಲೂ ಆ ಥರ ಇದೆ. ಒಂದಷ್ಟು ನಾನು ಓದಿರೋ ಪುರಾಣಗಳಲ್ಲಿ ತುಂಬಾ ಗುಪ್ತವಾಗಿ ಉಲ್ಲೇಖ ಆಗಿದೆ. ನಾವು ತುಂಬಾ ಹುಡುಕಿ ನೋಡಿದ್ರೆ ಈ ತರ ನಮಗೆ ರೆಫರೆನ್ಸಸ್ ಸಿಗುತ್ತೆ. ಆದ್ರೆ ಕತೆ ಏನಿರೋದು ಅಂದ್ರೆ, ಒಂದು ಹಿಮಾಲಯ ಪರ್ವತಗಳ ಮಧ್ಯದಲ್ಲಿ ಒಂದು ನಗರ ಇದೆ. ಆ ನಗರದ ಹೆಸರು ಶಂಬಾಲ ಅಂತ. ಶಂಬಾಲ ನಗರ. ಆ ಶಂಬಾಲ ನಗರ ನಮ್ಮ ಸಾಮಾನ್ಯ ದೃಷ್ಟಿಗೆ ಕಾಣಿಸೋದಿಲ್ಲ. ನೀವಲ್ಲೇ ನಡ್ಕೊಂಡು ಹೋದ್ರೂ ಕಾಣಿಸೋದಿಲ್ಲ. ಯಾಕಂದ್ರೆ ಯಾರು ಸಪ್ತಚಕ್ರಗಳನ್ನ ಆಕ್ಟಿವೇಟ್ ಮಾಡ್ಕೊಂಡಿರ್ತಾರೋ, ಆಕ್ಟಿವೇಟ್ ಮಾಡ್ಕೊಂಡು ಕುಂಡಲಿನಿಯನ್ನ ಮೇಲೆ ಉಳಿಸ್ಕೊಂಡಿರ್ತಾರೋ ಅವ್ರಿಗೆ ಮಾತ್ರ ದೃಶ್ಯವಾಗಿ ಕಾಣಿಸುತ್ತೆ. ಅದು ಇನ್ನೆಲ್ರಿಗೂ ಅದೃಶ್ಯವಾಗಿರುತ್ತೆ ಶಂಬಾಲ ನಗರ. ಆ ಶಂಬಾಲ ನಗರದಲ್ಲಿ ಸುಮತಿ ಮತ್ತೆ ವಿಷ್ಣುವ್ಯಾಸ ಅನ್ನೋ ದಂಪತಿಗಳಿಗೆ ಬ್ರಾಹ್ಮಣ ಕುಟುಂಬದಲ್ಲಿ ಅವತಾರ ಮಾಡ್ತಾರೆ ಕಲ್ಕಿ ಅಂತ. ಅವತಾರ ಮಾಡಿ ಪರಶುರಾಮ ಚಿರಂಜೀವಿ, 7 ಜನ ಚಿರಂಜೀವಿಗಳಿದ್ದಾರೆ. ಅಶ್ವತ್ಥಾಮ ಬಲಿರ್ವ್ಯಾಸೋ, ಹನುಮಾಂಶ್ಚ ವಿಭೀಷಣ, ಕೃಪಶ್ಚ, ಜೊತೆಗೆ ಇನ್ನೊಬ್ರು 7 ಜನ ನಮ್ಗೆ ಇವ್ರು ಸಿಗ್ತಾರೆ ಚಿರಂಜೀವಿಗಳು. 7 ಜನ. ಓಕೆ. ಅಶ್ವತ್ಥಾಮ, ಬಲರಾಮ, ಬಲಿ ಚಕ್ರವರ್ತಿ, ವ್ಯಾಸ, ವೇದವ್ಯಾಸರು, ಆಮೇಲೆ ಹನುಮಂತ, ವಿಭೀಷಣ, ಮತ್ತೆ ಕೃಪಾಚಾರ್ಯರು ನಮ್ಗೆ ಚಿರಂಜೀವಿಗಳಾಗಿರ್ತಾರೆ. ಸೊ 7 ಜನ ಚಿರಂಜೀವಿಗಳಲ್ಲಿ ಪರಶುರಾಮ ದೇವರು ಹಾಗೆ ಉಳಿದಿರ್ತಾರಲ್ಲ, ಅವರು ಕಲ್ಕಿಗೆ ಕೂಡ ಗುರುಗಳಾಗ್ತಾರೆ. ಏನ್ ಸಂಪೂರ್ಣ ಶಿಕ್ಷಣ ಏನಿದೆ ಕಲ್ಕಿ ಭಗವಂತನಿಗೆ, ಆ ಶಸ್ತ್ರದ ವಿದ್ಯೆಯನ್ನ, ಸಂಪೂರ್ಣ ವಿದ್ಯಾಭ್ಯಾಸವನ್ನ ಕಲ್ಕಿಗೆ ನಮ್ಮ ಪರಶುರಾಮ ದೇವರು ಕೊಡ್ತಾರೆ ಅಂತ ಕಥೆಯಲ್ಲಿರೋದು. ಭಗವಂತ ಹೇಗ್ ಬರ್ತಾನೆ ಅಂದ್ರೆ ಅಶ್ವಿನಿ ನಕ್ಷತ್ರದಲ್ಲಿ ಆತ ಬರ್ತಾನೆ ಅಂತ ಹೇಳ್ತಾರೆ. ಜೊತೆಗೆ ಅಶ್ವದ ಮೇಲೆ ಕೂತು ಭಗವಂತ ಬರ್ತಾನೆ ಅಂತ. ಒಂದು ಬಿಳಿ ಅಶ್ವ, ಆ ಅಶ್ವದ ಹೆಸರು ದೇವದತ್ತ ಅಂತ. ಆ ದೇವದತ್ತ ಅಶ್ವ ಬೇರೆ ಯಾರು ಅಲ್ಲ, ಸಾಕ್ಷಾತ್ ಮಹಾಲಕ್ಷ್ಮಿ. ಆ ಮಹಾಲಕ್ಷ್ಮಿಯೇ ಅಶ್ವವಾಗಿ ಬರ್ತಾಳೆ.
ಅದರ ಮೇಲೆ ರೂಢನಾಗಿ ಕಲ್ಕಿ ಭಗವಂತ ಬರ್ತಾನೆ, ಗುರಾಣಿಯನ್ನ ಕತ್ತಿಯನ್ನ ಹಿಡಿದಿರ್ತಾನೆ, ದುಷ್ಟರ ಸಂಹಾರ ಮಾಡ್ತಾನೆ, ಹೊಸ ಯುಗವನ್ನ ಮತ್ತೆ ಶುರು ಮಾಡ್ತಾನೆ. ಸಂಪೂರ್ಣವಾಗಿ ಆ ಸಂಧಿ ಕಾಲದಲ್ಲಿ ಬಂದು ಸಂಪೂರ್ಣ ವಿಧ್ವಂಸ ಮಾಡಿ ಹೊಸದಾಗಿ ಶುರು ಮಾಡ್ತಾನೆ ಅಂತ. ನಾವು ಅದಕ್ಕೆ ಕಲಿಯುಗದಲ್ಲಿ ಎಷ್ಟೊಂದು ಬಾರಿ ಭಗವಂತನ ಅವತಾರ ಬರ್ಬೇಕಾಗಿರೋ ಸಮಯದಲ್ಲಿ ಆತ ಬರೋದಿಲ್ಲ, ಯಾಕಂದ್ರೆ ಕಲಿಯುಗದ ಮಧ್ಯಭಾಗದಲ್ಲಿ ಬರೋಕ್ಕಾಗಲ್ಲ. ಕೊನೆಗೆ ಭಗವಂತ ಬರೋದು ಆ ಸಂಧ್ಯಾಕಾಲ ಏನಿರುತ್ತೆ ಅಲ್ಲಿ ಬಂದು ಕಲ್ಕಿ ಅವತಾರ ತಾಳಿ ಆ ಶಂಬಾಲ ನಗರದಿಂದ ಶುರುವಾಗುತ್ತೆ. ಸಂಪೂರ್ಣ ಒಂದು ಕ್ಲೀನ್ ಸ್ವೀಪ್ ಅಂತ ನಾವೇನ್ ಹೇಳ್ತೀವಿ ಆ ತರ ಕ್ಲೀನ್ ಸ್ವೀಪ್ ಮಾಡಿ ಮತ್ತೆ ಹೊಸದಾಗಿ ಶುರು ಮಾಡ್ತಾರೆ. ಈಗ ಹಾಗಾದ್ರೆ ಈಗ ಓಕೆ, ಭಗವಂತ ಬರೋದೇನೆ ಈಗ ಪಾಪಿಗಳನ್ನ ನಾಶ ಅಥವಾ ನಾಶ ಮಾಡಕ್ಕೆ, ಮೋಸ ಮಾಡೋರ್ನ ಅಥವಾ ರಾಕ್ಷಸರನ್ನ ಅವ್ರಿಗೊಂದು ಬುದ್ಧಿ ಕಲ್ಸಕ್ಕೆ. ಆದ್ರೆ ಭಗವಂತ ಬರೋಷ್ಟೊತ್ತಿಗೆ ಈಗ ಪ್ರೆಸೆಂಟ್ ಇರೋ ರಾಕ್ಷಸರೆಲ್ಲ ಸತ್ತಿರ್ತಾರಲ್ಲ. ಅಂದ್ರೆ ಇವಾಗ ಕಲಿಯುಗದ ಸ್ಪೆಷಾಲಿಟಿ ಏನು ಅಂದ್ರೆ ಕರ್ಮ ಕಳೆಯೋ ತನಕ ಬಿಡಲ್ಲ ಅಂತ. ಹೌದು, ಜೊತೆಗೆ ಸತ್ಯಯುಗದಲ್ಲಾದ್ರೆ ರಾಕ್ಷಸರು, ಇದು ಬಹಳ ಕಡೆ ನಾವು ಓದಿರ್ತೀವಿ, ರಾಕ್ಷಸರು ಬೇರೆ ಲೋಕದಲ್ಲಿರ್ತಾರೆ, ಅಸುರರು ಬೇರೆ ಲೋಕ, ಸುರರು ಬೇರೆ ಲೋಕ, ದೇವತೆಗಳು ಬೇರೆ ಲೋಕ. ತ್ರೇತಾಯುಗದಲ್ಲಾದ್ರೆ ಒಂದೇ ಲೋಕದಲ್ಲಿ ಒಂದೇ ಖಂಡದಲ್ಲಿ ಇರ್ತಾರೆ. ದ್ವಾಪರದಲ್ಲಿ ಒಂದೇ ಕುಟುಂಬದಲ್ಲಿ ಇರ್ತಾರೆ, ಪಾಂಡವರು ಕೌರವರು. ಕಲಿಯುಗದಲ್ಲಿ ಒಂದೇ ಮನುಷ್ಯನಲ್ಲಿ ರಾಕ್ಷಸರು ಇರ್ತಾರೆ, ದೇವತೆಗಳು ಇರ್ತಾರೆ. ನಾವು ದೇವತೆಗಳಾಗ್ತೀವ ರಾಕ್ಷಸರಾಗ್ತೀವ ಅನ್ನೋದು ನಮ್ಮ ಕೈಯಲ್ಲೇ ಇರುತ್ತೆ. ಇನ್ನು ಘೋರ ಕಲಿಯುಗ ಹೋದ ಹಾಗೆ ಪ್ರತಿಯೊಬ್ರು ರಾಕ್ಷಸತ್ವವನ್ನ ಪಡ್ಕೊಳ್ತಾರೆ. ಇವಾಗ ನಾವು ಏನೇನ್ ಡೆವಲಪ್ಮೆಂಟ್ಸ್ ನೋಡ್ತಿದೀವಿ, AI ಆಗಿರ್ಬಹುದು, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಅದೇ ಕಲಿ ಆಗಿರ್ಬಹುದು, ಅದೇ ಕಲಿಪುರುಷ ಆಗಿರ್ಬಹುದು. ಕಲಿಪುರುಷ ಈಗ ಆಲ್ರೆಡಿ ಬಂದಿದ್ದಾನೆ ಅಲ್ವಾ? ಖಂಡಿತ. ಕಲಿಪುರುಷ ಮುಂಚೆಯಿಂದ ಕಾಯ್ತಿರ್ತಾನೆ ಯಾವಾಗ ರೂಲ್ ಮಾಡೋದು ಅಂತ. ಕಲಿಪುರುಷ ದ್ವಾಪರದಲ್ಲಿ ದುರ್ಯೋಧನ ಆಗಿ ಬರ್ತಾನೆ. ಸೊ ಒಂದು ಕ್ಯಾರೆಕ್ಟರ್ ಅಷ್ಟೇ ಅವನು. ದುರ್ಯೋಧನ ಏನಿದಾನೆ ಅವ್ನು ಕಲಿಪುರುಷನ ಅವತಾರ. ಅವಾಗೆಲ್ಲ ಒಂದು ಕ್ಯಾರೆಕ್ಟರ್ ಅಲ್ಲಿ ಒಂದು ಕಡೆ ಸೀಮಿತ ಆಗಿರ್ತಿದ್ದ. ಇವಾಗ ಅವಂದೇ ಯುಗ, ಕಲಿಯುಗ ಅಂದ್ರೆ ಕಲಿಪುರುಷನ ಯುಗ ಅಂತ. ಪರೀಕ್ಷಿತ ಮಹಾರಾಜ ಏನ್ ಮಾಡಿರ್ತಾನೆ, ಕಲಿಪುರುಷಂಗೆ ಎಂಟ್ರಿ ಕೊಟ್ಟಿರೋದಿಲ್ಲ. ಅವಾಗ 5 ಜಾಗಗಳು ಹೇಳ್ತೀನಿ, ಆ 5 ಜಾಗದಲ್ಲಿ ನೀನ್ ನೆಲೆಸಬಹುದು ಅಂತ ಆತನಿಗೆ ಎಂಟ್ರಿ ಕೊಟ್ಟಿರ್ತಾನೆ. ಒಂದು ಚಿನ್ನ, ಎಲ್ಲಿ ಎಕ್ಸೆಸಿವ್ ಆಗಿ ಚಿನ್ನ ಇರುತ್ತೋ ಅಲ್ಲಿ ಕಲಿಪುರುಷ ಇರ್ತಾನೆ. ಇನ್ನೊಂದು ಸ್ತ್ರೀಯರ ಮೇಲೆ ಎಲ್ಲ ಅತ್ಯಾಚಾರ ಆಗುತ್ತೆ, ಮತ್ತೆ ಪ್ರಾಣಿಗಳ ಮೇಲೆ ಹಿಂಸೆ ಎಲ್ಲಾಗತ್ತೆ, ಅಲ್ಲಿ ಕಲಿಪುರುಷ ಇರ್ತಾನೆ. ಸೊ ಈ ತರ 5 ಗ್ಯಾಂಬ್ಲಿಂಗ್ ಎಲ್ಲಿ ಮಾಡ್ತಾರೆ. ಇವಾಗ ನಾವು ಭಕ್ತಿಯಲ್ಲಿ ಆಚರಿಸ್ತಿದೀವಿ ಅಂದ್ರೆ ನೀವು ಏನೇನ್ ಮಾಡಬೇಡಿ ಅಂತ ಹೇಳ್ತಾರೋ ಅಲ್ಲೆಲ್ಲ ಕಲಿಪುರುಷ ಇದಾನೆ ಅಂತ. ಸೊ ಅದೆಲ್ಲ ಆತರ 5 ಜಾಗಗಳಿಂದ ಎಂಟ್ರಿ ತಗೊಳ್ತಾನೆ. 5ರಿಂದ ಎಲ್ಲದಕ್ಕೂ ಹಬ್ಬತಾನೆ. ಸೊ ಪರೀಕ್ಷಿತನಿಂದ ಎಂಟ್ರಿ ಸಿಗುತ್ತೆ ಆತನಿಗೆ. ಪರೀಕ್ಷಿತನ ಕಿರೀಟಕ್ಕೂ ಆತ ಎಂಟ್ರ್ ಆಗ್ತಾನೆ ಅಂತ ಭಾಗವತದಲ್ಲಿ ಕಥೆ ಇದೆ. ಆ ತರ ಬಂದು ಸಂಪೂರ್ಣವಾಗಿ ಹರಡ್ಕೊಂಡು ಕಲಿಪುರುಷ ಅವನದೇ ಯುಗ, ಅವನಿಂದಾನೇ ಶುರು ಆಗಿರೋದು ಯುಗ. ಭಗವಂತ ಯಾವ ಕ್ಷಣ ಕೃಷ್ಣಾವತಾರ ಮುಗಿಸಿ ಹೋಗ್ತಾನೋ ವಾಪಸ್ ವೈಕುಂಠಕ್ಕೆ, ಅವಾಗಿಂದಾನೆ ಕಲಿಯುಗ ಶುರು ಆಗುತ್ತೆ ಅಂತ. ಓಕೆ, ಈಗ ಮನುಷ್ಯ ಹುಟ್ಟತಾನೆ ಆಗ್ಲಿ, ಯಾರೇ ಆಗ್ಲಿ ಹುಟ್ಟತಾನೆ ಕೆಟ್ಟೋರಾಗಿ ಹುಟ್ಟಿರಲ್ಲ. ಈಗ ಹುಟ್ಟಿದ ನಂತರ ಒಬ್ಬ ಒಳ್ಳೆ ಸಾಧು ತರ ಇದ್ದಂತ ಒಬ್ಬ ವ್ಯಕ್ತಿ ಸಡನ್ ಆಗಿ ಅದೇ ವ್ಯಕ್ತಿ ರಾಕ್ಷಸ ಆಗ್ತಾನೆ, ಏನೆಲ್ಲ ಪೈಶಾಚಿಕ ಕೃತ್ಯಗಳೆಲ್ಲ ಮಾಡ್ತಾನಲ್ಲ. ಇವನಿದೆಲ್ಲ ಮಾಡೋದಕ್ಕೆ ಕಾರಣನೇ ಈ ಕಲಿಪುರುಷ. ಕಲಿಪುರುಷ ಇಸ್ ನಥಿಂಗ್ ಬಟ್, ಈಗ ಫಾರ್ ಎಕ್ಸಾಂಪಲ್ ಯಾವುದೋ ಒಬ್ಬ ವ್ಯಕ್ತಿ ಸಡನ್ ಆಗಿ ಈಗ ಪ್ರಾಣಿ ಹಿಂಸೆ ಮಾಡಕ್ ಶುರು ಮಾಡಿದ ಅಂದ್ರೆ ಅವನ ಮೇಲೆ ಈ ಕಲಿಪುರುಷನ ಪ್ರಭಾವ ಬೀರಿರುತ್ತೆ. ಅದೊಂದು. ಇನ್ನೊಬ್ಬ ಹೆಣ್ಮಕ್ಳ ಮೇಲೆ ದಬ್ಬಾಳಿಕೆ ಮಾಡೋದು ಅಥವಾ ಲಸ್ಟ್, ಸೆಕ್ಸ್ ಅಂತ ಏನ್ ಕರಿತೀವಿ, ಅತಿಯಾಗಿ ಅಂದ್ರೆ ಈಗ ನೀವು ಅನೈತಿಕ ಸಂಬಂಧಗಳು ಇಟ್ಕೊಂತಿದ್ರ ಅಂದ್ರೆ ಅಲ್ಲಿ ಕಲಿಪುರುಷನ ಎಂಟ್ರಿ ಆಗಿದೆ. ಡೆಫಿನೆಟ್ಲಿ ಕಲಿಪುರುಷನ ಎಂಟ್ರಿ ಆದ್ರೇನೆ ನೀವು ಈ ತರ ದಾರಿ ಇಳಿಯಕ್ಕೆಲ್ಲ ಸಾಧ್ಯ. ಹೌದು, ಫಸ್ಟ್ ನಿಮ್ ಮೈಂಡ್ಗೆ ಎಂಟರ್ ಆಗ್ತಾನ ಆತ. ಮೈಂಡಿಗೆ ಎಂಟರ್ ಆಗಿ ನಿಮ್ಮ ಯಾರು ಪಾರ್ಟ್ನರ್ ಇದ್ದಾರೆ ಅವ್ರನ್ನ ಬಿಟ್ಟು ಬೇರೆಯವ್ರನ್ನ ತೋರಿಸೋದಕ್ಕೆ ಶುರು ಮಾಡ್ತಾನೆ. ನೀವು ಅವಾಗ ನಿಮ್ಮ ಮೈಂಡ್ಗೆ ಭಗವಂತನ ನಾಮಗಳನ್ನ ತಂದುಬಿಟ್ರೆ ಹೊಟ್ಟೋಗ್ತಾನ ಆತ. ಕಲಿಯುಗದಲ್ಲಿ ಹರೇರ್ ನಾಮ ಹರೇರ್ ನಾಮ ಹರೇರ್ ನಾಮ ಕೇವಲಂ. ನೀವ್ ಏನೇ ಸಾಧನ ಮಾಡಿ ಭಗವಂತನ ನಾಮ ಜಪ ಮಾಡಿಲ್ಲ ಅಂದ್ರೆ ಅದೆಲ್ಲದಕ್ಕಿಂತ ಜಾಸ್ತಿ ಫಲಗಳನ್ನ ಕಳ್ಕೊಂಡ್ ಬಿಡ್ತೀರಾ ನೀವು. ಸತ್ಯಯುಗದಲ್ಲಿ ನಾವು ನೋಡುವಾಗ ಭಾಗವತದಲ್ಲಿ ಕತೆ ಇದೆ, 1000 ವರ್ಷ ಕೂತ್ಕೊಂಡು ತಪಸ್ ಮಾಡ್ತಿದ್ರಂತೆ. ದೇವತೆಗಳು ಬಂದು ವರ ಕೊಡ್ತೀವಿ ಅಂತ ಬಂದ್ರೆ ನಾವು ಕಲಿಯುಗದಲ್ಲಿ ಹುಟ್ಟಬೇಕು ಅಂತ ಅವ್ರು ಕಲಿಯುಗದಲ್ಲಿ ಹುಟ್ಟೋರಂತೆ. ದೇವತೆಗಳ ಹಲವಾರು ಜನ ಇವಾಗ ನಮ್ ಸುತ್ತಮುತ್ತನೇ ಇರ್ತಾರೆ, ನಾವು ಗುರುತಿಸ್ಬೇಕಷ್ಟೇ ಅವ್ರ ದೇವತೆಗಳು ಅಂತ. ಹಾಗೆ ದೇವತೆಗಳ ಅವತಾರ ಮಾಡುವಾಗ ಯಾಕೆ ಕಲಿಯುಗದಲ್ಲಿ ಅವತಾರ ಮಾಡ್ತಾರೆ ಅಂದ್ರೆ ಅಲ್ಲಿ 1000 ವರ್ಷ ತಪಸ್ ಮಾಡೋದು ಒಂದೇ, ಇಲ್ಲಿ 1 ದಿನ ನಾಮಜಪ ಮಾಡೋದು ಒಂದೇ. ಹಾಗೆ ಅಷ್ಟು ಮಹತ್ವ ನಾಮಜಪಕ್ಕಿದೆ. ಯಾವಾಗ ಕಲಿಪುರುಷ ನಮ್ಮ ಮೈಂಡಿಗೆ ಈ ತರ ಎಂಟರ್ ಆಗ್ತಾನೆ ಆತ ಎಲ್ಲಾ ರೀತಿಯ ಆಲೋಚನೆಗಳನ್ನ ತುಂಬುತ್ತಾನೆ. ಇವಾಗ ಭಕ್ತರಿಗೆ ಕಷ್ಟ ಬರುತ್ತೆ, ಯಾರು ಭಕ್ತಿಯಲ್ಲಿರ್ತಾರೆ ಅವ್ರಿಗೆ ಕಷ್ಟ ಆಗತ್ತೆ, ಸತ್ಯ ಹೇಳ್ತೀರ ಅವ್ರಿಗೆ ಕಷ್ಟ ಬರುತ್ತೆ, ಬೇರೆಯವರೆಲ್ಲ ಆರಾಮಾಗಿರ್ತಾರೆ, ಮೋಜು ಮಸ್ತಿ ಮಾಡ್ತಿದ್ದಾರೆ, ನಮ್ಗೆ ಯಾಕೆ ಆತರ ಅನ್ಸುತ್ತೆ?
ಕಲಿಪುರುಷನ ಪ್ರಭಾವ ನಮ್ಮ ಮೈಂಡ್ ಮೇಲೆ ಆಗ್ತಿದೆ ಅಂತ ನಾವು ಅರ್ಥ ಮಾಡ್ಕೊಳ್ಬೇಕು. ನಾನು ಇಷ್ಟೆಲ್ಲ ಮಾಡ್ತಿದ್ದೀನಪ್ಪ, ಆದರೂ ನಂಗೆ ಕಷ್ಟ ಇದೆ, ಅವನು ನೋಡು ಎಷ್ಟು ದುಷ್ಕೃತ್ಯ ಮಾಡ್ತಿದ್ದಾನೆ, ಎಷ್ಟು ಬಿಂದಾಸ್ ಆಗಿದ್ದಾನೆ ಅವನು ಅಂತ ನಾವು ತುಂಬಾ ಬಾರಿ ಅನ್ಕೊಳ್ತೀವಿ. ತುಂಬಾ ಜನಗಳಿಗೆ ಈ ತರ ಪ್ರಶ್ನೆ ಇರುತ್ತೆ. ಯಾಕಂದ್ರೆ ಕಲಿಪುರುಷ ಆ ತರ ತೋರಿಸ್ತಿದ್ದಾನೆ ಅವರನ್ನ ಅಷ್ಟೇ. ಇವಾಗ ಅವನಿಗೆ ಬೇಕಾಗಿರೋದು ಏನು? ಆತ ಬ್ರಹ್ಮದೇವರ ಹತ್ರ ಹೋದಾಗ ಒಂದು ಸಂದರ್ಭ ಇದೆ ಕಲಿಪುರುಷಂದು. ಆತ ತನ್ನ ಶಿಶ್ನವನ್ನ ಮತ್ತೆ ನಾಲಿಗೆಯನ್ನ ಹಿಡ್ಕೊಂಡು ಹೋಗಿರ್ತಾನೆ ಬ್ರಹ್ಮದೇವರ ಹತ್ರ, ತನ್ನ ಜನನಾಂಗ ಮತ್ತೆ ನಾಲಿಗೆ. ಯಾಕೆ ಹಾಗೆ ಹಿಡ್ಕೊಂಡು ಹೋಗ್ತಾನೆ ಅಂದ್ರೆ, ಯಾರು ಕಲಿಯುಗದಲ್ಲಿ ಅವರ ಲಸ್ಟ್ನ ಮೇಲೆ ಮತ್ತೆ ನಾಲಿಗೆಯ ಮೇಲೆ ಕಂಟ್ರೋಲ್ ಇಟ್ಕೊಳ್ಳೋದಿಲ್ಲ, ದುಷ್ಕೃತ್ಯವನ್ನ ಮಾಡ್ತಿದ್ದಾರೆ, ಅವರು ನನ್ನ ಬೆಸ್ಟ್ ಫ್ರೆಂಡ್ಸ್ ಅಂತ ಕಲಿಪುರುಷ ಹೇಳ್ತಾನೆ. ಯಾರು ಕಂಟ್ರೋಲ್ ಇಟ್ಕೊಂಡ್ಬಿಟ್ಟಿರ್ತಾರೆ, ಲಸ್ಟ್ಫುಲ್ ಆಗಿ ಇರೋದಿಲ್ಲ, ನಾಲಿಗೆಯಲ್ಲಿ ಭಗವಂತನ ನಾಮಗಳನ್ನ ಹೇಳ್ತಿದ್ದಾರೆ, ಅವ್ರ ಕಂಡ್ರೆ ಕಲಿ ಪುರುಷನಿಗಾಗಲ್ಲ. ಕಲಿಯುಗದಲ್ಲಿ ಅಂಥವ್ರು ಇರಬಾರ್ದು ಅಂತ ಆತನ ಇಂಟೆನ್ಷನ್. ಅದಕ್ಕೆ ಆತ ಏನ್ ಮಾಡ್ತಾನೆ, ಇಂಥವರಿಗೆ ಬ್ರೈನ್ ವಾಶ್ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾನೆ. ನೋಡು ಅವ್ರು ಹೆಂಗಿದ್ದಾರೆ, ಅಕಸ್ಮಾತ್ ಇವ್ರೇನಾದ್ರು ಸ್ಲಿಪ್ ಆಗಿ ಅದೇ ದಾರಿಗೆ ಹೋದ್ರೆ ಮುಗೀತು, ಕಲಿಯುಗ ತನ್ನ ಬಲೆಗೆ ಎಳ್ಕೊಂಡಿದ್ದಾನೆ ಅಂತ. ಇಲ್ಲ ಅಂದ್ರೆ ನಾವು ಕಲಿಯುಗದಲ್ಲೂ ತಪಸ್ವಿಗಳಾಗಿ, ತುಂಬಾ ಒಳ್ಳೆ ಯುಗ ಆಕ್ಚುಲಿ ಇದು, ನಾವು ತುಂಬಾ ಕಷ್ಟ ಪಡ್ಬೇಕಾಗಿಲ್ಲ, ನಾಮ ಜಪ ಮಾಡ್ಬಿಟ್ರೆ ಸಾಕು, ಅಷ್ಟು ಫಲಗಳು ಸಿಕ್ಬಿಡುತ್ತೆ. ಸೊ ಒಂದು ದಿನದ ನಾಮ ಜಪಕ್ಕೆ ಅಷ್ಟು ಫಲ ನಮ್ಮ ಕಲಿಯುಗದಲ್ಲಿದೆ. ನಾವು ಹೇಗಿರ್ತೀವಿ, ನಾವು ನಮ್ಮ ಒಳಗಿರೋ ರಾಕ್ಷಸರನ್ನ ಎಚ್ಚೆತ್ತಿಸ್ಕೊಳ್ತೀವ ಅಥವಾ ದೇವತೆಗಳನ್ನ ಎಚ್ಚೆತ್ತಿಸ್ಕೊಳ್ತೀವ ಅನ್ನೋದು. ಜೊತೆಗೆ ಒಬ್ಬೊಬ್ರು ನೀವು ಹೇಳ್ದಾಗೆ ಮುಂಚೆ ಒಳ್ಳೆಯವ್ರ ತರ ಇರ್ತಾರೆ, ಆಮೇಲೆ ಕೆಟ್ಟವರಾಗ್ತಾರೆ. ಅದು ನಮ್ಮ ಮಧ್ವಾಚಾರ್ಯರು ಮೊಟ್ಟ ಮೊದಲನೇ ಬಾರಿಗೆ ಅದ್ರ ಬಗ್ಗೆ ತಾತ್ಪರ್ಯ ನಿರ್ಣಯದಲ್ಲಿ ಉಲ್ಲೇಖ ಮಾಡಿ ಹೇಳ್ತಾರೆ. ಅವರೇ ಹೇಳಿರೋದು. ಅದಕ್ಕಿಂತ ಮುಂಚೆ ಈ ತರ ಒಂದು ಇರುತ್ತೆ ಅಂತಾನೂ ಜನಗಳಿಗೆ ಗೊತ್ತಿರೋದಿಲ್ಲ. ಏನಂದ್ರೆ ಜೀವದ್ವಯ ಅಂತ ಅವ್ರು ಹೇಳ್ತಾರೆ. ಒಂದು ದೇಹದಲ್ಲಿ ಒಂದೇ ಒಂದು ಜೀವ ಇರುತ್ತೆ, ಅದು ಕಾಮನ್ನು. ಬಟ್ ಒಂದಷ್ಟು ಕೇಸಸ್ ಅಲ್ಲಿ 2 ಜೀವಗಳು ಇರಬಹುದು, 2ಕ್ಕಿಂತ ಜಾಸ್ತಿ ಜೀವಗಳು ಇರಬಹುದು ಅಂತ ಅವ್ರು ಹೇಳ್ತಾರೆ. ಹಾ ಹೌದು, ಎಕ್ಸಾಕ್ಟ್ಲಿ. ಜೊತೆಗೆ ದ್ರೌಪದಿಯ ಕೇಸನ್ನು ನಾವು ನೋಡ್ತೀವಿ. ಆಕೆ 5 ದೇವಿಯರ ಸ್ವರೂಪ ಆಕೆ. ಹಾಗಾಗಿ 5 ಜನ ಪತಿಯರು ಆಕೆಗೆ ಸಿಗ್ತಾರೆ. ಜೊತೆಗೆ ಅಲ್ಲಿ ಕಂಡೀಷನ್ ನಾವು ಮೂಲ ಮಹಾಭಾರತದಲ್ಲೇ ನೋಡ್ಬೋದು. ಒಬ್ಬ ಗಂಡನ ಜೊತೆ ಕಾಲ ಕಳೆಯುವಾಗ 1 ವರ್ಷ ಬೇರೆ ಯಾರು ಅಲ್ಲಿ ಬರೋಂಗೇ ಇಲ್ಲ ಕಕ್ಷೆಗೆ. ಯಾಕೆ ಅಂದ್ರೆ, ಇವಾಗ ಇಂದ್ರಾವತಾರ ಅರ್ಜುನ 1 ವರ್ಷ ಇದ್ದಾನೆ ಅಂದ್ರೆ ಆಕೆ ಶಚಿದೇವಿ ಆಗಿರ್ತಾಳೆ, ಇಂದ್ರನ ಪತ್ನಿ ಶಚಿ. ಆಕೆ ಅಲ್ಲಿ ಜಾಗೃತಳಾಗಿ ಶಚಿಯಾಗಿರ್ತಾಳೆ. ನೆಕ್ಸ್ಟ್ ಯುಧಿಷ್ಠಿರ ಅಂದ್ರೆ ಯಮಧರ್ಮನ ಪತ್ನಿ. ಹಾಗೆ ಅವಳು 5 ಜನಗಳ ದೇವಿಯರ ಸ್ವರೂಪ ದ್ರೌಪದಿ. ಅಷ್ಟು ಪ್ರಭೆ ಆಕೆಯಲ್ಲಿರುತ್ತೆ. ಕಲಿಯುಗದಲ್ಲಿ ಅದೇ ತರ ತುಂಬಾ ಕೇಸಸ್ನ ನಾವು ನೋಡಬಹುದು. ಜೀವದ್ವಯ ಇದ್ದೇ ಇರುತ್ತೆ. ಒಬ್ಬರಲ್ಲಿ ಒಂದು ಒಳ್ಳೆ ಜೀವ ಇರುತ್ತೆ, ಇನ್ನೊಂದು ಕೆಟ್ಟ ಜೀವ ಇರುತ್ತೆ. ಆ ಒಳ್ಳೆ ಜೀವದ ತ್ಯಾಗ ಆಗ್ಬಿಟ್ರೆ ಕೆಟ್ಟ ಜೀವ ಜಾಗೃತವಾಗುತ್ತೆ. ಕಲಿಯುಗದಲ್ಲಿ ನಾವು ನೋಡ್ಬಹುದು. ಈಗ ಎಷ್ಟೋ ಸಂದರ್ಭದಲ್ಲಿ ಕೆಲವರು ಹೇಳ್ತಾರೆ ಗೊತ್ತಾ, ಈಗ ಏನೋ ಒಂದು ಪಾಪ ಕೃತ್ಯ ಮಾಡ್ಬಿಟ್ಟಿರ್ತಾರೆ, ಈಗ ಜೈಲಿಗೆ ಹೋಗ್ತಾರೆ ಅಥವಾ ಏನೇನೋ ಆಗಿರತ್ತೆ. ಇನ್ ಕೆಲವರು ಕಳ್ತನ ಮಾಡೋದು, ಅವ್ರು ಯಾವ್ಯಾವ ತಪ್ಪು ಕೆಲಸಗಳು ಮಾಡಿರ್ತಾರಲ್ಲ, ಅವ್ರ ನಿಜವಾಗ್ಲೂ ಕೂಲಂಕುಷವಾಗಿ ವಿಚಾರಣೆ ನಡೆಸಿದಾಗ ಅವ್ರು ಹೇಳೋ ಒಂದು ಮಾತು, ಆ ಕ್ಷಣದಲ್ಲಿ ಅದೇನಾಗಿತ್ತೋ ಗೊತ್ತಿಲ್ಲ, ಅದೇನ್ ನನಗೆ ಬಡ್ದಿತ್ತೋ ಗೊತ್ತಿಲ್ಲ, ಅದೇನ್ ಮಾಯೇನೋ ಗೊತ್ತಿಲ್ಲ, ಏನೋ ಆಯ್ತು ಅಂತ. ಇದು ಆಕ್ಚುಲಿ ಮಾಯೆ. ಎಕ್ಸಾಕ್ಟ್ಲಿ. ಇದೇ ಕಲಿಪುರುಷಂದು, ಇದೇ ಮ್ಯಾಜಿಕ್. ಗೊತ್ತೇ ಆಗೋದಿಲ್ಲ, ನಾವಾಗೇ ಇರೋದಿಲ್ಲ. ಹಸಿವಾದ್ರೆ ನೀವಾಗಿರಲ್ಲ ಅಂತ ಅಡ್ವರ್ಟೈಸ್ಮೆಂಟ್ ಬರುತ್ತಲ್ಲ ಸ್ನೀಕರ್ಸ್ದು. ಆ ಥರ ಕಲಿಪುರುಷನ ಪ್ರಭಾವ ನಿಮ್ಮ ಮೇಲೆ ಬಿದ್ದರೆ ನೀವಾಗಿರೋದಿಲ್ಲ, ನೀವು ಮರ್ತು ಹೋಗ್ತೀರಾ. ಆ ಸ್ಲಿಪ್ ಆಫ್ ದ ಮೊಮೆಂಟ್ ಅಲ್ಲಿ ನೀವೇನ್ ಮಾಡ್ತೀರಾ ಅದು ಮುಂದೆ ತುಂಬಾ ರಿಗ್ರೆಟ್ಸ್ ಇರುತ್ತೆ. ಆದರೆ ಆ ಸ್ಲಿಪ್ ಆಫ್ ದ ಮೊಮೆಂಟ್ ಆಗಬಾರ್ದು ಹಾಗೆ ಅಂದ್ರೆ ಅದಕ್ಕೆ ಉಪಾಯನೇ ನಮ್ಮ ಮೆಡಿಸಿನ್ನು, ನಾಮಜಪ. ನೀವೆಷ್ಟೊಂದು ಸರಿ ಗಮನಿಸಿ, ತಿರುಪತಿಗೆ ಹೋದಾಗ ಭಗವಂತನ ದರ್ಶನ ಮಾಡಕ್ಕೆ ಭಗವಂತನ ಮುಂದೆ ನಿಂತ್ಕೊಂಡಾಗ ನೀವು ಭಗವಂತನ ನೋಡ್ತಾ ಇರ್ತೀರಾ. ನೀವು ಭಗವಂತನ ನೋಡ್ತಿದ್ದಾಗ ನೀವೇನ್ ಗಮನಿಸ್ತೀರಾ? ಭಗವಂತನ ಮೈ ಮೇಲೆ ಇರ್ತಕ್ಕಂಥ ಆಭರಣ, ಭಗವಂತನ ಅಲಂಕಾರ, ಭಗವಂತನ ಸಿಂಧೂರ, ಭಗವಂತನ ನಾಮ, ಮುಖ, ಆ ಮುಖದ ಕಳೆ, ನೀವು ಬರೀ ಆ ಬಂಗಾರ, ಭಗವಂತ, ಬರೀ ಆ ಒಂದು ವೈಭವ, ಆ ಮ್ಯಾಜಿಕ್ ಇರುತ್ತೆ ಗೊತ್ತಾ, ಅದನ್ನೇ ನೋಡ್ತಾ ಕಳೆದು ಹೋಗ್ಬಿಡ್ತೀರಾ. ಅದು ಆಕ್ಚುಲಿ ಮಾಯೆ. ಖಂಡಿತ ಅದು ಮಾಯೆ ಅಂತೆ. ಆ ಮಾಯೆ ಮಹಾಲಕ್ಷ್ಮಿ ಮಾಡ್ತಕ್ಕಂಥ ಮಾಯೆ. ಯಾಕಂದ್ರೆ ಯಾರೇ ಎಷ್ಟೇ ಭಕ್ತಿಯಿಂದ ಬಂದ್ರು ನನ್ನ ಸ್ವಾಮಿನ ನೀವು ಇದನ್ನ ಮೀರಿ ಬರಬೇಡಿ ಅಂತ. ಏನ್ ಅದ್ಭುತ ಅಲ್ವಾ? ಹೌದು ಹೌದು. ಮಹಾಲಕ್ಷ್ಮಿ ತುಂಬಾ ಸತಿ ಆತರ ಟೆಸ್ಟ್ ಮಾಡ್ತಾರೆ. ನಿಮ್ಗೆ ಒಂದು ಕಡೆ ಒಂದು ಚಾಯ್ಸ್ ಅಲ್ಲಿ ವೈಭವಗಳನ್ನ ಕೊಡ್ತಾಳೆ ಆಕಿ, ಇನ್ನೊಂದು ಕಡೆ ನಾರಾಯಣನ ಕೊಡ್ತಾಳೆ. ನೀನ್ ಯಾವ್ದನ್ನ ಚೂಸ್ ಮಾಡ್ತೀಯಾ ಹಂಗೆ. ನೀನು ಹಾಗೂ ನಿಂತ್ಕೊಂಡು ಹಾಗೆ ಇದ್ದು ನಾರಾಯಣನ್ನೇ ಚೂಸ್ ಮಾಡಿದ್ರೆ ಕಳಿಸ್ತೀನಿ ನಿನ್ನ. ಯಾಕಂದ್ರೆ ಆಕೆನೇ ಮಾಯಾದೇವಿ. ನಾವು ಜಗನ್ಮಾಯ ಅಂತ ಏನ್ ಕರಿತೀವಿ, ಭಗವಂತ ಸೃಷ್ಟಿ ಮಾಡೋದಕ್ಕೆ ವಾಸುದೇವ ರೂಪವನ್ನ ಪಡ್ಕೊಳ್ತಾನೆ ನಾರಾಯಣ. ಆಗ ಆಕೆಯ ಹೆಸರು ಲಕ್ಷ್ಮಿಯ ಅವತಾರ ಮಾಯಾದೇವಿ ಅಂತ.
ದುರ್ಗಾದೇವಿ ಏನ್ ನೋಡ್ತೀವಿ ಅದು ಲಕ್ಷ್ಮೀದೇ ಸ್ವರೂಪ. ದುರ್ಗಾದೇವಿ ಮಾಯಾದೇವಿಯಾಗಿ ಅವತಾರ ಮಾಡ್ತಾಳೆ. ಸೊ ಸಂಪೂರ್ಣವಾಗಿ ನಮ್ಗೆ ಏನೆಲ್ಲ ಈ ಜಗನ್ಮಾಯ ಇದೆ ಅದು ಲಕ್ಷ್ಮಿನೇ, ಪ್ರಕೃತಿನೇ ಲಕ್ಷ್ಮಿ. ಈ ಪ್ರಕೃತಿಯಲ್ಲಿ ನಮ್ಗೆ ಏನು 2 ಆಪ್ಷನ್ಸ್ ಸಿಗತ್ತೆ. ನಿನಗೆ ವೈಭವ ಬೇಕಾ, ನಾರಾಯಣ ಬೇಕಾ, ಅದನ್ನ ಆಕೆನೆ ಕೊಡೋದು. ನಾವು ಆ ಟೆಸ್ಟ್ ಪಾಸ್ ಆದ್ರೆ ಮುಂದಕ್ಕೆ ಕಳಿಸ್ತಾಳೆ, ಇಲ್ಲಾಂದ್ರೆ ಅಲ್ಲೇ ಇರು ನೀನು. ನಮ್ಮ ದಾಸರು ತುಂಬಾ ಚೆನ್ನಾಗಿ ಹೇಳ್ತಾರೆ, ಕನಕನ ಕಿಂಡಿ ಇದೆಯಲ್ಲ ನಮ್ಮ ಉಡುಪಿಯಲ್ಲಿ, ಅಲ್ಲಿ ಜನಗಳು ಕನಕನ ಕಿಂಡಿಯಿಂದ ಇಣಕ್ ನೋಡಿ ಭಗವಂತ ಹಾಕಿರೋ ಕನಕವನ್ನೇ ನೋಡ್ತಿರ್ತಾರೆ. ಆದ್ರೆ ಆ ಕನಕಕ್ಕೆ ಅಧಿಪತಿಯಾದ ಲಕ್ಷ್ಮಿಯ ಪತಿಯನ್ನ ಯಾರು ನೋಡೋದಿಲ್ಲ ಅಂತ. ಭಗವಂತನ ಮೈ ಮೇಲೆ ಎಷ್ಟೆಲ್ಲ ಆಭರಣಗಳನ್ನ ಹಾಕಿರ್ತಾರೆ. ನೀವು ಹೇಳ್ದಾಗೆ ತಿರುಪತಿ ಆಗ್ಲಿ, ಇವಾಗ ನಮ್ಮ ಉಡುಪಿ ಕ್ಷೇತ್ರದಲ್ಲಿ ಕೃಷ್ಣ ಆಗ್ಲಿ, ಅವನ ಮೈ ಮೇಲಿರೋ ಕನಕವನ್ನ ನಾವೆಲ್ಲರೂ ನೋಡ್ತಿರ್ತೀವಿ. ಆದ್ರೆ ಆ ಕನಕವತಿ ಶ್ರೀ ಲಕ್ಷ್ಮಿಯ ಪತಿಯನ್ನ ನಾವು ನಿಜವಾಗಿ ಅರ್ಥ ಮಾಡ್ಕೊಳ್ಬೇಕು ಅಂದ್ರೆ ಅದನ್ನ ಮೀರಿ ನೋಡ್ಬೇಕು. ಅದಕ್ಕೂ ಆಕೆಯ ಪರ್ಮಿಷನ್ನೇ ಬೇಕು, ಜಗನ್ಮಾಯ. ನೆಕ್ಸ್ಟ್ ಟೈಮ್ ಯಾರು ತಿರುಪತಿಗೆ ಹೋಗೋರಿಗೆಲ್ಲ ಒಂದು ಸಣ್ಣ ಸೀಕ್ರೆಟ್ ಇದು ಹೇಳ್ಕೊಡ್ತೀನಿ ನೋಡಿ. ಭಗವಂತನ ಮುಂದೆ ನೀವು ಹೋದಾಗ ನಿಮ್ಗೆ ಆಬ್ವಿಯಸ್ಲಿ ಅದೊಂದು ಮ್ಯಾಜಿಕ್ಗೆ ಕಾಣಿಸೋದು, ಅದು ಮಾಯೆ. ಭಗವಂತನ ಅಲಂಕಾರ, ಭಗವಂತನ ಮೇಲಿರ್ತಕ್ಕಂಥ ಆ ಚಿನ್ನ, ವಜ್ರ, ಕಿರೀಟ ಏನೇನೋ ಕಾಣಿಸ್ಬೋದು. ಇದು ಎಲ್ಲದನ್ನು ಮೀರಿ ನಿಜವಾಗ್ಲೂ ಭಗವಂತನ ಕನೆಕ್ಟ್ ಆಗಿ ಭಗವಂತನ ಮಾತ್ರ ನೀವು ನೋಡಿ, ನಿಮ್ಮನ್ನ ಮತ್ತೆ ಕರೆದು ದರ್ಶನ ಕೊಡ್ತಾನೆ ಇರ್ತಾನೆ ಭಗವಂತ. ಹೌದು, ಖಂಡಿತ ನಿಜ. ತಿರುಪತಿ ಅಂತೂ ಇನ್ನು ಭಗವಂತ ಭೂಲೋಕದಲ್ಲಿ ವೈಕುಂಠವಾಗಿ ಮಾಡ್ಕೊಂಡಿರುವಂತಹ ಕ್ಷೇತ್ರ ಅದು. ತಿರುಪತಿ ಅಲ್ಲಿ ಬಾಲಾಜಿ ಯಾರು ಕೆತ್ತಿರುವಂತಹ ಮೂರ್ತಿ ಅಲ್ಲ, ಸ್ವಯಂಭೂ ಮೂರ್ತಿ, ಭಗವಂತ ಹಾಗೆ ನಿಂತು ಬಿಟ್ಟಿರೋದು. ಹಾಗಾಗಿ ಭಗವಂತ ಬಾಲಾಜಿಯ ದರ್ಶನವನ್ನ ಮಾಡಿದ್ರೆ 10 ಅವತಾರಗಳ ದರ್ಶನ ನೀವು ಅಲ್ಲೇ ಮಾಡ್ಬಿಟ್ರಿ ಅಂತ. ಅಷ್ಟು ಅದ್ಭುತವಾದ ವಿಗ್ರಹ, ದಿವ್ಯಮಂಗಳ ರೂಪ ಭಗವಂತಂದು ತಿರುಪತಿಯಲ್ಲಿ. ಜೊತೆಗೆ ಭಗವಂತ ಮುಂಚೆಯಿಂದ ಅಲ್ಲಿದ್ದಾನೆ. ಕಲಿಯುಗದ ದೇವತೆ ಅಂತ ಯಾಕೆ ಕರೀತಾರೆ ಅಂದ್ರೆ, ರಮಣ ದೀಕ್ಷಿತರು ಅಲ್ಲಿ ಮೂಲ ಪ್ರಧಾನ ಅರ್ಚಕರು, ಅವ್ರು ಹೇಳಿದ ಹಾಗೆ ಕಲಿಯುಗದ ಪ್ರಾರಂಭದಲ್ಲಿ ಒಂದಷ್ಟು ವೈಖಾನಸರು ಭಗವಂತನಿಗೆ ಒಂದಷ್ಟು ಚೇಂಜಸ್ ಮಾಡ್ತಾರೆ. ಏನ್ ಚೇಂಜಸ್ ಅಂತ ಬಿಟ್ಕೊಡೋದಿಲ್ಲ, ತುಂಬಾ ಸೀಕ್ರೆಟ್ ಅದು. ಆ ಚೇಂಜಸ್ ಮಾಡಿರೋದ್ರಿಂದ ಒಂದು ಭಕ್ತರು ಏನೇ ಕೇಳ್ಕೊಂಡ್ರು ಈಡೇರುತ್ತೆ. ಜೊತೆಗೆ ಕಲಿಯುಗದಲ್ಲಿ ಭಗವಂತ ಡಿಫ್ರೆಂಟ್ ಆಗಿ ಕಾಣಿಸ್ತಾನೆ. ನೀವೇನ್ ಮಾಯಾ ಅಂತ ಹೇಳಿದ್ರಿ, ಅದು ಹಾಗೆ ಬೇಕು ಅಂತ ಮಾಡಿರೋದು ತಿರುಪತಿಯಲ್ಲಿ. ಅದೊಂದು ಸೀಕ್ರೆಟ್ ಯಾರು ಬಿಟ್ಕೊಡೋದಿಲ್ಲ. ಅವ್ರು ಒಂದ್ ಕಡೆ ಪಾಡ್ಕಾಸ್ಟ್ ಮಾಡುವಾಗ ಅವ್ರು ಈ ತರ ಮಾತಾಡ್ತಾರೆ. ಆ ಕೆಲವೊಂದು ಚೇಂಜಸ್ ಮಾಡಿದ್ದು ಅಥವಾ ಬಂದಿದ್ದು ಅದು ರಾಮಾನುಜಾಚಾರ್ಯರು ಬಂದ ಮೇಲೆ ಅಂತ ಅನ್ಸುತ್ತೆ. ಹೌದು, ಒಂದಷ್ಟು ಕತೆಗಳ ಪ್ರಕಾರ ಮುಂಚೆ ಏನಾಗಿರುತ್ತೆ ಅಂದ್ರೆ ಕನ್ಫ್ಯೂಷನ್ಸ್ ಇರುತ್ತೆ. ಇವಾಗ ತಿರುಪತಿ ಬೆಟ್ಟದಲ್ಲಿ ನಿಂತಿರೋ ಭಗವಂತ ಆತನ ದೇವಿ ಸ್ವರೂಪ ಅಂತ ಕೂಡ ಅಂತಾರೆ. ಯಾಕೆ ದೇವಿ ಸ್ವರೂಪ ಅಂತಾರೆ ಅಂದ್ರೆ, ಆ ಶಿಲೆ ಏನಿದೆ ಅದು ಅರುಣ ಶಿಲೆಯಲ್ಲಿ ಯೂಶಲಿ ದೇವಿನೇ ಕೆತ್ತನೆ ಮಾಡೋದು. ದೇವಿಯನ್ನ ಅರುಣ ಸ್ವರೂಪಿಣಿ ಅಂತಾನೆ ಕರೆಯೋದು ನಾವು ಲಲಿತಾ ಸಹಸ್ರನಾಮದಲ್ಲೂ ನೋಡೋ ಹಾಗೆ ಅರುಣ ಸ್ವರೂಪದಲ್ಲಿ ದೇವಿ ಯಾವಾಗ್ಲೂ ಕಾಣಿಸ್ಕೊಳ್ತಾಳೆ. ಅರುಣ ಅಂದ್ರೆ ರೆಡ್ ಅಲ್ಲಿ ದೇವಿ ಯಾವಾಗ್ಲೂ ಇರೋದನ್ನ ನಾವು ನೋಡಿದೀವಿ. ಹಾಗಾಗಿ ದೇವಿ ಶಿಲೆ ಇದು ಅಂತ ಒಂದಷ್ಟು ಜನ ಅನ್ಕೊಳ್ತಾರೆ, ಯಾಕಂದ್ರೆ ಅರುಣ ಶಿಲೆ. ಇನ್ನೊಂದಷ್ಟು ಜನ ಹೇಳೋದೇನಂದ್ರೆ ಮರುದಮಲೈ ಅಂತ ನಾವು ಯಾರನ್ನ ಕರೆಯೋದು ಅಂದ್ರೆ ಷಣ್ಮುಖನನ್ನ. ಯಾಕಂದ್ರೆ ಆತನೇ ಬೆಟ್ಟದ ಮೇಲೆ ಯಾವಾಗ್ಲೂ ನೋಡಿದ್ರೆ, ಷಣ್ಮುಖನೇ ಬೆಟ್ಟದ ಮೇಲೆ, ಮುರುಘ ಅಂತ ತಮಿಳ್ನಾಡಲ್ಲಿ ಕರೆಯೋದು, ಆತನೇ ಬೆಟ್ಟದ ಮೇಲೆ ಯಾವಾಗ್ಲೂ ಇರೋದು. ಹಾಗಾಗಿ ಅವನು ಷಣ್ಮುಖ ಅಂತ ಒಂದಷ್ಟು ಜನ. ಇನ್ನೊಂದಷ್ಟು ಜನ ಆತನಿಗೆ ಜಟಾಜೂಟ ಇದೆ, ನಾಗಾಭರಣಗಳಿದೆ, ಆತ ಶಿವ. ಯಾಕಂದ್ರೆ ನಾಗಾಭರಣಗಳನ್ನ ಹಾಕೊಳ್ಳೋದು, ಜಟಾಜೂಟವನ್ನ ಬಿಟ್ಕೊಳ್ಳೋದು ಶಿವ. ಅದು ಶಿವ ಅಂತ ಒಂದಷ್ಟು ಜನ ಹೇಳ್ತಾರೆ. ಒಂದಷ್ಟು ಜನ ಇವತ್ತಿಗೂ ಕೂಡ ಅವನನ್ನ ಶಿವ ಅಂತಾನೆ ಕಾಣೋರು ಇದ್ದಾರೆ. ಅದಕ್ಕೆ ರಾಮಾನುಜರು ಏನ್ ಮಾಡ್ತಾರೆ ಅಂದ್ರೆ, ಅವ್ರು ಹೋದಾಗ ಅಲ್ಲಿ ಈ ತರ ಕನ್ಫ್ಯೂಷನ್ಸ್ ಯಾವ್ದು ಇರಬಾರ್ದು ಅಂತ ಒಂದಷ್ಟು ಆಯುಧಗಳನ್ನ ಅಲ್ಲಿ ಪ್ಲೇಸ್ ಮಾಡ್ತಾರೆ. ಮಾರನೇ ದಿನ ಬಾಗಲ್ ತೆಗೆದು ನೋಡಿದ್ರೆ ಮೂರ್ತಿಯೇ ಶಂಖಚಕ್ರಗಳನ್ನ ಎತ್ಕೊಂಡು ನಿಂತಿದ್ದಾನೆ ಅಂತ ಅದೊಂದು ಕಥೆ. ಅಂದ್ರೆ ಈ ತರ ಕನ್ಫ್ಯೂಷನ್ಸ್ ಏನೂ ಬೇಡ, ನಾನು ಶ್ರೀಮನ್ನಾರಾಯಣನೇ ಶಂಖಚಕ್ರ. ಆದ್ರೆ ನೀವು ನನ್ನನ್ನ ಶಿವನಾಗಿ ನೋಡಿದ್ರೆ ನಾನು ಶಿವನಾಗಿ ಕಾಣಿಸ್ತೀನಿ, ನನ್ನನ್ನ ದೇವಿಯಾಗಿ ನೋಡಿದ್ರೆ ದೇವಿಯಾಗಿ ಕಾಣಿಸ್ತೀನಿ. ನಮ್ಮ ಮಧ್ವ ಸಂಪ್ರದಾಯದಲ್ಲೂ ಅದನ್ನೇ ಹೇಳೋದು. ಭಗವಂತ ಪಂಚಮುಖ ಶಿವನ ಒಳಗಡೆ ಶಿವನ ನಾಮದಿಂದ, ಶಿವನ ರೂಪದಿಂದ ನೆಲೆಸಿದ್ದಾನೆ. ಚತುರ್ಮುಖ ಬ್ರಹ್ಮನ ಒಳಗಡೆ ಅವನ ರೂಪದಿಂದ, ಅವನ ನಾಮದಿಂದ ನೆಲೆಸಿದ್ದಾನೆ. ಹಾಗಾಗಿ ಆತ ಯಾವ ರೂಪವನ್ನ ಬೇಕಾದ್ರೆ ಧಾರಣೆ ಮಾಡಬಹುದು. ನಾರಾಯಣ ಪರಬ್ರಹ್ಮ ಸಾಕ್ಷಾತ್ ಅವನೇ ತಿರುಪತಿಯಲ್ಲಿ ನಿಂತಿರೋದು. ಸೊ ಇದೊಂದು ಸ್ಟೋರಿ ಲೋಕಲೈಟ್ಸ್ ಇಂದ ನಾವು ತಿಳ್ಕೊಳ್ತೀವಿ. ಒಂದ್ಸಾರಿ ತಿರುಪತಿಯಲ್ಲಿ ಇದೇ ತರದೊಂದು ಮಿರಾಕಲ್ ಆಗತ್ತೆ. ಅದೇನು ಅಂದ್ರೆ, ಒಂದು ಹುಣ್ಣಿಮೆ ದಿನ ಅನ್ಸತ್ತೆ, ಆಕಾಶದಲ್ಲಿ ಮೋಡಗಳ ನಡುವೆ, ಆ ಮೋಡಗಳು ಏನಿರುತ್ತಲ್ಲ 3 ನಾಮದ ತರ, ಅದ್ರ ಮಧ್ಯೆ ಚಂದ್ರ, ಅಂದ್ರೆ ಶಿವನ ರೆಪ್ರೆಸೆಂಟ್ ಮಾಡೋ ತರ. ಸೊ ಇದು ಕೂಡ ತುಂಬಾ ಜನಗಳು ಹೇಳಿರೋದೆ. ಅಂದ್ರೆ ಈ ತರ ಮಿಸ್ಟ್ರೀಸ್ ಭಗವಂತ ಮಾಡ್ತಾನೆ ಇರ್ತಾನೆ. ನೀವು ಇಂಥ ದೊಡ್ಡ ಪವರ್ಫುಲ್ ಕ್ಷೇತ್ರ ಅಂದ್ರೆ ಏನಾದ್ರೂ ಮಿಸ್ಟ್ರೀಸ್ ಇದ್ದೇ ಇರತ್ತೆ. ಅಲ್ಲಿ ಸಿಂಪಲ್ ಆಗಂತೂ ಆತ ಇಟ್ಟಿರೋದಿಲ್ಲ. ಇವಾಗ ಉಡುಪಿಯಲ್ಲಿ ನಾವು ನೋಡೋದಾದ್ರೆ, ಆತ ಮಂತಪಾಶವನ್ನ ಹಿಡ್ಕೊಂಡಿದ್ದಾನೆ.
ಅದನ್ನ ನಾವು ಕೃಷ್ಣ ಅಂತ ನಮಗೆ ಗೊತ್ತು. ಆತನಿಗೆ 3 ಶಿಖೆಗಳಿದೆ, ಹಾಗಾಗಿ ಕೃಷ್ಣನೇ ಅದು. ಭೈಷ್ಮಿ ಮಧ್ವಕರಾರ್ಚಿತಂ ಅಂದ್ರೆ ದ್ವಾರಕೆಯಲ್ಲಿ ರುಕ್ಮಿಣಿ ಪೂಜೆ ಮಾಡ್ತಿದ್ದು ಅವರೇ, ಕೃಷ್ಣನೇ ಸ್ವತಃ ಮಧ್ವಾಚಾರ್ಯರ ಬಳಿ ಬಂದಿತ್ತು. ಬೇರೆ ಎಲ್ಲಾ ಕಡೆ ನಾವು ದೇವರ ಬಳಿ ಹೋಗ್ತೀವಿ, ಇಲ್ಲಿ ದೇವರೇ ತಾನಾಗಿ ಬಂದದ್ದು ಉಡುಪಿ ಕ್ಷೇತ್ರ. ಆದ್ರೆ ಒಂದಷ್ಟು ಜನ ಏನ್ ಹೇಳ್ತಾರೆ, ಆತ ಹಾಗೆ ಹಿಡಿದು ನಿಂತಿರೋದು ಪಳನಿ ಮುರುಗನ ತರ ಇದೆ, ಹಾಗಾಗಿ ಇವನು ಮುರುಗ, ಇವನು ಕೃಷ್ಣ ಅಲ್ಲ ಅಂತ ಒಂದಷ್ಟು ಜನ ಹೇಳ್ತಾರೆ. ಎಲ್ಲ ಕಡೆ ಇದ್ದೇ ಇರುತ್ತೆ, ಭಗವಂತ ಬೇಕು ಅಂತಾನೆ ಕ್ರಿಯೇಟ್ ಮಾಡೋದು ಅದನ್ನ. ಯಾಕೆ ಅಂದ್ರೆ ಇವಾಗ ಒಂದಷ್ಟು ಜನ ಕೃಷ್ಣ ಅಂತ ನಂಬಿರ್ತಾರೆ, ಈ ತರ ಇನ್ನೊಂದಷ್ಟು ಜನ ಹೇಳಿದಾಗ ಅವ್ರ ಮೈಂಡಲ್ಲಿ ಕನ್ಫ್ಯೂಷನ್ ಕ್ರಿಯೇಟ್ ಆಗ್ಲಿ, ಇನ್ನೂ ಡೀಪ್ ಆಗಿ ಅಬ್ಸರ್ವ್ ಮಾಡ್ತಾರೆ, ಇನ್ನೂ ಚೆನ್ನಾಗಿ ತಿಳ್ಕೊಳ್ತಾರೆ. ಹಾಗೆ ತಿಳ್ಕೊಂಡು ಅವ್ರಿಗೆ ಗೊತ್ತಿಲ್ದಂಗೆ ಅವನಲ್ಲೇ ಮುಳುಗೋಗಿರ್ತಾರೆ. ಅದನ್ನೇ ತಿರುಪತಿ ಬಾಲಾಜಿ ಕೂಡ ಮಾಡೋದು, ನಮ್ಮ ಉಡುಪಿ ಕೃಷ್ಣ ಕೂಡ ಮಾಡೋದು. ಈ ತರ ಕನ್ಫ್ಯೂಷನ್ಸ್ ನ ಬೇಕು ಅಂತ ಕ್ರಿಯೇಟ್ ಮಾಡ್ತಾನೆ. ಭಕ್ತರೆಲ್ಲ ಹೌದಲ್ವಾ, ಇರ್ಬೋದಲ್ವಾ ಅಂತ ಇನ್ನೂ ಡೀಪ್ ಆಗಿ ನೋಡ್ತಾರೆ. ನೋಡ್ತಾ ಅವನಲ್ಲೇ ಕಳೆದು ಹೋಗ್ತಾರೆ. ಮಹಾವಿಷ್ಣುವಿನ ದಶಾವತಾರಗಳು ನನಗೆ ಗೊತ್ತಿದ್ದಂಗೆ ಬ್ರಹ್ಮ, ವಿಷ್ಣು, ಮಹೇಶ್ವರ ಇಷ್ಟು ಭಗವಂತರಿದ್ರು ಅಂದ್ರೆ ದೇವರುಗಳಿದ್ರು ಕೂಡ, ಬಟ್ ವಿಷ್ಣುನೇ ಅನ್ಸತ್ತಲ್ಲ ಪ್ರತಿ ಸಾರಿಗೂ ಮಾನವ ಅವತಾರನ ತಗೊಂಡು ಭೂಮಿಗೆ ಬಂದಿದ್ದು. ಭಕ್ತರಿಗೋಸ್ಕರ ಅಂತಾನೆ ಡೈರೆಕ್ಟ್ ಬಂದಿದ್ದು ಮಹಾವಿಷ್ಣು ಅಲ್ಲ. ಕೃಷ್ಣಂ ವಂದೇ ಮಂಥಪಾಶಧರಂ ದಿವ್ಯಾರ್ಭಕಾಕೃತಿಂ ಶಿಖಾಬಂಧತ್ರಯೋಪೇತ ಭೈಷ್ಮೀ ಮಧ್ವಕರಾರ್ಚಿತಂ. ನೀವು ಹೇಳಿದ ಹಾಗೆ ಮಹಾವಿಷ್ಣುವಿನ ಕಾರ್ಯ ಯಾವುದು ಅಂದ್ರೆ ಸಸ್ಟೆನೆನ್ಸ್, ಸ್ಥಿತಿ ಅಂತ ನಾವು ಹೇಳ್ತೀವಿ. ಸೃಷ್ಟಿ, ಸ್ಥಿತಿ, ಲಯ 3 ಕಾರ್ಯಗಳು ನಮ್ಮ ಇಡೀ ಜಗತ್ತಲ್ಲಿ ಪಾಲನೆ ಮಾಡ್ಕೊಂಡು ಬರಬೇಕಾಗಿರುತ್ತೆ. ಸೃಷ್ಟಿಗೆ ಕೂಡ ಬ್ರಹ್ಮದೇವರು, ಅದು ಉಗಮ ಆಗಿರೋದು ಮಹಾವಿಷ್ಣುವಿನ ನಾಭಿಕಮಲದಿಂದಾನೆ. ಸೊ ಎಲ್ಲ ಅವಯವಗಳಿಗೂ ಅವರೇ ಮೂಲ ಅಂತ ನಾವು ಹೇಳಬಹುದು. ಆದಿಮೂಲ ಅಂತ ಗಜೇಂದ್ರ ಕರಿತಾನಲ್ಲ ನಾರಾಯಣನ ಆದಿಮೂಲ ಅಂತ. ಯಾಕೆ ಅಂದ್ರೆ ಸರ್ವಕ್ಕೂ ಆದಿಮೂಲ ಅವರೇ. ಇನ್ನು ಅವತಾರಗಳನ್ನ ಯಾಕೆ ಎತ್ತುತ್ತಾರೆ ಅಂದ್ರೆ, ಭಗವದ್ಗೀತೆಯಲ್ಲಿ ಕೃಷ್ಣ ಮಾತು ಕೊಟ್ಟಿರೋ ಹಾಗೆ, ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಮ ಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಹಂ ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೇ. ಬೇರೆ ದೇವತೆಗಳ ಅವತಾರಗಳು ಕೂಡ ಇದೆ, ಸಾಕಷ್ಟು ಇದೆ. ಬ್ರಹ್ಮದೇವರ ಅವತಾರ ಇದೆ, ರುದ್ರದೇವರ ಅವತಾರ ಇದೆ, ಅಗಸ್ತ್ಯ ಮುನಿಗಳು, ಅವರೆಲ್ಲ ದೇವತೆಗಳ ಅವತಾರಗಳು. ರುದ್ರದೇವರು ದೂರ್ವಾಸ ಮುನಿಗಳಾಗಿ ಅವತಾರ ಮಾಡ್ತಾರೆ. ಹಲವಾರು ಬಾರಿ ಹಲವಾರು ಅವತಾರಗಳನ್ನ ಬೇರೆ ದೇವತೆಗಳು ಕೂಡ ಎತ್ತಿದ್ದಾರೆ. ಆದ್ರೆ ನಾರಾಯಣನ ಅವತಾರಗಳು ಯಾಕೆ ಸ್ಪೆಷಲ್ ಅಂದ್ರೆ, ಒಂದು ಪರ್ಟಿಕ್ಯುಲರ್ ಪರ್ಪಸ್ ಇರುತ್ತೆ. ಆ ಪರ್ಪಸ್ ಏನು ಅಂದ್ರೆ ದುಷ್ಟರ ಸಂಹಾರ ಅಂತ ನಾವು ಅನ್ಕೊಳ್ಬಹುದು, ಆದ್ರೆ ಅದು ಸೆಕೆಂಡರಿ ಪರ್ಪಸ್. ಭಗವಂತನ ಪ್ರೈಮರಿ ಪರ್ಪಸ್ ಯಾವುದು ಅಂದ್ರೆ ಪರಿತ್ರಾಣಾಯ ಸಾಧೂನಾಂ. ಆತ ಹೇಳುವಾಗ್ಲೇ ಹೇಗೆ ಹೇಳ್ತಿದ್ದಾನೆ ನೋಡಿ, ಮೊದಲು ಪರಿತ್ರಾಣಾಯ ಸಾಧೂನಾಂ, ಆಮೇಲೆ ವಿನಾಶಾಯ ಚ ದುಷ್ಕೃತಾಂ. ಸಾಧು ಸಜ್ಜನರ ಜೊತೆ ಇರೋದಕ್ಕೆ ಭಗವಂತ ಬಂದು ಅವತಾರ ಮಾಡಿ ಬೈ ಪ್ರಾಡಕ್ಟ್ ತರ ದುಷ್ಟರ ಸಂಹಾರ ಮಾಡಿ ಹೋಗ್ತಾನೆ. ಆತ ಒಂದೇ ಸಂಕಲ್ಪ ತಗೊಂಡ್ರೆ ಅಖಿಲಾಂಡ ಕೋಟಿ ಬ್ರಹ್ಮಾಂಡಗಳು ಸೃಷ್ಟಿಯಾಗುವಾಗ ಯಾವುದೋ ಒಂದು ಬ್ರಹ್ಮಾಂಡದಲ್ಲಿ, ಒಂದು ಗ್ರಹದಲ್ಲಿ, ಒಂದು ಊರಲ್ಲಿ ಇರುವಂತಹ ಒಬ್ಬ ರಾಕ್ಷಸನ್ನ ಸಂಹಾರ ಮಾಡೋದಕ್ಕೆ ಆತ ಅವತಾರ ಎತ್ತಿ ಬರ್ಬೇಕಾಗಿರೋ ಅವಶ್ಯಕತೆ ಇಲ್ಲ. ಯಾಕೆ ಬರ್ತಾನೆ ಅಂದ್ರೆ, ಒಂದು ಸಿಂಪಲ್ ಎಕ್ಸಾಂಪಲ್ ನಿಂದ ನಾವು ಅರ್ಥ ಮಾಡ್ಕೋಬಹುದು. ಇವಾಗ ನಮಗ್ ತುಂಬಾ ಬೇಕಾಗಿರೋರೊಬ್ರು ನೀರಲ್ಲಿ ಮುಳುಗ್ತಿದ್ದಾರೆ, ಅವ್ರಿಗೆ ಸ್ವಿಮ್ಮಿಂಗ್ ಬರೋದಿಲ್ಲ. ನಮಗ್ ತುಂಬಾ ಚೆನ್ನಾಗಿ ಸ್ವಿಮ್ಮಿಂಗ್ ಬರುತ್ತೆ, ನಾವ್ ಏನ್ ಮಾಡ್ತೀವಿ ಅವಾಗ? ನಾವು ಹಾರ್ತೀವಿ, ಅವ್ರನ್ನ ಪಾರ್ ಮಾಡ್ಕೊಂಡು ಕರ್ಕೊಂಡ್ ಬರ್ತೀವಿ. ಅದೇ ತರ ಈ ಸಂಪೂರ್ಣ ಜಗತ್ತು ಒಂದು ಸಾಗರ, ದುಃಖದ ಸಾಗರ. ಇಲ್ಲಿ ನಾವೆಲ್ಲ ಭಗವಂತನ ಮಕ್ಕಳು, ಆತ ನಮ್ಮೆಲ್ಲರ ಪಿತ. ಮಕ್ಕಳಾಗಿ ನಾವೆಲ್ಲ ಈ ಸಂಸಾರ ಸಾಗರದಲ್ಲಿ ಮುಳುಗ್ತಾ ಇದೀವಿ, ನಮ್ಗೆ ಯಾವುದು ಸಪೋರ್ಟ್ ಇಲ್ಲ. ಆ ಸಪೋರ್ಟ್ಗಾಗಿ ಭಗವಂತ ಏನ್ ಮಾಡ್ತಾನೆ, ಆತ ಇದೇ ಸಾಗರಕ್ಕೆ ಬರ್ತಾನೆ, ಬಂದು ನಮ್ಮನ್ನ ಆತನ ಜೊತೆ ಕರ್ಕೊಂಡು ಹೋಗ್ತಾನೆ. ಅದು ಅವತಾರದ ಮೇನ್ ಪರ್ಪಸ್. ಭಗವಂತ ಬರೋದೇ ಭಕ್ತರ ಉದ್ಧಾರಕ್ಕಾಗಿ. ಆತ ಕೃಷ್ಣ ಅವತಾರದಲ್ಲಿ ಹಲವಾರು ಬಾರಿ ಹೇಳ್ತಾನೆ, ವೈಕುಂಠವನ್ನ ಬಿಟ್ಟು ಇಲ್ಲಿಗೆ ಯಾಕೆ ಬರ್ತಾನೆ ಅಂದ್ರೆ, ಆ ಭಕ್ತರ ಜೊತೆ ಇರಬೇಕು, ಭಕ್ತರ ಸಂಘದಲ್ಲಿ ಇರಬೇಕು, ಅವರುಗಳ ಜೊತೆ ಕುಣಿಬೇಕು, ಹಾಡಬೇಕು, ನೃತ್ಯ ಮಾಡಬೇಕು. ಇದೆಲ್ಲ ಆತನಿಗೆ ತುಂಬಾ ಇಷ್ಟ. ಭಕ್ತರ ಜೊತೆ ಇರೋದು ಅಂದ್ರೆ ಆತನಿಗೆ ಫೇವ್ರೆಟ್. ಹಾಗಾಗಿ ಆತ ಅವತಾರಗಳನ್ನ ಎತ್ತಿ ಬರ್ತಾನೆ. ಪರಿತ್ರಾಣಾಯ ಸಾಧುನಾಮ್ ಅಂತ ಹೇಳೋ ಹಾಗೆ, ಎಲ್ಲ ಸಾಧು ಸಜ್ಜನರ ರಕ್ಷಣೆ ಯಾವಾಗೆಲ್ಲ ಮಾಡ್ಲೇಬೇಕಾಗತ್ತೋ ಅವಾಗ ಒಂದು ಸೆಕೆಂಡ್ ಥಾಟ್ ಕೂಡ ಕೊಡದೆ ಆತ ಅವತಾರ ಮಾಡ್ತಾನೆ. ಅದೇ ಬೈ ಪ್ರಾಡಕ್ಟ್ ಆಗಿ ದುಷ್ಟರನ್ನ ನಾಶ ಮಾಡಿ ಹೋಗ್ತಾನೆ. ಭಗವಂತ ಒಂದು ಮೀನಿನ ರೂಪದಲ್ಲಿ ಕಾಣಿಸ್ಕೊಂಡಿತ್ತು, ಮತ್ಸ್ಯಾವತಾರ. ಭಗವಂತನ ಒಂದು ತುಂಬಾ ಅಪರೂಪದ ಅವತಾರ ಅದು ಮತ್ಸ್ಯಾವತಾರ. ಆದ್ರೆ ತುಂಬಾ ಕಡಿಮೆ ಜನಗಳಿಗೆ ಈ ಅವತಾರದ ಬಗ್ಗೆ ಗೊತ್ತಿರುತ್ತೆ. ಒಂದಷ್ಟು ಅವತಾರಗಳ ಬಗ್ಗೆ ಗೊತ್ತೇ ಇರೋದಿಲ್ಲ. ನಾವು ಇವಾಗ 10 ಅವತಾರಗಳು ಅಂತ ದಶಾವತಾರ ಅಂತ ಏನ್ ಕರಿತೀವಿ. ಯಾಕೆ 10ನೇ ಚೂಸ್ ಮಾಡಿದ್ರು ಅಂದ್ರೆ, ದಶೇತಿ ಪೂರ್ಣ ಮುತ್ತಿಷ್ಟಂ ಅಂತ. 10 ಅನ್ನೋ ನಂಬರ್ ಏನಿದೆ ಅದು ಸಂಪೂರ್ಣ ಪೂರ್ಣತ್ವವನ್ನ ರೆಪ್ರೆಸೆಂಟ್ ಮಾಡುತ್ತೆ. ಹಾಗಾಗಿ 10 ಅಂತ.
ಈ 10ನ್ನ ಬಿಟ್ಟು ಕೂಡ ಭಗವಂತನ ತುಂಬಾ ಅದ್ಭುತ ಅವತಾರಗಳಿದೆ. ಹಯಗ್ರೀವ ಅವತಾರ ಇದೆ, ಕಪಿಲ ಅವತಾರ ಇದೆ, ದತ್ತಾತ್ರೇಯ ಅವತಾರ ಇದೆ. ಇದೆಲ್ಲ ಭಗವಂತನದ್ದೇ ಅವತಾರಗಳು. ಇದನ್ನ ದಶಾವತಾರದಲ್ಲಿ ಇನ್ಕ್ಲೂಡ್ ಮಾಡಿಲ್ಲ. ಆದ್ರೆ ದಶ ಅಂತ ನಾವು ಕರೆಯುವಾಗ ಇದರ ಕತೆ ಕೂಡ ಜೊತೆಗೆ ಬರುತ್ತೆ. ಪರಶುರಾಮನ ಕತೆ ನೋಡುವಾಗ ದತ್ತಾತ್ರೇಯನ ಕತೆ ಕೂಡ ಬರುತ್ತೆ. ಇನ್ನು ಕೂರ್ಮದ ಕತೆ ನೋಡುವಾಗ ನಾವು ಮತ್ಸ್ಯಾವತಾರ ಆದ್ಮೇಲೆ ಕೂರ್ಮಾವತಾರ ಏನ್ ಬರುತ್ತೆ, ಅಲ್ಲಿ ನಾವು ಮೋಹಿನಿ ಅವತಾರವನ್ನ, ಧನ್ವಂತ್ರಿ ಅವತಾರವನ್ನ ಎಲ್ಲ ನೋಡ್ತೀವಿ. ಇದು ವಿಷ್ಣುವಿನ ಅವತಾರನೇ. ಆದ್ರೆ ಈ 10 ಅವತಾರದಲ್ಲಿ ಸೇರಿಸಿಲ್ಲ. ಅದ್ರ ಜೊತೆ ಸಬ್ಸಿಡಿಯಾಗಿ ಅದನ್ನ ನಾವು ಕಲ್ತ್ಕೊಂಡು ಹೋಗಬಹುದು. ಮೊದಲನೇದು ಅದರಲ್ಲಿ ಮತ್ಸ್ಯಾವತಾರ. ಯಾವ ಟೈಮಲ್ಲಿ ಅಂದ್ರೆ ಒಂದು ಅದ್ಭುತ ಕತೆ ಭಾಗವತ ನಮಗೆ ವಿವರಣೆ ಕೊಡುತ್ತೆ. ಸತ್ಯವ್ರತ ಅನ್ನೋ ಒಬ್ಬ ರಾಜ, ಆತನ ದೈನಿಕ ಆನ್ಹಿಕಗಳನ್ನ ಮಾಡ್ತಾ ಇದ್ದಾನೆ, ಸಂಧ್ಯಾವಂದನೆಯನ್ನ ಮಾಡ್ತಿದ್ದಾನೆ. ಆತ ನದಿಯಲ್ಲಿ ಇರುವಾಗ ಸರೋವರದಲ್ಲಿ ಆತ ಅರ್ಘ್ಯವನ್ನ ಕೊಡಬೇಕು ಸೂರ್ಯನಿಗೆ. ಅರ್ಘ್ಯವನ್ನ ಕೊಡೋದಿಕ್ಕೆ ನೀರನ್ನ ಹೀಗೆ ತೆಗಿತಾನೆ. ಸಣ್ಣ ಒಂದು ಮೀನು ಆತನ ಕೈಯಲ್ಲಿ ಕಾಣಿಸುತ್ತೆ. ಅವನಿನ್ನೇನು ಬಿಟ್ಬಿಡ್ಬೇಕು ಅದನ್ನ ನೀರಿಗೆ. ಅವಾಗ ಆ ಮೀನು ಮಾತಾಡ್ಬಿಟ್ಟು ಹೇಳುತ್ತೆ, ದಯವಿಟ್ಟು ನನ್ನನ್ನು ಬಿಡಬೇಡ, ಮತ್ತೆ ಈ ಈ ಸರೋವರದಲ್ಲಿ ತುಂಬಾ ಹಾನಿಕಾರಕ ಪ್ರಾಣಿಗಳಿದೆ, ಅದೆಲ್ಲ ನನ್ನ ತಿಂದು ಬಿಡತ್ತೆ, ದಯವಿಟ್ಟು ಅಲ್ಲಿಗೆ ನನ್ನ ಬಿಡಬೇಡ ಅಂತ ಕೇಳ್ಕೊಳತ್ತದು. ಆತ ಏನ್ ಮಾಡ್ತಾನೆ, ಇಷ್ಟು ಕೇಳ್ಕೊಳ್ತಿದ್ಯಲ್ಲ ಅನ್ಬಿಟ್ಟು ಒಂದು ಬೊಗಸೆಗೆ ತಗೊಂಡು ಹೋಗಿ ಆ ಮೀನನ್ನ ಹಾಕ್ತಾನೆ. ಆನ್ಹಿಕಗಳನ್ನೆಲ್ಲ ಮುಗಿಸ್ತಾನೆ. ಆಮೇಲೆ ಹೋಗಿ ನೋಡಿದ್ರೆ ಆ ಬೊಗಸೆ ತುಂಬಾ ಬೆಳೆದ್ಬಿಟ್ಟಿರತ್ತೆ. ಆ ಮೀನು ಸಣ್ಣ ಮೀನಿದ್ದು ಬೊಗಸೆ ತುಂಬಾ ಬೆಳೆದ್ಬಿಟ್ಟಿರತ್ತೆ. ಅದನ್ನ ಬೇರೆದಕ್ಕೆ ಮತ್ತೆ ದೊಡ್ಡ ಕಂಟೈನರ್ಗೆ ಟ್ರಾನ್ಸ್ಫರ್ ಮಾಡ್ತಾನೆ. ಮಾರನೇ ದಿನ ನೋಡಿದ್ರೆ ಆ ಕಂಟೈನರ್ ಸುತ್ತ ಕೂಡ ಅಷ್ಟು ತುಂಬಾ ಕೂಡ ಆ ಮೀನು ಬೆಳೆದ್ಬಿಟ್ಟಿರತ್ತೆ. ಅದರಿಂದ ಇನ್ನೊಂದು ಕೆರೆಗೆ ಟ್ರಾನ್ಸ್ಫರ್ ಮಾಡ್ತಾನೆ, ಕೆರೆಯಿಂದ ನದಿಗೆ ಟ್ರಾನ್ಸ್ಫರ್ ಮಾಡ್ತಾನೆ, ನದಿಯಿಂದ ಕೊನೆಗೆ ಸಮುದ್ರಕ್ಕೆ ಟ್ರಾನ್ಸ್ಫರ್ ಮಾಡ್ತಾನೆ. ಎಲ್ಲೇ ಅವನು ತಗೊಂಡು ಹೋಗಿ ಆ ಮೀನನ್ನ ಬಿಟ್ಟರು ಕೂಡ ಅಷ್ಟು ಗಾತ್ರದಲ್ಲಿ ಬೆಳೀತಾ ಇದೆ. ಆ ಇಡೀ ಕೆರೆ ನದಿ ಕೂಡ ಅದಕ್ಕೆ ಸಾಕಾಗ್ತಾ ಇಲ್ಲ, ಅಷ್ಟು ದೊಡ್ಡ ಮೀನಾಗಿ ಗಾತ್ರವಾಗಿ ಬೆಳೆದಿದೆ. ಇವಾಗ ಸರೋವರಕ್ಕೆ ಮತ್ತೆ ಸಮುದ್ರಕ್ಕೆ ಬಿಟ್ಟಾಗ ಆ ಮೀನು ಹೇಳುತ್ತೆ, ಇಲ್ಲ ನನ್ನ ಬೇರೆ ಪ್ರಾಣಿಗಳು ತಿಂದುಬಿಡತ್ತೆ ಅಂತ. ಅವಾಗ ಸತ್ಯವ್ರತ ರಾಜ ಹೇಳ್ತಾನೆ, ನಿನ್ನನ್ನ ತಿನ್ನುವಂತಹ ಸಾಹಸ ಇಲ್ಲಿ ಬೇರೆ ಯಾವ ಪ್ರಾಣಿಗಳಿಗೂ ಇಲ್ಲ, ನೀನ್ ಸಾಮಾನ್ಯ ಮೀನು ಖಂಡಿತ ಅಲ್ಲ, ನಿನ್ನ ನಿಜ ರೂಪ ತೋರಿಸು ಅಂತ. ಭಗವಂತ ಅವಾಗ ಶಂಖಚಕ್ರ ಗದಾಪದ್ಮಧಾರಿಯಾಗಿ ನಾರಾಯಣನ ಅವತಾರದಲ್ಲಿ ಅರ್ಧ ಮತ್ಸ್ಯ ಅರ್ಧ ನಾರಾಯಣನಾಗಿ ಆತನಿಗೆ ದರ್ಶನ ಕೊಡ್ತಾನೆ, ಸತ್ಯವ್ರತ ಮನುವಿಗೆ. ಆತ ಏನ್ ಹೇಳ್ತಾನೆ ಭಗವಂತ ಅಂದ್ರೆ, ನೀನು ನನ್ನನ್ನು ಕಾಪಾಡಿದ್ದೀಯ, ಹಾಗಾಗಿ ಇನ್ನು ಮುಂದೆ ಸ್ವಲ್ಪ ಸಮಯದಲ್ಲಿ ಪ್ರಳಯ ಆಗಕ್ಕಿದೆ. ಅಂದ್ರೆ ಬ್ರಹ್ಮನ ರಾತ್ರಿ, ನಾವು ಮುಂಚೆ ಡಿಸ್ಕಸ್ ಮಾಡಿದ ಹಾಗೆ ಬ್ರಹ್ಮನ ರಾತ್ರಿ ಆಗೋಕ್ಕಿದೆ, ಕಲ್ಪಾಂತ್ಯ ಆಗೋಕ್ಕಿದೆ. ಅವಾಗ ಪ್ರಳಯ ಆಗತ್ತೆ. ಪ್ರಳಯದಲ್ಲಿ ನೀನ್ ನನ್ನ ಹೇಗೆ ರಕ್ಷಣೆ ಮಾಡಿದೆ, ನಾನು ನಿನ್ನನ್ನ ರಕ್ಷಣೆ ಮಾಡ್ತೀನಿ. ಅದಕ್ಕೆ ನೀನ್ ಇವಾಗಲಿಂದಾನೇ ಸಿದ್ಧತೆ ಮಾಡ್ಕೊಳ್ಬೇಕು. ನಿನ್ನ ಜೊತೆಗೆ ಸಪ್ತ ಋಷಿಗಳನ್ನ ನಿನ್ನ ಜೊತೆ ಕರ್ಕೊಂಡ್ ಬಾ. ಜೊತೆಗೆ ನೆಕ್ಸ್ಟ್ ರೀಪ್ರೊಡ್ಯೂಸ್ ಮಾಡೋದಕ್ಕೆ ಸಂಪೂರ್ಣ ಜಗತ್ತನ್ನ ಮತ್ತೆ ಪ್ಲಾಂಟ್ಸ್ ಇಂದ ನೀನೇನು ಗ್ರೋ ಮಾಡೋದಕ್ಕೆ ನಿಂಗೆ ಏನೆಲ್ಲ ಬೇಕು, ಬೀಜಗಳಾಗಿರಬಹುದು ಅಥವಾ ನಿನ್ನ ರೆಸಿಪೀಸ್ ಆಗಿರಬಹುದು, ಅದೆಲ್ಲವನ್ನ ನೀನು ಸಂಗ್ರಹ ಮಾಡಿ ಇಟ್ಕೊಂಡಿರು. ಮತ್ತೆ ನೀನು ಮನುವಾಗ್ಬೇಕು. ಅವಾಗ ಇದೆಲ್ಲ ನೀನೇ ಜಗತ್ತನ್ನ ಪಿತಾ ಆಗ್ಬೇಕು, ಜಗತ್ತಿನ ಪಿತಾ ಆಗ್ಬೇಕು ಅಂತ. ಹಾಗೆ ಭಗವಂತ ಹೇಳಿ ಅದೃಶ್ಯನಾಗ್ತಾನೆ. ಭಗವಂತನ ಮಾತಿನಂತೆ ಸ್ವಲ್ಪ ಕಾಲದಲ್ಲಿ ಪ್ರಳಯ ಶುರುವಾಗ್ಬಿಡತ್ತೆ. ಕಾರ್ಮೋಡಗಳು ಕವಿದು ಜೋರಾಗಿ ನೀರು ಹರಿಯೋದಕ್ಕೆ ಶುರುವಾಗತ್ತೆ. ಎಲ್ಲರ ಜೊತೆ ಸತ್ಯವ್ರತ ರಾಜ ಸಮುದ್ರದ ತೀರಕ್ಕೆ ಬಂದು ನೋಡ್ತಾನೆ. ಅಲ್ಲಿ ಒಂದು ದೋಣಿ ಬರುತ್ತೆ. ಆ ದೋಣಿಯನ್ನ ಭಗವಂತ ಹೇಳಿದ್ದನ್ನ ನೆನಪಿಸ್ಕೊಳ್ತಾನೆ. ಭಗವಂತ ಆತನಿಗೆ ಹೇಳಿರ್ತಾನೆ, ನಾನು ನಿನಗೋಸ್ಕರ ಒಂದು ದೋಣಿಯನ್ನ ಕಳಿಸ್ತೀನಿ ಅಂತ. ಹಾಗೆ ಭಗವಂತ ಕಳಿಸಿದಾನೆ ಅಂತ ಸತ್ಯವ್ರತ ರಾಜ ಸಪ್ತ ಋಷಿಗಳ ಜೊತೆ, ಆ ಗಿಡಮೂಲಿಕೆ ಎಲ್ಲದರ ಜೊತೆ ಅಲ್ಲಿ ಹತ್ತಿ ದೋಣಿಯಲ್ಲಿ ಕೂತ್ಕೊಳ್ತಾನೆ. ತಕ್ಷಣ ಭಗವಂತ ಬಂದು ವಾಸುಕಿ ಸರ್ಪ ಏನಿದೆ, ರುದ್ರದೇವರ ಕಂಠದಲ್ಲಿರುವಂತಹ ವಾಸುಕಿ ಸರ್ಪ, ಆ ವಾಸುಕಿ ಸರ್ಪವನ್ನ ಹಗ್ಗವಾಗಿ ಮಾಡಿಕೊಂಡು ಅದನ್ನ ತನ್ನ ಶೃಂಗಕ್ಕೆ, ಮೀನುಗಳಿಗೆ ಯೂಶಲಿ ಶೃಂಗ ಇರೋದೇ ಇಲ್ಲ, ಕೊಂಬು ಇರೋದೇ ಇಲ್ಲ. ಆದ್ರೆ ಭಗವಂತನ ಮತ್ಸ್ಯಾವತಾರದಲ್ಲಿ ಆತನಿಗೆ ಒಂದು ಚಿನ್ನದ ಶೃಂಗ ಇರುತ್ತೆ, ಸ್ವರ್ಣ ಶೃಂಗ. ಆ ಶೃಂಗಕ್ಕೆ ವಾಸುಕಿಯನ್ನ ಕಟ್ಟಿಕೊಂಡು ಅವರನ್ನ ಕರ್ಕೊಂಡು ಹೋಗ್ತಾನೆ. ಆ ಪ್ರಳಯದಲ್ಲಿ ಅವರನ್ನ ದೋಣಿಯ ಮೇಲೆ ಕೂಡಿಸ್ಕೊಂಡು ಭಗವಂತ ಮತ್ಸ್ಯಾವತಾರದಲ್ಲಿ ಕಾಪಾಡ್ಕೊಳ್ತಾ ಹೋಗ್ತಾನೆ. ಬ್ರಹ್ಮನ ರಾತ್ರಿ ಹಗಲಿಗೆ ಎಷ್ಟು ಟೈಮ್ ಇರುತ್ತೋ ಅಷ್ಟೇ ರಾತ್ರಿಗೂ ಟೈಮ್ ಇರುತ್ತೆ, ಅಷ್ಟು ಪ್ರಳಯ ಆಗ್ತಾನೇ ಇರುತ್ತೆ. ಆ ಸಮಯದಲ್ಲಿ ಭಗವಂತ ಏನ್ ಮಾಡ್ತಾನೆ ಅಂದ್ರೆ, ಮನುವಿಗೆ, ಮುಂದೆ ಮನು ಆಗ್ಬೇಕಾಗಿರೋ ಸತ್ಯವ್ರತನಿಗೆ ವೇದಗಳ ಜ್ಞಾನವನ್ನ ಕೊಡ್ತಾನೆ. ಸಪ್ತಋಷಿಗಳಿಗೂ ಕೂಡ ವೇದಗಳ ಜ್ಞಾನವನ್ನ ಭಗವಂತ ಕೊಡ್ತಾನೆ. ಇದಾದ್ಮೇಲೆ ಪ್ರಳಯ ಮುಗಿದ ಮೇಲೆ ಮುಂದಿನ ಮನ್ವಂತರ ಶುರುವಾಗತ್ತೆ. ಆ ಮನ್ವಂತರಕ್ಕೆ ಸತ್ಯವ್ರತ ರಾಜನೇ ಮನು ಆಗ್ತಾನೆ. ಇದು ನಮ್ಮದೇ ಮನ್ವಂತರ. ಆತನನ್ನೇ ನಾವು ವೈವಸ್ವತ ಅಂತ ಕರೆಯೋದು. ಈ ಸತ್ಯವ್ರತ ರಾಜ ಏನಿದ್ದಾನೆ ಆತನನ್ನೇ ನಾವು ವೈವಸ್ವತ ಅಂತ ಕರೆಯೋದು. ನಮ್ಮ ಮನ್ವಂತರ ವೈವಸ್ವತ ಮನ್ವಂತರ. ಇದು ಮತ್ಸ್ಯಾವತಾರದ ಕತೆ.
ಆದರೆ ಇನ್ನೊಂದು ಕಲ್ಪದಲ್ಲಿ ಭಗವಂತ ವೇದಗಳನ್ನ ಒಬ್ಬ ರಾಕ್ಷಸನಿಂದ ಕಾಪಾಡಿಕೊಂಡು ಬಂದು ಬ್ರಹ್ಮದೇವರಿಗೆ ವಾಪಸ್ ಕೊಟ್ಟಿರ್ತಾನೆ. ಬ್ರಹ್ಮದೇವರಿಂದ ವೇದಗಳು ಲೂಸ್ ಆಗಿ ಬಿಟ್ಕೊಂಡ್ಬಿಟ್ಟಿರತ್ತೆ, ಅಂದ್ರೆ ಹರಿದು ಹೊರಟೋಗಿರತ್ತೆ. ಅದನ್ನ ಒಬ್ಬ ರಾಕ್ಷಸ ಅಪಹರಿಸಿ ಹೋಗ್ತಿರ್ತಾನೆ, ಅದನ್ನ ಭಗವಂತ ಮತ್ತೆ ತಂದು ಕೊಡ್ತಾನೆ. ದಶಾವತಾರ ಅಂದ್ರೆ ಕೇವಲ ಕಥೆಗಳಿಗೆ ಮಾತ್ರ ನಾವು ಸೀಮಿತ ಮಾಡಬಾರ್ದು. ತುಂಬಾ ಸಿಂಬಾಲಿಸಮ್ ಇರುತ್ತೆ, ತುಂಬಾ ಮೆಟಫರಿಕ್ ಆಗಿ ಅದರ ಎಕ್ಸ್ಪ್ಲನೇಷನ್ಸ್ ಇರುತ್ತೆ, ನಾವು ನೋಡಬೇಕು. ಮೊದಲನೇದಾಗಿ ಮತ್ಸ್ಯಾವತಾರದ ಬಗ್ಗೆ ನಾವು ಇವಾಗ ಮಾತಾಡ್ತಿರೋದ್ರಿಂದ ಯಾಕೆ ಮತ್ಸ್ಯ ಭಗವಂತ ಅಂತ ಹೇಳೋದಾದ್ರೆ, ಸತ್ಯವ್ರತ ರಾಜ ಏನ್ ಮಾಡ್ದ, ಮೀನು ರಕ್ಷಣೆ ಮಾಡೋದಕ್ಕೆ ಕೇಳಿದಾಗ ಆತ ರಕ್ಷಣೆಯನ್ನ ಮಾಡ್ದ. ಇದು ಒಂದು ಮೀನು, ತುಚ್ಛ ಮೀನು, ಇದಕ್ಕೇನು ರಕ್ಷಣೆ ಕೊಡೋದು ಅಂತ ಆತ ಬಿಟ್ಟು ಬಿಡ್ಲಿಲ್ಲ. ಹಾಗಾಗಿ ನಮಗೆ ಇಲ್ಲಿಯ ಪಾಠ ಏನ್ ಸಿಗತ್ತೆ ಅಂದ್ರೆ, ಧರ್ಮೋ ರಕ್ಷತಿ ರಕ್ಷಿತಃ. ನೀನು ಧರ್ಮದ ರಕ್ಷಣೆಯನ್ನ ಮಾಡು, ಧರ್ಮ ನಿನ್ನ ರಕ್ಷಣೆಯನ್ನ ಮಾಡುತ್ತೆ. ಇಲ್ಲಿ ಸಾಕ್ಷಾತ್ ಧರ್ಮ ಸ್ವರೂಪವಾಗಿ ಭಗವಂತನೇ ಬಂದ. ಆತನ ರಕ್ಷಣೆಯನ್ನ ಸತ್ಯವ್ರತ ರಾಜ ಮಾಡಿದ್ದಕ್ಕೆ ಭಗವಂತ ಆತನ ರಕ್ಷಣೆಯನ್ನ, ಸತ್ಯವ್ರತ ರಾಜನ ರಕ್ಷಣೆಯನ್ನ ಮಾಡಿ ಪ್ರಳಯದಿಂದ ಅವರನ್ನ ಪಾರ್ ಮಾಡಿಸ್ತಾನೆ. ಹಾಗೆ ಧರ್ಮದ ರಕ್ಷಣೆಯನ್ನ ನಾವು ಮಾಡಿದ್ರೆ ಧರ್ಮ ನಮ್ಮ ರಕ್ಷಣೆಯನ್ನ ಮಾಡುತ್ತೆ. ಇನ್ನೊಂದು ಏನಂದ್ರೆ, ನಾವು ಯಾವಾಗ್ಲೂ ಧರ್ಮದ ಜೊತೆ ಇರಬೇಕು ಅಂತ ನಮ್ಗೆ ಇದರಿಂದ ಗೊತ್ತಾಗುತ್ತೆ. ಆದ್ರೆ ಸಿಂಬಾಲಿಸಮ್ನ ನಾವು ಹುಡುಕೋದಾದ್ರೆ, ಈ ಸಂಸಾರ ಅನ್ನೋ ಕ್ಷಯಸಾಗರದಲ್ಲಿ ನಾವು ಹೀಗೆ ಮುಳುಗ್ತಿರೋವಾಗ ಭಗವಂತನನ್ನ ನಾವು ಸ್ಮರಣೆ ಮಾಡಿದ್ರೆ, ಭಗವಂತನನ್ನ ನಮ್ಮ ಜೊತೆ ಹಿಡ್ಕೊಂಡ್ರೆ, ಭಗವಂತ ನಮ್ಮನ್ನ ಈ ಸಂಸಾರ ಸಾಗರದಿಂದ ಪಾರ್ ಮಾಡಿ ಕರ್ಕೊಂಡು ಹೋಗ್ತಾನೆ, ಪ್ರಳಯದಿಂದ ಪಾರ್ ಮಾಡಿಸ್ತಾನೆ. ಅದು ನಮಗೆ ಪರ್ಸನಲ್ ಆಗಿ ಅನ್ವಯ ಆಗುತ್ತೆ. ತುಂಬಾ ಜಗತ್ತಿನ ಭಾರ ನನ್ನ ಕೈಯಲ್ಲಿ ತಡೆಯೋಕಾಗ್ತಿಲ್ಲ, ಕೆಲಸ ಆಗಿರಬಹುದು, ಓದು ಆಗಿರಬಹುದು, ನಮ್ಮ ಪರಿವಾರ ಆಗಿರಬಹುದು, ಎಲ್ಲಾ ಕಡೆಯಿಂದ ತುಂಬಾ ಸ್ಟ್ರೆಸ್ ಬರ್ತಾ ಇದೆ, ಈ ಬರ್ಡನ್ ಅನ್ನು ನಾನು ತಡ್ಕೊಳ್ಳೋಕ್ ಆಗ್ತಿಲ್ಲ, ಭಾರ ತುಂಬಾ ಹೆಚ್ಚಾಗ್ತಿದೆ ಅಂದಾಗ ಮಂದಾರ ಪರ್ವತವನ್ನ ಹೇಗೆ ತನ್ನ ಬೆನ್ನ ಮೇಲೆ ಭಗವಂತ ಕೂರ್ಮಾವತಾರದಲ್ಲಿ ಎತ್ತದ್ನೋ, ಹಾಗೆ ನಮ್ಮ ಸಂಪೂರ್ಣ ಜೀವನದ ಭಾರವನ್ನ ಭಗವಂತ ಎತ್ತಾನೆ. ಆದರೆ ನಾವು ಅವನನ್ನು ನಂಬಬೇಕು ಅಷ್ಟೆ. ವರಾಹಾವತಾರದಲ್ಲಿ ಭೂಮಿಯನ್ನೇ ಸಮುದ್ರದಿಂದ ಎತ್ಕೊಂಡು ಬಂದ. ನಾವು ಹಾಗೆ ಡಿಪ್ರೆಷನ್ನಲ್ಲಿ, ಸ್ಟ್ರೆಸ್ ಅಲ್ಲಿ, ಆಂಗ್ಸೈಟಿಯಲ್ಲಿ ಮುಳುಗ್ ಹೋಗಿರ್ತೀವಿ. ಮುಳುಗು ಹೋದ ನಾವು ಭಗವಂತನ ನಾಮ ಸ್ಮರಣೆ ಮಾಡಿದ್ರೆ ಭೂಮಿಯನ್ನ ಎತ್ತಿ ಉದ್ಧಾರ ಮಾಡಿದ ಹಾಗೆ ನಮ್ಮನ್ನ ಕೂಡ ಉದ್ಧಾರ ಮಾಡ್ತಾನೆ. ನಂತರದ ಅವತಾರ ಬಹಳ ವಿಶೇಷವಾದದ್ದು. ತನ್ನ ಒಬ್ಬ ಭಕ್ತನನ್ನ ಪ್ರೊಟೆಕ್ಟ್ ಮಾಡಕ್ಕೆ, ಅಂದ್ರೆ ಹಿಂದಿನ ನಮ್ಮ ರಾಯರು ರಾಘವೇಂದ್ರ ಸ್ವಾಮಿಗಳು ಹಿಂದಿನ ಜನ್ಮದಲ್ಲಿ, ಅಂದ್ರೆ ಅವರ ಹಿಂದಿನ ಪೂರ್ವ ಇದರಲ್ಲಿ ಅವರು ಪ್ರಹ್ಲಾದ ಹುಟ್ಟಿದ್ರಲ್ಲ. ಸೊ ಅಂತ ಸಂದರ್ಭದಲ್ಲಿ ಪ್ರಹ್ಲಾದನಿಗೋಸ್ಕರ ಸಾಕ್ಷಾತ್ ಭಗವಂತ ನರಸಿಂಹನ ಅವತಾರ ತಾಳು ಬರ್ತಾರೆ. ಹೇಗೆ ಬೇರೆ ಅವತಾರಗಳು ನೋಡಿದ್ರೆ ನಾವು ಒಂದಷ್ಟು ಬ್ಯಾಕ್ ಸ್ಟೋರಿ ಇರುತ್ತೆ, ಭಗವಂತ ಬರೋಕ್ ಮುಂಚೆ ಒಂದಷ್ಟು ಬಿಲ್ಡ್ ಮಾಡ್ಕೊಂಡು ಹೋಗಿ ಕ್ಲೈಮ್ಯಾಕ್ಸ್ ಸೀನ್ ತರ ಭಗವಂತ ಬರ್ತಾನೆ. ಇಲ್ಲಿ ಆ ತರ ಏನೂ ಇಲ್ಲ. ಹಿರಣ್ಯಕಶ್ಯಪು ಕೇಳ್ತಾನೆ, ಇಲ್ಲಿಲ್ವಾ ಅಂತ, ಇದಾನೆ ಭಗವಂತ ಅಂತ ಪ್ರಹ್ಲಾದನಿಗೆ ನಂಬಿಕೆ ಇರುತ್ತೆ, ಬಂದೇ ಬಿಡ್ತಾನೆ ಭಗವಂತ ಪಟ್ ಅಂತ. ಹಾಗಾಗಿ ನೀವು ಎಷ್ಟೇ ಬೇಗ ಭಗವಂತನ ಕರೆದ್ರೂ ಆತ ಹಂಗೆ ಬರ್ತಾನೆ ಅಂತ ನಮ್ಮ ಪರ್ಸನಲ್ ಲೈಫಲ್ಲಿ ತೋರಿಸೋದಕ್ಕೆ ಭಗವಂತ ನರಸಿಂಹ ಅವತಾರವನ್ನು ತಗೊಳ್ತಾನೆ. ಮತ್ತೊಂದು ಬಹಳ ವಿಶೇಷವಾದಂತ ಅವತಾರ ಅಂದ್ರೆ ವಾಮನ ಅವತಾರ. ಬಲಿಚಕ್ರವರ್ತಿ ಅನ್ಕೊಂಡಿರ್ತಾನೆ, ಯಾರು ಏನ್ ದಾನ ಕೇಳಿದ್ರು ನಾನು ಕೊಡಬಲ್ಲೆ, ಅಷ್ಟು ಐಶ್ವರ್ಯ ನನ್ನ ಹತ್ರ ಇದೆ ಅಂತ. 3 ಪಾದ ಕೇಳ್ತಾನೆ ಭಗವಂತ, ಅದನ್ನ ಕೂಡ ಕೊಡೋದಕ್ಕಾಗಲ್ಲ. ಅದೇ ತರ ನಾವು ಅಷ್ಟೇ, ನನ್ನ ಹತ್ರ ಎಲ್ಲ ಇದೆ. ಬಡವರನ್ನ ನಾವ್ ಯಾವಾಗ ಕೀಳಾಗಿ ನೋಡ್ತೀವಿ, ಸಾಮಾನ್ಯರನ್ನ ನಾವ್ ಯಾವಾಗ ಕೀಳಾಗಿ ನೋಡ್ತೀವಿ, ಭಗವಂತ ವಾಮನ ಅವತಾರದಲ್ಲಿ ಬಂದು ಉದ್ಧಾರ ಮಾಡಿ ಹೋಗ್ತಾನೆ. ಮೃತ್ಯುವನ್ನ ಕೊಡೋದಿಲ್ಲ, ಬಲಿಚಕ್ರವರ್ತಿಯನ್ನ ಸಾಯಿಸೋದಿಲ್ಲ, ಚಿರಂಜೀವಿ ಮಾಡ್ತಾನೆ. ಆದ್ರೆ ಅವನ ತಲೆಯಲ್ಲಿರುವಂತಹ ಆ ಕೆಟ್ಟ ಬುದ್ಧಿಯನ್ನ ನಾಶ ಮಾಡಿ ಭಗವಂತ ಹೋಗ್ತಾನೆ. ಆ ಥರ ತನ್ನ ತಂದೆ ಮಾತಿಗೋಸ್ಕರ ತನ್ನ ಸ್ವಂತ ತಾಯಿಯ ರುಂಡವನ್ನ, ಅದು ಏನು ಹೇಳಬೇಕು ಅಂತಾನೆ ಗೊತ್ತಿಲ್ಲ, ಪರಶುರಾಮನ ಅವತಾರ. ಒಂದು ಸ್ವಲ್ಪ ಪವರ್ ಸಿಕ್ಕಿದ್ರೆ ನಾವು ಎಷ್ಟು ಕರಪ್ಟ್ ಆಗ್ಬಿಡ್ತೀವಿ ಅಂತ ನಾವೆಲ್ಲರೂ ಸುತ್ತಮುತ್ತಾನೆ ಇವತ್ತು ನಾವು ರಿಯಲ್ ಕಂಡೀಷನ್ಸ್ ಅಲ್ಲಿ ನೋಡ್ತಾ ಇದ್ದೀವಿ. ಆ ಥರ ಪವರ್ ಸಿಕ್ಕಿದಾಗ ಕರಪ್ಟ್ ಆಗಿ ನಾವಿದ್ರೆ ಪರಶುರಾಮ ಅವತಾರದಲ್ಲಿ ಭಗವಂತ ಬರ್ತಾನೆ. ಇನ್ನು ರಾಮಕೃಷ್ಣ ಅವತಾರಗಳು ಸಂಪೂರ್ಣವಾಗಿ ಭಕ್ತವತ್ಸಲನಾಗಿ ಭಗವಂತ ಬಂದು ಇಷ್ಟೆಲ್ಲವನ್ನ ನಾವು ಪಾರ್ ಮಾಡಿದ್ರೆ ಆತ ಬರ್ತಾನೆ, ಖಂಡಿತ ಬಂದು ನಮ್ಮ ಜೊತೆ ನಿಲ್ತಾನೆ ಅಂತ. ಇದು ದಶಾವತಾರದ ಸಿಂಬಾಲಿಸಮ್. ಅದರ ಜೊತೆಗೆ ಬುದ್ಧ ಕಲ್ಕಿ ಅವತಾರಗಳಲ್ಲಿ ಭಗವಂತ ನಾವು ಹೇಗಿರಬೇಕು, ಒಳಗಿನ ಇನ್ನರ್ ಎವಲ್ಯೂಷನ್ ಹೇಗಾಗಬೇಕು, ಫ್ಯೂಚರ್ನ ಎವಲ್ಯೂಷನ್ ಹೇಗಾಗುತ್ತೆ ಅದನ್ನ ತೋರಿಸ್ಕೊಡ್ತಾನೆ. ಸಮುದ್ರ ಮಂಥನ ನಡೆಯೋ ಟೈಮಲ್ಲಿ ಭಗವಂತ ಒಂದು ಆಮೆ ರೂಪದಲ್ಲಿ ಕೂರ್ಮಾವತಾರದಲ್ಲಿ ಕಾಣಿಸ್ಕೊಂಡ ಭಗವಂತ. ಆ ಅವತಾರದ ಬಗ್ಗೆ ಯಾವ ಸಮಯದಲ್ಲಿ ಇದು ಅಂದ್ರೆ, ದೂರ್ವಾಸ ಮುನಿಗಳು ಇಂದ್ರನಿಗೆ ಶಾಪ ಕೊಟ್ಬಿಡ್ತಾರೆ. ಏನಕ್ಕೆ ಅಂದ್ರೆ, ಇಂದ್ರನಿಗೆ ಒಂದು ಪುಷ್ಪ ಮಾಲೆಯನ್ನ ಕೊಟ್ಟಿರ್ತಾರೆ. ಆ ಮಾಲೆಯನ್ನ ಆತ ಐರಾವತನಿಗೆ ಹಾಕ್ತಾನೆ. ಐರಾವತ ಆನೆ ಅದನ್ನ ತುಳಿದು ಬಿಟ್ಟು ನಾಶ ಮಾಡ್ಬಿಡುತ್ತೆ. ಅದರಿಂದ ತುಂಬಾ ಕುಪಿತವಾಗಿ ದೂರ್ವಾಸ ಮುನಿಗಳು, ನೀನು ಸಂಪೂರ್ಣ ಐಶ್ವರ್ಯವನ್ನ ಕಳ್ಕೊಂಡ್ಬಿಡು, ಎಲ್ಲ ಐಶ್ವರ್ಯಹೀನರಾಗ್ಬಿಡಿ ದೇವತೆಗಳೆಲ್ಲ ಅಂತ ಶಾಪ ಕೊಟ್ಬಿಡ್ತಾರೆ. ಅಮರತ್ವವನ್ನ ಕಳ್ಕೊಳ್ಳಿ ಅಂತ ಶಾಪ ಕೊಡ್ತಾರೆ ದೂರ್ವಾಸ ಮುನಿಗಳು.
ಅದಕ್ಕೆ ಇವರೆಲ್ಲ ಯಾವಾಗಲೂ ಕೂಡ ದೇವತೆಗಳು ಏನು ಮಾಡ್ತಾರೆ, ಸಂಕಟ ಬಂದಾಗ ವೆಂಕಟರಮಣ ಅಂತ ಕಾಪಾಡು ಶ್ರೀ ಸತ್ಯನಾರಾಯಣ. ಆ ಸತ್ಯನಾರಾಯಣನ ಬಳಿ ಹೋಗ್ತಾನೆ. ಆತನೇ ಹೇಳ್ತಾನೆ ಈ ಥರ, ಸಮುದ್ರ ಮಂಥನ ಮಾಡಿ ಕ್ಷೀರಸಾಗರ ಏನಿದೆ, ಹಾಲಿನ ಸಾಗರ, ಅದನ್ನು ಕಡಿರಿ. ಹೇಗೆ ಮೊಸರನ್ನ ಕಡಿದ್ರೆ ಬೆಣ್ಣೆ ಬರುತ್ತೋ ಆ ಥರ ನಿಮಗೆ ಕ್ಷೀರಸಾಗರವನ್ನು ಕಡಿದ್ರೆ ಎಲ್ಲ ಒಳ್ಳೊಳ್ಳೆ ರತ್ನಗಳು ಬರುತ್ತೆ, ಅಮರತ್ವ ಕೂಡ ಸಿಗುವಂತಹ ಅಮೃತ ಬರುತ್ತೆ ಅಂತ ಭಗವಂತ ಐಡಿಯಾ ಕೊಡ್ತಾನೆ. ಆದರೆ ಅದನ್ನು ಕಡಿಯೋದಕ್ಕೆ ಒಂದು ದೊಡ್ಡ ಪರ್ವತನೇ ಬೇಕು. ಆ ಪರ್ವತ ಯಾವುದು ಅಂದರೆ ಮಂದಾರ ಪರ್ವತ. ಆ ಮಂದಾರ ಪರ್ವತವನ್ನ ಅಲ್ಲಾಡಿಸೋದಿಕ್ಕೂ ಯಾರ ಕೈಲೂ ಸಾಧ್ಯ ಇಲ್ಲ. ಎಷ್ಟೇ ಬಲಿಷ್ಠರಾದ ದೇವತೆಗಳಾದರೂ ಮಂದಾರ ಪರ್ವತವನ್ನು ಅಲ್ಲಾಡಿಸುವಂತಹ ಶಕ್ತಿ ಅವರಲ್ಲಿ ಇರೋದಿಲ್ಲ, ಸಾಮರ್ಥ್ಯ ಇರೋದಿಲ್ಲ. ಅವಾಗ ಭಗವಂತ ಏನು ಮಾಡ್ತಾನೆ, ಆತನೇ ತಗೊಂಡು ಬರ್ತಾನೆ ಮಂದಾರ ಪರ್ವತವನ್ನು. ತಗೊಂಡು ಬಂದು ವಾಸುಕಿ ಸರ್ಪವನ್ನ ಹಗ್ಗವಾಗಿ ಮಾಡಿಕೊಂಡು ಸಾಗರವನ್ನ ದೇವತೆಗಳು ಕಡಿಯೋದಕ್ಕೆ ಶುರು ಮಾಡ್ತಾರೆ. ಯಾಕೆ ಅಂದರೆ ಇಂದ್ರ ಒಂದು ಟ್ರಿಕ್ ಅನ್ನು ಯೂಸ್ ಮಾಡ್ತಾನೆ ಈ ಸಂದರ್ಭದಲ್ಲಿ. ಆತ ಮಾತಾಡ್ಕೊಳ್ತಾ ಅಸುರರಿಗೆ ಹೇಳ್ತಾನೆ, ನಮಗೆ ವಾಸುಕಿಯ ಶಿರದ ಭಾಗ ಬೇಕು, ಆ ಶಿರದ ಭಾಗವನ್ನ ನಾವಿಟ್ಕೊಳ್ತೀವಿ, ನಾವು ದೇವತೆಗಳು ಉಚ್ಚಿಷ್ಟರಾದವರು, ಹಾಗಾಗಿ ನಮಗೆ ಶಿರದ ಭಾಗ ಬೇಕು ಅಂತ. ಅಸುರರು ಆಟೋಮ್ಯಾಟಿಕಲಿ ಇದನ್ನು ಕೇಳಿಸ್ಕೊಂಡು, ಖಂಡಿತವಾಗಲೂ ನಾವು ಕೊಡೋದಿಲ್ಲ, ನಮಗೆ ಶಿರದ ಭಾಗ ಬೇಕು, ನೀವೇ ಬಾಲದ ಭಾಗ ತಗೊಳ್ಳಿ ಅಂತ. ಇಂದ್ರನಿಗೂ ಇದೇ ಬೇಕಾಗಿರುತ್ತೆ. ಯಾಕಂದ್ರೆ ಶಿರದ ಭಾಗ ಇಟ್ಕೊಂಡಿದ್ರೆ ಆ ಶಿರದಿಂದ ಬರುವಂತಹ ಮಧ್ಯ ವಿಷ ಬರ್ತಿರತ್ತಲ್ಲ, ಅದರಿಂದ ಒಂದಷ್ಟು ಜನ ಸತ್ತು ಹೋಗ್ತಾರೆ. ಆ ಥರ ಆಗೋದು ಬೇಡ ಅಂತ ಇಂದ್ರ ಒಂದು ಟ್ರಿಕ್ ಅನ್ನ ಯೂಸ್ ಮಾಡಿ ಬಾಲದ ಭಾಗವನ್ನ ಅವರು ಕಡಿತಾರೆ. ಈ ಕಡೆ ಕಡಿತಾರೆ ಅಂದ್ರೆ ಮಂಥನದಲ್ಲಿ ಯೂಸ್ ಮಾಡ್ತಾರೆ, ಇಲ್ಲಿ ಇವರು ಶಿರದ ಭಾಗವನ್ನ ಯೂಸ್ ಮಾಡ್ತಾರೆ. ಮಂದಾರ ಪರ್ವತವನ್ನ ಇಟ್ಕೊಂಡು ಚರ್ನಿಂಗ್ ಅನ್ನ ಶುರು ಮಾಡ್ತಾರೆ. ಆದ್ರೆ ಆ ಚರ್ನಿಂಗ್ ಅಲ್ಲಿ ಮಂದಾರ ಪರ್ವತ ಅಷ್ಟು ಭಾರ ಇರೋದ್ರಿಂದ ನೀರಿನ ಮೇಲೆ ಆಟೋಮ್ಯಾಟಿಕಲಿ ಮುಳುಗಲೇಬೇಕು, ಮುಳುಗೋದಕ್ಕೆ ಶುರು ಮಾಡುತ್ತೆ. ಅವಾಗ ಎಲ್ಲರೂ ಮತ್ತೆ ಕಾಪಾಡು ಶ್ರೀ ಸತ್ಯನಾರಾಯಣ ಭಗವಂತ ಅವಾಗ ಕೂರ್ಮಾವತಾರವನ್ನ ಎತ್ತಿ, ಒಂದು ಆಮೆಯ ಅವತಾರವನ್ನ ಎತ್ತಿ ಆ ಮಂದಾರ ಪರ್ವತವನ್ನ ತನ್ನ ಬೆನ್ನ ಮೇಲೆ ಇಟ್ಕೊಳ್ತಾನೆ. ಅಷ್ಟು ದೊಡ್ಡ ಪರ್ವತ, ಅದನ್ನ ಹಾಕಿ ಕಡಿತಾ ಇದ್ದಾರೆ ಅವರು, ಚರ್ನ್ ಮಾಡ್ತಾ ಇದ್ದಾರೆ ಅಂದ್ರೆ ಎಷ್ಟು ನೋವಾಗಿರ್ಬೇಕು. ಆದರೆ ಭಗವಂತ ಏನು ಹೇಳ್ತಾನೆ ಗೊತ್ತಾ, ಭಾಗವತ ವಿವರಣೆಯನ್ನು ಕೊಡುತ್ತೆ. ಅದು ಭಗವಂತನಿಗೆ ಇವಾಗ ನಮ್ಮ ಬೆನ್ನಲ್ಲಿ ಏನಾದರೂ ಒಂದು ಸ್ವಲ್ಪ ಕಡ್ತಾ ಆದರೆ ಯಾರಾದರೂ ನೀಟಾಗಿ ಮಸಾಜ್ ಮಾಡಿದ್ರೆ ಎಷ್ಟು ಆನಂದ ಸಿಗುತ್ತೋ, ಆ ಥರ ಯಾರೋ ಮಸಾಜ್ ಮಾಡ್ತಾ ಇದ್ದಾರೇನೋ ಬೆನ್ನ ಮೇಲೆ ಅನ್ನೋಷ್ಟು ಆನಂದ ಭಗವಂತನಿಗೆ ಕೂರ್ಮಾವತಾರದಲ್ಲಿ ಸಿಕ್ತಂತೆ. ಆತ ನಿದ್ದೆ ಹೋಗುವಂತಹ ಅಷ್ಟು ಆನಂದ, ಅಷ್ಟು ರಿಲ್ಯಾಕ್ಸೇಷನ್ನು ಮಂದಾರ ಪರ್ವತವನ್ನು ಬೆನ್ನ ಮೇಲೆ ಇಟ್ಕೊಂಡಿದ್ದಕ್ಕೆ ಭಗವಂತನಿಗೆ ಸಿಕ್ತಂತೆ. ಇದು ನಾರಾಯಣನಿಗೆ ಮಾತ್ರ ಸಾಧ್ಯ, ಈ ಥರ ಬೇರೆ ಯಾರಿಗೂ ಆ ಥರ ಸಾಧ್ಯ ಆಗೋದಿಲ್ಲ. ಅದೇ ಕೂರ್ಮಾವತಾರದಲ್ಲಿ ನಾವು ನೋಡ್ತಾ ಹೋದರೆ ರತ್ನಗಳು ಬರುತ್ತೆ, ಲಕ್ಷ್ಮಿ ಆವಿರ್ಭಾವ ಆಗತ್ತೆ. ಆಕೆ ಅಫ್ಕೋರ್ಸ್ ನಾರಾಯಣನನ್ನ ಮದುವೆ ಆಗ್ತಾಳೆ. ಅದರ ಬಗ್ಗೆ ವಾದಿರಾಜರು ಲಕ್ಷ್ಮೀ ಶೋಭಾನಿಯಲ್ಲಿ ಅದ್ಭುತವಾಗಿ ವಿವರಣೆಯನ್ನು ಕೊಡ್ತಾರೆ. ಅದಾದ್ಮೇಲೆ ಏನಾಗತ್ತೆ ಅಂದ್ರೆ ಹಲವಾರು ರತ್ನಗಳು ಬರುತ್ತೆ. ಮೊದಲು ವಿಷ ಬರುತ್ತೆ, ರುದ್ರದೇವರು ಅದನ್ನು ತಗೊಂಡು ನೀಲಕಂಠರಾಗ್ತಾರೆ. ಆ ಕತೆ ನಮ್ಮೆಲ್ರಿಗೂ ಗೊತ್ತೇ ಇದೆ. ಉಚ್ಚೈಶ್ರವ ಅನ್ನುವಂತಹ ಒಂದು ಕುದುರೆ ಬರುತ್ತೆ, ಐರಾವತ ಆನೆಗಳು ಬರುತ್ತೆ, ಎಲ್ಲ ಸಕಲ ಐಶ್ವರ್ಯಗಳು ಬರುತ್ತೆ, ಪಾರಿಜಾತ ವೃಕ್ಷ ಬರುತ್ತೆ. ನಾವು ಅವನೇ ಶ್ರೀಮನ್ನಾರಾಯಣ ಚಿತ್ರದಲ್ಲಿ ಇದರ ಬಗ್ಗೆ ನೋಡಿದ್ದೀವಿ, ಪಾರಿಜಾತ ವೃಕ್ಷ ಬರೋದು. ಅದನ್ನ ಇಂದ್ರ ತಗೊಂಡು ಹೋಗಿ ತನ್ನ ಸ್ವರ್ಗದಲ್ಲಿ ಇಟ್ಕೊಳ್ತಾನೆ. ಈ ಥರ ಎಲ್ಲ ರತ್ನಗಳು ಬರುತ್ತೆ. ಕೊನೆಗೆ ಅಮೃತ ಬರುವಂತಹ ಪರಿಸ್ಥಿತಿ. ಆವಾಗ ಭಗವಂತನೇ ಧನ್ವಂತರಿ ಅವತಾರವನ್ನು ಎತ್ತಿ ಅಮೃತ ಕಲಶವನ್ನು ತನ್ನ ಹಸ್ತದಲ್ಲಿ ಇಟ್ಕೊಂಡು ಆವಿರ್ಭಾವ ಭಗವಂತನದ್ದಾಗತ್ತೆ. ತಕ್ಷಣ ರಾಕ್ಷಸರು ಅದನ್ನು ಕಿತ್ಕೊಂಡು ಹೊರಟೋಗ್ತಾರೆ. ಭಗವಂತನ ಕೈಯಿಂದ ಆ ಅಮೃತದ ಏನಿದೆ ಪಾತ್ರೆಯನ್ನ ತಗೊಂಡು ಹೊರಟೋಗ್ತಾರೆ ದುಷ್ಟರು. ಅವರೆಲ್ಲ ಅಮೃತವನ್ನ ಪಾನ ಮಾಡಿಬಿಟ್ರೆ ಅಮರತ್ವ ಅವರಿಗೆಲ್ರಿಗೂ ಸಿಕ್ಬಿಡುತ್ತೆ. ಅದಕ್ಕೆ ಭಗವಂತ ಏನು ಮಾಡ್ತಾನೆ, ದುಷ್ಟರಿಗೆ ಅಮರತ್ವ ಸಿಕ್ಕಿದ್ರೆ ಸಜ್ಜನರಿಗೆ ಉಳಿವೇ ಇರೋದಿಲ್ಲ. ಯಾವಾಗಲೂ ಅಷ್ಟೇ, ತುಂಬ ಕೆಟ್ಟವರಿಗೆ ಪವರ್ ಸಿಕ್ಬಿಟ್ರೆ ಅವ್ರು ಏನು ಮಾಡ್ತಾರೆ, ಇನ್ನೂ ಕೆಟ್ಟದನ್ನೇ ಮಾಡ್ತಾರೆ. ಅವಾಗ ಸಾಮಾನ್ಯ ಒಳ್ಳೆಯ ಜನರಿಗೆ ಉಳಿವೇ ಇರೋದಿಲ್ಲ, ಅವರು ಉಳಿಯೋದಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗೆ ಇರುವಾಗ ಭಗವಂತ ಏನು ಮಾಡ್ತಾನೆ, ಈ ಥರ ಆಗಬಾರ್ದು ಅಂದ್ಬಿಟ್ಟು ಮೋಹಿನಿ ಅವತಾರವನ್ನು ಪಡ್ಕೊಳ್ತಾನೆ. ಇದು ಭಗವಂತಂದು ಅದ್ಭುತ ಅವತಾರ. ಯಾಕಂದರೆ ಇದುವರೆಗೂ ಆ ಥರ ಅವತಾರಗಳೇ ಭಗವಂತ ಎತ್ತಿರಲಿಲ್ಲ. ಮೋಹಿನಿ ಅವತಾರದಲ್ಲಿ ಹೆಸರೇ ಹೇಳುವ ಹಾಗೆ ಎಲ್ಲರನ್ನ ಮೋಹಿಸ್ಬಿಡ್ತಾನೆ ಭಗವಂತ. ಆತನ ಸಾಧಾರಣ ರೂಪವೇ ಮೋಹಕವಾಗಿರುತ್ತೆ. ಆದರೆ ರಾಕ್ಷಸರನ್ನ ಮೋಹಗೊಳಿಸೋದಕ್ಕೆ ಅಂತ ಮೋಹಿನಿ ಅವತಾರ ಎತ್ತಿದ್ರೆ ಇನ್ನೆಷ್ಟು ಮೋಹದ ಕರ್ಷಣೆ ಇರಬೇಕು ಆ ಅವತಾರದಲ್ಲಿ ಅಂತ ನಾವು ಚಿಂತನೆ ಮಾಡಬೇಕು. ಇನ್ನು ಭಗವಂತ ಸ್ತ್ರೀಯ ಅವತಾರ ಎತ್ತಾನೆ, ಏನಿದರ ಅರ್ಥ? ಇದನ್ನ ಕೂಡ ಮಧ್ವಾಚಾರ್ಯರು ಅದ್ಭುತವಾಗಿ ವಿವರಣೆಯನ್ನ ಕೊಡ್ತಾರೆ. ಏನ್ ಹೇಳ್ತಾರೆ ಅಂದ್ರೆ, ಭಗವಂತ ಸ್ವರಮಣ ಅಂದ್ರೆ ಇವಾಗ ಮನುಷ್ಯರಿಗೆ ರಮಣತ್ವ ಬೇಕು ಅಂದ್ರೆ, ಆನಂದ ಬೇಕು ಅಂದ್ರೆ ಅವರು ಇನ್ನೊಂದು ಜೀವಿಯ ಮೇಲೆ ಡಿಪೆಂಡ್ ಆಗಬೇಕು. ಅದು ಯಾವುದೇ ರೀತಿಯ ಆನಂದ ಆಗಲಿ, ಗಂಡು ಹೆಣ್ಣಿನ ಮೇಲೆ ಡಿಪೆಂಡ್ ಆಗ್ತಾರೆ, ಹೆಣ್ಣು ಗಂಡಿನ ಮೇಲೆ ಡಿಪೆಂಡ್ ಆಗ್ತಾರೆ. ಸೊ ನಾವು ಪರರಮಣರು,
ನಮಗೆ ರಮಣತ್ವವನ್ನ ಬೇರೆಯವರು ಕೊಡ್ತಾರೆ. ಆದರೆ ಭಗವಂತನಿಗೆ ಹಾಗಿಲ್ಲ. ಆತನಿಗೆ ರಮಣತ್ವವನ್ನ ತಾನೇ ಕೊಡ್ತಾನೆ. ಹಾಗಾಗಿ ಅವನನ್ನ ಸ್ವರಮಣ ಅಂತ ಕರಿತೀವಿ. ನಾವು ಕೃಷ್ಣಾವತಾರದಲ್ಲೂ ನೋಡಬಹುದು. ಗೋಪಿಕೆಯರಿಗೆ ಕೃಷ್ಣ ಬೇಕಿತ್ತು, ಜೊತೆಗೆ ನಾರಾಯಣನಲ್ಲೂ ಕೂಡ ಲಕ್ಷ್ಮಿಗೆ ನಾರಾಯಣ ಬೇಕು. ಆದರೆ ಲಕ್ಷ್ಮಿಯಿಂದ ಆನಂದವನ್ನ, ಗೋಪಿಕೆಯರಿಂದ ಆನಂದವನ್ನ ಭಗವಂತ ಪಡ್ಕೊಳ್ಳೋದಿಲ್ಲ. ಆತ ತನ್ನಲ್ಲೇ ಆನಂದವನ್ನ ಹೊಂದಿರೋನು ಸ್ವರಮಣ ಅಂತ ಮಧ್ವಾಚಾರ್ಯರು ಅದ್ಭುತವಾಗಿ ಹೇಳ್ತಾರೆ. ಜೊತೆಗೆ ಭಗವಂತ ಸಹಜವಾಗಿ ಪುರುಷ, ಸಹಜವಾಗಿ ಸ್ತ್ರೀ. ಆತ ಪುರುಷನೂ ಹೌದು, ಸ್ತ್ರೀಯೂ ಹೌದು, ಅದನ್ನ ಮೀರಿದವನೂ ಹೌದು. ಈ ಲಿಂಗ ಭೇದವನ್ನ ಮೀರಿದವನು ಕೂಡ ಭಗವಂತ. ಆದರೆ ಆತ ಸಹಜ ರೂಪದಲ್ಲಿ ಪುರುಷನಾಗಿ, ಸಹಜ ರೂಪದಲ್ಲಿ ಸ್ತ್ರೀಯಾಗಿ ಇರ್ತಾನೆ. ಮೂಕಾಂಬಿಕೆ ದೇವಿ ಅಂತ ನಾವೇನ್ ಕರಿತೀವಿ, ಅದು ಕೂಡ ವಿಷ್ಣುವಿನ ಸ್ತ್ರೀ ಸ್ವರೂಪ ಅಂತ ಹಲವಾರು ಕಡೆ ಉಲ್ಲೇಖ ನಮಗೆ ಸಿಗತ್ತೆ. ಆ ಥರ ಭಗವಂತ ಸಹಜ ರೂಪದಿಂದನೇ ಸ್ತ್ರೀ, ಅದರಲ್ಲಿ ಇವಾಗ ವ್ಯಕ್ತಪಡಿಸ್ತಿದ್ದಾನಷ್ಟೆ, ಹೊರಗಡೆ ಕಾಣಿಸೋ ಹಾಗೆ ಮಾಡ್ತಿದ್ದಾನೆ ಸ್ತ್ರೀ ರೂಪವನ್ನ. ಮೋಹಿನಿ ಅವತಾರವನ್ನ ತಾಳಿದಾನೆ. ಅಲ್ಲಿ ಹೋಗಿ ಅವರನ್ನೆಲ್ಲ ಮೋಹಗೊಳಿಸಿ ಅಮೃತ ಪಾತ್ರೆಯನ್ನ ತಗೊಂಡು ಕ್ಯೂ ಅಲ್ಲಿ ನಿಲ್ಲಿಸಿ ದೇವತೆಗಳನ್ನ ತಂದು ಎಲ್ರಿಗೂ ಅಮೃತ ಪಾನ ಮಾಡಿಸ್ತಿದ್ದಾರೆ. ಇಷ್ಟರಲ್ಲಿ ಏನಾಗತ್ತೆ, ಭಗವಂತನ ಮೋಹ ಎಲ್ರ ಮೇಲೂ ವರ್ಕ್ ಆಗಿರುತ್ತೆ. ಒಬ್ಬ ಮಾತ್ರ ಆ ಮೋಹದಿಂದ ಸ್ಲಿಪ್ ಆಗ್ಬಿಟ್ಟಿರ್ತಾನೆ. ಆತ ಏನ್ ಮಾಡ್ತಾನೆ, ಅವನೊಬ್ಬ ರಾಕ್ಷಸ ದೇವತೆ ತರ ಟ್ರಾನ್ಸ್ಫಾರ್ಮ್ ಆಗ್ಬಿಟ್ಟು ಸೂರ್ಯ ಚಂದ್ರರ ಮಧ್ಯ ಬಂದು ಆತ ಕೂತ್ಕೊಳ್ತಾನೆ. ಅಮೃತ ಪಾನ ಎಲ್ಲರಿಗೂ ಮಾಡುವಾಗ ಇನ್ನೇನು ಆತನಿಗೆ ಅಮೃತ ಹಾಕಬೇಕು, ಒಂದು ಡ್ರಾಪ್ ಅನ್ನ ಹಾಕಿರ್ತಾರೆ. ಆತ ಒಂದು ಡ್ರಾಪ್ ಅವನ ಬಾಯೊಳಗೆ ಹೋಗಿರತ್ತೆ ಕೂಡ. ಸೂರ್ಯಚಂದ್ರರು ಅಲ್ಲಿ ಸನ್ನೆಯನ್ನ ಕೊಡ್ತಾರೆ ಮೋಹಿನಿಗೆ, ಇದು ದೇವತೆ ಅಲ್ಲ, ಇವನು ನಮ್ಮವನಲ್ಲ ಅಂತ. ತಕ್ಷಣ ನಾರಾಯಣ ರೂಪದಿಂದ ಅವನ ಶಿರಸ್ಸನ್ನ ಕತ್ತರಿಸ್ಬಿಡ್ತಾರೆ. ಏನಾಗತ್ತೆ, ತುಂಬಾ ಅದ್ಭುತವಾದ ಸೀನ್ ಇದು. ನಾವು ಇಮ್ಯಾಜಿನ್ ಮಾಡ್ಕೊಳ್ಬೇಕು. ಆತ ಒಂದೇ ಒಂದು ಡ್ರಾಪ್ ಅಮೃತವನ್ನ ಸ್ವೀಕರಿಸಿದಾನೆ. ಅದು ಇಲ್ಲಿಂದ ಕಂಠದಿಂದ ಕೆಳಗೆ ಹೋಗಕ್ ಮುಂಚೆನೆ ಭಗವಂತ ಕತ್ತನ್ನ ಕತ್ತರಿಸ್ಬಿಟ್ಟಿದ್ದಾನೆ. ಅದು ಮೇಲ್ ಹಾರಿದೆ ಕತ್ತು, ಆದ್ರೆ ಆ ಅಮೃತದ ಬಿಂದು ಅವನ ದೇಹಕ್ಕೆ ಕೂಡ ಎಂಟರ್ ಆಗ್ಬಿಡತ್ತೆ. ಅವಾಗ ಏನಾಗತ್ತೆ, ಅಮೃತ ಅವನಿಗೆ ಸಿಕ್ಕಿರೋದ್ರಿಂದ ಅಮರತ್ವ ಕೂಡ ಸಿಕ್ಬಿಡತ್ತೆ. ಕತ್ತು ಕತ್ತರಿಸಾಗಿದೆ, ಆದ್ರೂ ಕೂಡ ಅವನಿಗೆ ಅಮರತ್ವ ಇದೆ. ಅಮೃತ ಬಿಂದು ಕತ್ತಿನ ಕೆಳಗೆ ಇಳಿದೇ ಇರೋದ್ರಿಂದ ಭಗವಂತ ಕತ್ತರಿಸೋದಕ್ಕೆ ಸಾಧ್ಯ ಆಯ್ತು. ಆದ್ರೆ ಕತ್ತರಿಸಿದ ಮೇಲೆ, ಅಮೃತ ಕೆಳಗೆ ಇಳಿದ್ಬಿಟ್ಟ ಮೇಲೆ ಆತನಿಗೆ ಸಾವಿಲ್ದೇ ಇರೋ ಹಾಗೆ ಆಗೋಯ್ತು. ಇದು ತುಂಬಾ ರೋಚಕವಾದ ಸನ್ನಿವೇಶ. ಅದಕ್ಕೆ ಏನಾಗತ್ತೆ, ಅವನ ಶಿರಸ್ಸಿನ ಭಾಗ ರಾಹು ಆಗಿ ತನ್ನ ದೇಹದ ಭಾಗ ಕೇತುವಾಗಿ ವಿಭಜನೆ ಆಗತ್ತೆ. ಆ ರಾಕ್ಷಸನೇ ಈ ತರ ಅಮೃತ ಪಾನವನ್ನ ಮಾಡಿ ಅಮರತ್ವವನ್ನ ಪಡ್ಕೊಳ್ತಾನೆ. ಅವರನ್ನೇ ನಾವು ಇವತ್ತು ಕೂಡ ರಾಹು ಕೇತು ಅಂತ ಕರೆಯೋದು. ಇದು ಕೂಡ ಸಮುದ್ರ ಮಂಥನದಲ್ಲೇ ಈ ಸನ್ನಿವೇಶ ಬರುತ್ತೆ. ಇದಾದ್ಮೇಲೆ ಭಗವಂತ ಎಲ್ರಿಗೂ ದೇವತೆಗಳಿಗೆ ಅಮೃತಪಾನ ಮಾಡಿಸಿದ್ಮೇಲೆ ರುದ್ರದೇವರು ವಿಷವನ್ನ ಕುಡಿದು ಸುಧಾರಿಸ್ಕೊಳ್ತಿರ್ತಾರೆ. ಅವರು ಮೋಹಿನಿ ಅವತಾರವನ್ನ ನೋಡಿರೋದಿಲ್ಲ. ಅವಾಗ ಏನಾಗತ್ತೆ, ಆಮೇಲೆ ಅವರು ಹೇಳ್ತಾರೆ, ಎಲ್ಲರೂ ನೋಡಿದ್ರಂತೆ ನಿಂದೊಂದು ಸ್ತ್ರೀ ಸ್ವರೂಪ, ನಾನು ಕೂಡ ನೋಡ್ಬೇಕು ಅಂತ ರುದ್ರದೇವರು ಕೇಳ್ತಾರೆ. ಇವರು ನಾರಾಯಣ ಹೇಳ್ತಾರೆ, ನೀನ್ ಯಾಕೆ ನೋಡ್ತೀಯ, ಅದನ್ನ ನೋಡ್ಬೇಡ ಅಂತ. ರುದ್ರದೇವರು ಇಲ್ಲ, ನಾನು ನೋಡ್ಲೇಬೇಕು ಅಂತ ಹಠ ಹಿಡಿದು ಬಿಡ್ತಾರೆ. ಶಿವನ ಕಂಡ್ರೆ ನಾರಾಯಣನಿಗೆ ತುಂಬಾ ತುಂಬಾ ಪ್ರೀತಿ. ಅವ್ರೇನಾದ್ರೂ ಕೇಳಿದ್ರೆ ಇವರಿಲ್ಲ ಅನ್ನಕ್ಕಾಗತ್ತಾ? ಅದಕ್ಕೆ ಏನ್ ಮಾಡ್ತಾರೆ, ಅವರು ಮೋಹಿನಿ ಅವತಾರವನ್ನ ತಾಳ್ತಾರೆ. ಅವಾಗ ಅಂದ್ರೆ ಇದೊಂದು ಕತೆ ಬರುತ್ತೆ. 16 ವರ್ಷದ ಯುವತಿಯ ತರ ಬರ್ತಾರೆ. ಅವರ ಹಿಂದೆ ಹಿಂದೆ ರುದ್ರದೇವರು ಹೊಟ್ಟೋಗ್ತಾರೆ. ಸಂಪೂರ್ಣ ಜಗತ್ತಲ್ಲಿ ಮನೋ ನಿಗ್ರಹವನ್ನ ಯಾರಾದ್ರೂ ಮಾಡಿಸಿದ್ರೆ ಅದು ರುದ್ರದೇವರೇ ಮಾಡಿಸೋದು. ತಪಸ್ವಿಗಳಿಗೂ ಅಷ್ಟೇ, ಅವರು ಮನಸ್ಸನ್ನ ಅಷ್ಟು ಕಂಟ್ರೋಲ್ ಹೇಗೆ ಇಟ್ಕೊಂಡಿರ್ತಾರೆ ಅಂದ್ರೆ ರುದ್ರದೇವರ ಅನುಗ್ರಹ ಅವ್ರ ಮೇಲೆ ಇರೋದ್ರಿಂದ ಅವರು ಆತರ ಮನಸ್ಸಿನ ನಿಗ್ರಹವನ್ನ, ಇಂದ್ರಿಯ ನಿಗ್ರಹವನ್ನ ಮಾಡ್ತಾರೆ. ಯಾರ ಕಂಡ್ರೆ ಕೂಡ ಮೋಹ ಆಗೋದಿಲ್ಲ ಶಿವ. ಪಾರ್ವತಿಯಿಂದ ಕೂಡ ಮೋಹಿತರಾಗೋದಿಲ್ಲ, ಆದರೆ ಮೋಹಿನಿಯಿಂದ ಅವರು ಮೋಹಿತರಾಗ್ತಾರೆ. ಅಂತಹ ಅದ್ಭುತ ಸ್ವರೂಪ ಮೋಹಿನಿಯ ಸ್ವರೂಪ. ಹಂಗಂತ ರುದ್ರದೇವರು ಮೋಹಿತರಾಗ್ಬಿಟ್ರು ಹಂಗೆ ಹಿಂಗೆ ನಾವು ಹೇಳೋ ಹಾಗಿಲ್ಲ. ಇದು ಭಗವಂತನ ಲೀಲೆ. ಹಾಗಾಗಿ ತೋರ್ಸೋದಿಕ್ಕೆ ರುದ್ರದೇವ ಎಲ್ಲದಕ್ಕೂ ಮನೋ ನಿಗ್ರಹಕ್ಕೆ ಅಧಿದೇವತೆ, ಅವನನ್ನೂ ಮೋಹಗೊಳಿಸುವಂತಹ ಅದ್ಭುತ ಸ್ವರೂಪ ಇದು ಅಂತ ನಮಗೆ ಕತೆ ಗೊತ್ತು. ಕಾಮದೇವ, ಮನ್ಮಥ. ಆ ಮನ್ಮಥ ಹುಟ್ಟಿದ್ದು ನಾರಾಯಣನಿಂದ, ಅವನನ್ನ ಸುಟ್ಟಿದ್ದು ಶಿವ. ಆದ್ರೆ ಕಾಮನನ್ನ ಸುಟ್ಟ ಶಿವನನ್ನ ಕೂಡ ಮೋಹಿಸಿದ್ದು ಮೋಹಿನಿ ಅವತಾರ ಅಂತ. ಅಷ್ಟು ಅದ್ಭುತ ಅವತಾರ ಆಯಿತು. ಪಾರ್ವತಿ, ಸರಸ್ವತಿ ಮತ್ತೆ ಲಕ್ಷ್ಮಿ 3 ಜನ ಎಷ್ಟೇ ಟ್ರೈ ಮಾಡಿ ಮೋಹಿನಿ ತರ ಒಂದು ನೋಟದಲ್ಲಿ ಅವಳ ತರ ನಾನು ನೋಡ್ಬೇಕು ಅನ್ಕೊಂಡ್ರು ಸಾಧ್ಯ ಆಗೋದಿಲ್ಲ. ಅಂತಹ ಕಟಾಕ್ಷವನ್ನ ಮೋಹಿನಿ ಸ್ವರೂಪ ಹೊಂದಿದ್ದಾರೆ. ಅದು ಭಗವಂತನ ಅದ್ಭುತ ಸ್ವರೂಪ. ಇಡೀ ಭೂಮಿನ ಪ್ರೊಟೆಕ್ಟ್ ಮಾಡಬೇಕು ಅಂತ ಒಂದು ಅವತಾರನ ತಾಳ್ದ ಭಗವಂತ ವರಾಹ ಸ್ವಾಮಿ, ವರಾಹ ಅವತಾರ. ವರಾಹ ಅವತಾರದಲ್ಲಿ 2 ವರಾಹ ಅವತಾರಗಳನ್ನ ನಾವು ನೋಡ್ಬೇಕು. ಇದು ತುಂಬಾ ಜನಗಳು ಕೇಳೇ ಇರೋದಿಲ್ಲ. ನಾವು ಯಾವಾಗ್ಲೂ ಕೂಡ ವರಾಹನ ಬಗ್ಗೆ ಮಾತಾಡುವಾಗ, ಮಹಾವತಾರ ನರಸಿಂಹ ಮೂವಿ ನೋಡುವಾಗ್ಲೂ ಕೂಡ ವರಾಹ ಒಂದು ಅವತಾರ ಇರುತ್ತೆ.
ಆತ ಬರ್ತಾನೆ, ಬಂದು ಹಿರಣ್ಯಾಕ್ಷನ ಸಂಹಾರ ಮಾಡ್ತಾನೆ, ಭೂಮಿಯನ್ನು ಉದ್ಧಾರ ಮಾಡ್ತಾನೆ, ಹೋಗ್ತಾನೆ. ಆದರೆ ನಾವು ತಿಳ್ಕೊಳ್ಬೇಕಾಗಿರೋದು ಏನಂದ್ರೆ, ವರಾಹನ 2 ಅವತಾರಗಳಿದೆ. ಒಂದು ಆದಿವರಾಹ, ಇನ್ನೊಂದು ಶ್ವೇತವರಾಹ ಅಂತ. ಅದ್ಭುತವಾಗಿ ಇದರ ವಿವರಣೆಯನ್ನ ಅರ್ಥ ಮಾಡ್ಕೊಳ್ಳೋಣ. ಆದಿವರಾಹ ಅಂದ್ರೆ ಸೃಷ್ಟಿಯ ಆದಿಯಲ್ಲಿ, ಸೃಷ್ಟಿ ಶುರುವಾದಾಗ ಬ್ರಹ್ಮದೇವರಿಂದ ಒಬ್ಬ ರಾಕ್ಷಸ ಜನ್ಮವನ್ನ ತಾಳ್ತಾನೆ. ಆತನೇ ಆದಿ ಹಿರಣ್ಯಾಕ್ಷ ಅಂತ. ಬ್ರಹ್ಮದೇವರು ಸುರರಿಗೂ ಪಿತ, ಅಸುರರಿಗೂ ಪಿತ. ಹಾಗೆ ಅಸುರನಾಗಿ ಜನ್ಮ ತಾಳಿದ್ದು ಆದಿ ಹಿರಣ್ಯಾಕ್ಷ. ಆತ ಕೂಡ ಭೂಮಿಯನ್ನು ಮುಳುಗಿಸೋ ಪ್ರಯತ್ನ ಮಾಡ್ತಾನೆ. ಭಗವಂತ ಅವಾಗ ಆದಿವರಾಹನಾಗಿ ಬರ್ತಾನೆ. ಅವಾಗ ಅವನ ಮೈ ಬಣ್ಣ ಏನು ಅಂದ್ರೆ ಶ್ಯಾಮ ಬಣ್ಣ. ನೀಲಮೇಘಶ್ಯಾಮ ಅಂತ ನಾವು ಹೇಗೆ ನಾರಾಯಣನ ನೋಡ್ತೀವಿ, ಅದೇ ಬಣ್ಣದಿಂದ ಆತ ಆದಿವರಾಹನಾಗಿ ಬಂದು ಭೂಮಿಯ ಉದ್ಧಾರವನ್ನ ಮಾಡ್ತಾನೆ. ಅಂದ್ರೆ ನಾವಿವತ್ತೇನು ನೋಡ್ತೀವಿ, ಭೂಮಿ ಅದರ ಆಕ್ಸಿಸ್ ಅಲ್ಲಿ ಕೂತಿದೆ. ಎಲೆಕ್ಟ್ರೋಮ್ಯಾಗ್ನೆಟಿಕ್ ಫೀಲ್ಡ್ ಮತ್ತೆ ಗ್ರಾವಿಟೇಷನಲ್ ಫೀಲ್ಡ್ ಅಲ್ಲಿ ಸೂರ್ಯನ ಜೊತೆ ಕರೆಕ್ಟಾಗಿ ಅಲೈನ್ ಆಗಿ, ಅಷ್ಟೇ ಗ್ರಾವಿಟೇಷನಲ್ ಫೀಲ್ಡ್ ಅನ್ನ ಹೊಂದಿ ಆತ ಎಷ್ಟು ಕರೆಕ್ಟಾಗಿ ಕೂಡಿಸಿದಾನೆ, ಅದನ್ನ ಆದಿವರಾಹ ಮಾಡ್ತಾನೆ. ಅದಾದ್ಮೇಲೆ ಮುಂದೆ ಭಗವಂತಂದು ಇನ್ನೊಂದು ಅವತಾರ, ಇದು ನಮ್ಮ ಕಲ್ಪದಲ್ಲಿ ಯಾವುದು ಅಂದ್ರೆ ಹಿರಣ್ಯಾಕ್ಷ. ನಮ್ಮೆಲ್ಲರಿಗೂ ಗೊತ್ತೇ ಇದೆ. ಆ ಹಿರಣ್ಯಾಕ್ಷ ಜಯಾವಿಜಯರು ಶಾಪವನ್ನ ಪಡ್ಕೊಂಡು ಹಿರಣ್ಯಾಕ್ಷ ಹಿರಣ್ಯ ಕಶ್ಯಪವಾಗಿ ಅವತಾರ ಮಾಡ್ತಾರೆ. ಮುಂದಿನ ಅವತಾರಕ್ಕೂ ಇದು ಲಿಂಕ್ ಇರುತ್ತೆ, ನೆನ್ಪಿಟ್ಕೊಳ್ಳೋಣ. ಹಾಗೆ ಅವತಾರ ಮಾಡಿದಾಗ ಆತ ಭೂಮಿದೇವಿಯನ್ನ ಸಾಗರಕ್ಕೆ ಹಾಕಿದಾಗ ಭಗವಂತ ಶ್ವೇತವರಾಹನಾಗಿ ಬಂದು ಭೂಮಿಯ ಉದ್ಧಾರವನ್ನ ಮಾಡ್ತಾನೆ. ನಮ್ಮ ಕರ್ನಾಟಕದಲ್ಲಿ ನಾವು ಎಷ್ಟು ಪುಣ್ಯವಂತರು ಅಂದ್ರೆ, ನೀವು ಮೈಸೂರು ಪ್ಯಾಲೇಸ್ಗೆ ಹೋದ್ರೆ ಒಂದು ವರಾಹ ಎಂಟ್ರೆನ್ಸ್ ಅಂತ ಇದೆ. ತುಂಬಾ ಜನ ಪ್ಯಾಲೇಸ್ಗೆ ಹೋಗೋರು ಇಲ್ಲಿಗೆ ಹೋಗೋದೇ ಇಲ್ಲ. ಅಲ್ಲಿ ಒಂದು ಶ್ವೇತವರಾಹ ದೇವಸ್ಥಾನ ಇದೆ. ಶ್ವೇತವರಾಹ ದೇವಸ್ಥಾನ ತುಂಬಾ ದುರ್ಲಭ, ಕಾಣಿಸೋದೇ ಇಲ್ಲ, ಸಿಗೋದೇ ಇಲ್ಲ. ಆದರೆ ನಮ್ಮ ಮೈಸೂರಲ್ಲೇ ಶ್ವೇತವರಾಹನ ದೇವಸ್ಥಾನ ಇದೆ. ತುಂಬಾ ಪುಟ್ಟ ಮೂರ್ತಿ, ಅದ್ಭುತವಾಗಿದೆ. ಆತ ಶ್ವೇತವರ್ಣದಿಂದ ಇದ್ದಾನೆ. ಆತ ಅವತಾರ ಮಾಡಿದ ಕಲ್ಪದಲ್ಲೇ ನಾವಿವಾಗ ಇರೋದು. ಅದಕ್ಕೆ ನಾವು ಶ್ವೇತವರಾಹ ಕಲ್ಪ ಅಂತ ಸಂಕಲ್ಪ ತಗೊಳ್ಳೋದು. ಆತನ ಕಲ್ಪದಲ್ಲಿರೋದ್ರಿಂದ ಶ್ವೇತವರಾಹನನ್ನ ನಾವೆಲ್ಲರೂ ಒಂದು ಬಾರಿ ನೋಡ್ಲೇಬೇಕು. ಮೈಸೂರಲ್ಲಿ ಇದ್ದಾನೆ ಆತ. ಇನ್ನು ಭೂವರಾಹ ಅಂತೂ ನಾವೆಲ್ಲರೂ ನೋಡಿದ್ದೀವಿ, ಹಲವಾರು ಜಾಗಗಳಲ್ಲಿ ಭೂವರಾಹನ ದೇವಸ್ಥಾನಗಳು ಇದೆ. ಮುಂದಿನ ಅವತಾರ ತುಂಬಾ ರೋಚಕವಾದ ಅವತಾರ, ಹಿಂದೆ ಆಗೇ ಇಲ್ದಿರುವಂತಹ ಹಿಸ್ಟ್ರಿಯನ್ನ ಕ್ರಿಯೇಟ್ ಮಾಡಿದ ಅವತಾರ. ಯಾವುದಪ್ಪ ಈ ಅವತಾರ ಅಂದ್ರೆ, ಶಂಕುಕರ್ಣ ಅಂತ ಬ್ರಹ್ಮದೇವರ ಸತ್ಯಲೋಕದಲ್ಲಿ ಆತ ಶಾಪಗ್ರಸ್ತನಾಗಿ ಬಂದು ಇಲ್ಲಿ ಒಬ್ಬ ಅಸುರನ ಮಗನಾಗಿ ಜನ್ಮ ತಾಳಿರ್ತಾನೆ. ಅವನನ್ನೇ ನಾವು ಪ್ರಹ್ಲಾದ ಅಂತ ಕರೆಯೋದು. ಇದರ ಬಗ್ಗೆ ಇನ್ನೂ ತುಂಬಾ ಡೀಟೇಲ್ಡ್ ಆಗಿ ನೀವು ತಿಳ್ಕೊಳ್ಬೇಕು ಅಂದ್ರೆ, ನಾವೇ ಒಂದು ಪಾಡ್ಕಾಸ್ಟ್ ಮಾಡಿದೀವಿ ರಾಯರ ಬಗ್ಗೆ. ಆ ರಾಯರ ಪಾಡ್ಕಾಸ್ಟ್ ಅಲ್ಲಿ ಇದ್ರ ಬಗ್ಗೆ ಇನ್ನೂ ಡೀಟೇಲ್ ಆಗಿ ಹೇಳಿದ್ದೀವಿ. ಅದರಲ್ಲಿ ಹೇಳೋ ಹಾಗೆ ಪ್ರಹ್ಲಾದ ಅವತಾರ ಮಾಡಿದ್ದಾರೆ. ಗರ್ಭದಲ್ಲಿರುವಾಗಲೇ ನಾರದರವರಿಗೆ ಶಿಕ್ಷಣವನ್ನ ಕೊಡ್ತಾರೆ. ಆಗ್ಲಿಂದ ನಾರಾಯಣನ ಮೇಲೆ ಅಚಲವಾದ ಭಕ್ತಿ, ನಂಬಿಕೆ ಅಂದ್ರೆ ಏನು ಅಂತ ಯಾರಾದ್ರೂ ನಿಮ್ಮನ್ನ ಕೇಳಿದ್ರೆ ಪ್ರಹ್ಲಾದ ಅಂತ ನೀವು ಹೇಳಬಹುದು. ಯಾಕಂದ್ರೆ ಭಗವಂತನ ನೋಡಿಲ್ಲ. ಇರೋದು ಎಂತಹ ಕುಟುಂಬದಲ್ಲಿ? ರಾಕ್ಷಸರ ಕುಟುಂಬದಲ್ಲಿ. ತಂದೆ ಯಾರು? ರಾಕ್ಷಸ. ತಾಯಿ ಯಾರು? ಆ ರಾಕ್ಷಸನ ಪತ್ನಿ. ಫ್ರೆಂಡ್ಸ್ ಯಾರು? ರಾಕ್ಷಸರು. ಓದಿರೋದೆಲ್ಲಿ? ರಾಕ್ಷಸರ ಗುರುಕುಲದಲ್ಲಿ. ಆದ್ರೂ ಯಾರ ಭಕ್ತಿ ಇದೆ? ತನ್ನ ತಂದೆಯ ಭಕ್ತಿ ಇದೆಯಾ? ಶ್ರೀಮನ್ನಾರಾಯಣನ ಭಕ್ತಿ ಇದೆ. ರಾಕ್ಷಸ ಪುತ್ರನಾಗಿ ಜನ್ಮ ತಾಳಿದ್ರು ರಾಕ್ಷಸ ಭಕ್ತಿ ಇಲ್ಲದೆ ಭಗವಂತನ ಭಕ್ತಿ ಇದೆ. ಅಂತಹ ಅದ್ಭುತವಾದ ಪ್ರಸಂಗ ನಮ್ಗೆ ಕೇವಲ ಪ್ರಹ್ಲಾದನ ಕಥೆಯಲ್ಲಿ ಮಾತ್ರ ನೋಡೋಕೆ ಸಿಗೋದು. 5 ವರ್ಷದ ಬಾಲಕ, ಎಷ್ಟು ನಂಬಿಕೆ ಅಂದ್ರೆ, ಮದನ್ಯೋ ಜಗದೀಶ್ವರ ಅಂತ ಕೇಳ್ತಾನೆ ಹಿರಣ್ಯಕಶ್ಯಪು, ನನ್ನನ್ನ ಬಿಟ್ಟು ಬೇರೆ ಜಗದೀಶ್ವರ ಇರೋದಕ್ಕೆ ಸಾಧ್ಯನಾ? ನೀನ್ ಯಾರೋ ಬೇರೆಯವನಿದಾನಲ್ಲ ಅಂತ ನಂಬ್ತಿದ್ಯಲ್ಲ. ಹಾಗೆ ಹಿರಣ್ಯಕಶ್ಯಪು ಕೇಳಿದ್ರು ಆತ ನಂಬಿಕೆಯನ್ನ ಬಿಡೋದಿಲ್ಲ. ಭಾಗವತ ನಮಗೆ ವಿವರಣೆಯನ್ನ ಕೊಡುತ್ತೆ. ಸತ್ಯಂ ವಿಧಾತುಂ ನಿಜಭೃತ್ಯ ಭಾಷಿತಂ ವ್ಯಾಪ್ತಿಂಚ ಭೂತೇಶು ಅಖಿಲೇಶು ಚಾತ್ಮನಃ ಅದೃಶ್ಯತ ಅತಿ ಅದ್ಭುತ ರೂಪಮುದ್ವಹನ್ ಸ್ತಂಭೆ ಸಭಾಯಾಂ ನ ಮೃಗಂ ನ ಮಾನುಷಂ ಸ್ತಂಭೆ ಸಭಾಯಾಂ ನ ಮೃಗಂ ನ ಮಾನುಷಂ ಸ್ತಂಭೆ ಸಭಾಯಾಂ ನ ಮೃಗಂ ನ ಮಾನುಷಂ. ಎಷ್ಟು ಅದ್ಭುತವಾಗಿದೆ ಅಂದ್ರೆ, ಸತ್ಯಂ ವಿಧಾತುಂ ನಿಜಭೃತ್ಯ ಭಾಷಿತಂ. ನರಸಿಂಹ ಯಾಕೆ ಅವತಾರ ಮಾಡ್ತಾನೆ? ಅವನ ಭೃತ್ಯ ಇಲ್ವಾ ಪ್ರಹ್ಲಾದ? ಆತ ಏನ್ ಹೇಳ್ತಾನೆ? ಎಲ್ಲ ಕಡೆ ಇದ್ದಾನೆ ಅಂತ ಹೇಳ್ತಾನೆ. ಹಾಗಿದ್ರೆ ಹಿರಣ್ಯಕಶಿಪುವಿನ ಪ್ರಶ್ನೆ ಏನು ಅಂದ್ರೆ, ಆತ ಎಲ್ಲ ಕಡೆ ಇದ್ಮೇಲೆ ನನ್ನ ಮುಂದೆ ಇರೋ ಕಂಬದಲ್ಲಿ ಆತ ಯಾಕೆ ಕಾಣಿಸ್ತಾ ಇಲ್ಲ ಅಂತ ಹಿರಣ್ಯಕಶಿಪು ಕೇಳ್ತಾನೆ. ಆತ ಎಲ್ಲ ಕಡೆ ಇದ್ಮೇಲೆ ಇಲ್ಲೂ ಇರಬೇಕು. ಅವಾಗ ಏನ್ ಮಾಡ್ತಾನೆ? ನಾನಿಲ್ಲಿ ನೋಡ್ತೀನಿ, ಅವನಲ್ಲಿ ಇಲ್ಲ ಅಂದ್ರೆ ನಿನ್ನ ತಲೆಯನ್ನ ನಾನು ತೆಗಿತೀನಿ ಅಂತ ಪ್ರಹ್ಲಾದನಿಗೆ ಹೇಳ್ತಾನೆ. ಖಡ್ಗವನ್ನ ಎತ್ಕೊಳ್ತಾನೆ, ಸಿಂಹಾಸನದಿಂದ ಎದ್ದು ಬರ್ತಾನೆ. ಆದ್ರೆ ಖಡ್ಗದಿಂದ ಗದೆಯಿಂದ ಪ್ರಹಾರ ಮಾಡೋದಿಲ್ಲ, ಕೈಯಿಂದ ಮುಷ್ಟಿಯಿಂದ ಪ್ರಹಾರ ಮಾಡ್ತಾನೆ ಕಂಬದ ಮೇಲೆ. ಆ ಕಂಬದ ಮೇಲೆ ಪ್ರಹಾರ ಮಾಡಿದಾಗ ಪ್ರಹ್ಲಾದನ ಮಾತನ್ನ ಉಳಿಸೋದಕ್ಕೆ ಭಗವಂತ ಆ ಸ್ತಂಭದಿಂದ, ಸ್ತಂಭೆ ಸಭಾಯಾಂ ನ ಮೃಗಂ ನ ಮಾನುಷಂ,
ಮೃಗಾನೂ ಅಲ್ಲ, ಮನುಷ್ಯನೂ ಅಲ್ಲ. ಹಾಗೆ ಭಗವಂತ ನರ ಸಿಂಹನಾಗಿ ಅವತಾರ ಮಾಡ್ತಾನೆ. ಅಂತಹ ಅದ್ಭುತ ಅವತಾರ ನಮ್ಮ ನರಸಿಂಹ ಅವತಾರ. ಯಾಕಂದ್ರೆ ಇದುವರೆಗೂ ನಾವು ನೋಡಿದ್ರೆ ಭಗವಂತ ಒಂದಷ್ಟು ಜನಗಳ ರಕ್ಷಣೆಯನ್ನ ಮಾಡೋದಿಕ್ ಬರ್ತಿದ್ದ, ಬಂದು ಎಲ್ಲರನ್ನ ಕಾಪಾಡಿ ಹೋಗ್ತಿದ್ದ. ಆದ್ರೆ ಈ ಅವತಾರದಲ್ಲಿ ಮಾತ್ರ ಭಗವಂತ ಒಬ್ಬನೇ ಒಬ್ಬ ಭಕ್ತನ ಮಾತನ್ನ ನಿಜ ಮಾಡೋದಿಕ್ಕೆ ಅವತಾರ ತಗೊಂಡು ಬರೋದು ನರಸಿಂಹನಾಗಿ. ನರಸಿಂಹನ ಬಗ್ಗೆ ನೀವು ತಿಳ್ಕೊಳ್ಬೇಕು ಅಂದ್ರೆ ಆಂಧ್ರ ಪ್ರದೇಶನಲ್ಲಿರುವಂತಹ ಅಹೋಬಿಲಂಗೆ ಹೋಗ್ಬೇಕು. ನಾವ್ ಯಾವಾಗ್ಲೂ ಕೂಡ ಜ್ಞಾನವನ್ನ ಸಂಪಾದನೆ ಮಾಡೋದು ಓದಿ ಸಂಪಾದನೆ ಮಾಡ್ತೀವಿ, ಕೇಳಿ ಸಂಪಾದನೆ ಮಾಡ್ತೀವಿ, ಹೌದು. ಆದ್ರೆ ಯಾವಾಗ ಕ್ಷೇತ್ರಗಳಿಗೆ ನಾವು ಪಾದಾರ್ಪಣೆ ಮಾಡಿ ಆ ಕ್ಷೇತ್ರದಲ್ಲಿ ಇದ್ದು ಜೀವಿಸಿ ಬರ್ತೀವೋ, ಸಂಪೂರ್ಣವಾಗಿ ಅಲ್ಲಿಯ ಕ್ಷೇತ್ರ ಪಾಲಕನ ಬಗ್ಗೆ, ಜೊತೆಗೆ ಆ ಕ್ಷೇತ್ರದ ದೇವತೆಯ ಬಗ್ಗೆ ತುಂಬಾ ಚೆನ್ನಾಗಿ ತಿಳ್ಕೊಳ್ತೀವಿ. ಅದೇ ಥರ ಅಹೋಬಿಲ ಅನ್ನೋದು ಭಗವಂತ ಅವತಾರ ಮಾಡಿದ ಜಾಗ. ಶಾಸ್ತ್ರಗಳು ನಮ್ಗೆ ಹೇಳುತ್ತೆ, ಅಹೋ ವೀರ್ಯಂ, ಅಹೋ ಶೌರ್ಯಂ, ಅಹೋ ಬಾಹುಪರಾಕ್ರಮಂ, ನರಸಿಂಹಂ ಪರಮಂ ದೈವಂ, ಅಹೋ ಬಿಲಂ, ಅಹೋ ಬಲಂ ಅಂತ. ಅಹೋ ಅಂದ್ರೆ ವಾವ್, ಎಂತಹ ಗ್ರೇಟ್ ಅಂತ. ಬಿಲ ಅಂದ್ರೆ ಒಂದು ಕೇವ್ ಅಂತ. ಸಿಂಹ ಇರೋದು ಕೇವಲ್ಲಿ, ಆದ್ರೆ ಎಂತಹ ಕೇವದು, ಸಿಕ್ಕಾಪಟ್ಟೆ ಗ್ರೇಟ್ ಆದ ಕೇವದು ಬಿಲ. ಅದು ಅದನ್ನೇ ನಾವು ಅಹೋಬಿಲ ಅಂತ ಕರೆಯೋದು. ಅಹೋಬಿಲ ನರಸಿಂಹ, ಅಹೋಬಲ ನರಸಿಂಹ ಅಂತ ನಾವು ಕರಿತೀವಿ. ಇಲ್ಲಿ ಭಗವಂತನ 9 ಅವತಾರಗಳಿದೆ. ನವ ನರಸಿಂಹ ಅಂತ ನಾವು ಕರಿತೀವಿ. ಜ್ವಾಲಾ ನರಸಿಂಹ ಎಲ್ಲರಿಗಿಂತ ಮೇಲಿರೋದು. ಅಲ್ಲೇ ಭಗವಂತ ಉಗ್ರಸ್ತಂಭ ಇದೆ. ಆ ಉಗ್ರಸ್ತಂಭವನ್ನ ಸೀಳುಕೊಂಡು ಬಂದು ಹಿರಣ್ಯಕಶಿಪುವಿನ ಸಂಹಾರವನ್ನ ಮಾಡ್ತಾನೆ. ಅಹೋಬಿಲಮ್ಮಲ್ಲಿ ಇವತ್ತಿಗೂ ಈ ನಿಮಿಷಕ್ಕೂ ಈ ಕ್ಷಣಕ್ಕೂ ನರಸಿಂಹ ಓಡಾಡ್ತಿರ್ತಾರೆ. ಸಾಮಾನ್ಯ ಜನರಿಗೆ ಕಾಣಿಸೋದಿಲ್ಲ, ಆದರೆ ನೀವು ಯೋಗಸ್ಥರಾಗಿ ಸಿಕ್ಕಾಪಟ್ಟೆ ಭಕ್ತಿಯಲ್ಲಿ ಉತ್ಕೃಷ್ಟರಾಗಿದ್ರೆ ನರಸಿಂಹ ಕಾಣಿಸ್ತಾರೆ. ಅಂತಹ ಕ್ಷೇತ್ರ ಅದು ಅಹೋಬಿಲ. ಆದರೆ ದಯವಿಟ್ಟು ಒಂದು ಡಿಸ್ಕ್ಲೇಮರ್ ಕೊಡ್ತೀನಿ, ಇದನ್ನ ತುಂಬಾ ಸೀರಿಯಸ್ ಆಗಿ ತಗೊಳ್ಳಿ. ಅಹೋಬಿಲ ಇವತ್ತಿಗೂ ಕೂಡ ಬಿಲ್ಟಪ್ ಏರಿಯಾ ಇಲ್ವೇ ಇಲ್ಲ ಅಲ್ಲಿ. ಅದರಿಂದ ಆಚೆಗೆ ಒಂದಷ್ಟು ಬಿಲ್ಡಿಂಗ್ಸ್ ನಿಮಗೆ ಕಾಣಿಸುತ್ತೆ, ಅದು ಕೂಡ ಸಣ್ಣ ಸಣ್ಣ ಬಿಲ್ಡಿಂಗ್ಸು. ಆದರೆ ರಿಯಲ್ ಅಹೋಬಿಲದಲ್ಲಿ ಒಂದು ಬಿಲ್ಡಿಂಗ್ ಕೂಡ ಇಲ್ಲ. ಸಂಪೂರ್ಣವಾಗಿ ಕಾಡು, ಸಂಪೂರ್ಣವಾಗಿ ಬೆಟ್ಟ ಗುಡ್ಡ. ಹಾಗಾಗಿ ನೀವು ತುಂಬಾ ಚೆನ್ನಾಗಿ ಅಡ್ವೆಂಚರಸ್ ಆಗಿ ಎಲ್ಲ ಕಡೆ ಹೋಗಕ್ಕಾಗತ್ತೆ ಅಂದ್ರೆ ಅದು ಹೋಗಿ. ಆದರೆ ಡಿಸ್ಕ್ಲೈಮರ್ ಏನು ಅಂದ್ರೆ, ದಯವಿಟ್ಟು ನೀವು ಏನೇ ವಸ್ತುಗಳನ್ನ ಬಳಸಿದ್ರು ನಿಮ್ಮ ಜೊತೆನೆ ವಾಪಸ್ ತಗೊಂಡು ಬನ್ನಿ. ಎಲ್ಲಿ ಕರೆಕ್ಟಾಗಿ ಡಿಸ್ಪೋಸ್ ಮಾಡ್ಬೋದು ಅಲ್ಲಿ ಡಿಸ್ಪೋಸ್ ಮಾಡಿ. ಅಹೋಬಿಲಂನಲ್ಲಿ ಆ ಕ್ಷೇತ್ರದಲ್ಲಿ ದಯವಿಟ್ಟು ಏನನ್ನೂ ಹಾಕ್ಬಿಟ್ಟು ಬರಬೇಡಿ. ಆ ಕ್ಷೇತ್ರವನ್ನ ಹಾನಿ ಮಾಡೋ ಹಾಗೆ ಯಾವ ಕಾರ್ಯಗಳನ್ನು ಮಾಡಬೇಡಿ. ಯಾಕಂದ್ರೆ ನರಸಿಂಹ ಉಸಿರಾಡ್ತಿರುವಂತಹ ಕ್ಷೇತ್ರ ಅದು. ಇವತ್ತಿಗೂ ಭಗವಂತ ಅಲ್ಲಿ ನೆಲೆಸಿದಾನೆ. ಅಲ್ಲಿಯೇ ಚೆಂಚು ಅಂತ ಒಂದು ಕಮ್ಯುನಿಟಿ ಇದೆ, ಒಂದು ಟ್ರೈಬ್, ಆದಿವಾಸಿಗಳ ಥರ. ಅವರ ಟ್ರೈಬಲ್ಲಿ ಮಹಾತಾಯಿ ಮಹಾಲಕ್ಷ್ಮಿ ಜನ್ಮ ತಾಳ್ತಾಳೆ. ಅವಳನ್ನು ನಾವು ಚೆಂಚು ಲಕ್ಷ್ಮಿ ಅಂತ ಕರಿತೀವಿ. ಅಲ್ಲೇ ಭಗವಂತ ಚೆಂಚು ಲಕ್ಷ್ಮಿಯನ್ನ ಮದುವೆ ಆಗ್ತಾನೆ. ಮಾ ಲೋಲ ಅಂದ್ರೆ ತಾಯಿಯ ಜೊತೆಗೆ ಭಗವಂತ ಕೂತ್ಕೊಂಡು ಇರುವಂತಹ ಮಂದಿರ ಕೂಡ ಅಲ್ಲಿ ನವನರಸಿಂಹದಲ್ಲಿ ಒಂದಿದೆ. ಹಾಗೆ ಚೆಂಚು ಲಕ್ಷ್ಮಿಯ ಕುಟುಂಬದವರು ಇವತ್ತಿಗೂ ಇದ್ದಾರೆ. ಆ ಥರ ಇರುವಂತಹ ಕ್ಷೇತ್ರ ಅದು ಅಹೋಬಿಲ. ಎಲ್ಲರೂ ದಯವಿಟ್ಟು ಹೋಗಿ ಅಲ್ಲಿ ವಿಸಿಟ್ ಮಾಡಿ, ಭಗವಂತನ ದರ್ಶನವನ್ನ ಮಾಡಿ, ಎಷ್ಟು ಸಾಧ್ಯ ಆಗತ್ತೆ ಅಷ್ಟು ಉದ್ಧಾರ ಮಾಡೋದಕ್ಕೆ ಪ್ರಯತ್ನ ಮಾಡಿ. ದಯವಿಟ್ಟು ಅಲ್ಲಿ ಹಾನಿ ಆಗೋ ಥರ ಏನು ಮಾಡಬೇಡಿ. ಮುಂದೆ ಭಗವಂತ ಅದಿತಿ ಕಶ್ಯಪರ ಮಗನಾಗಿ ಜನ್ಮ ತಾಳ್ತಾರೆ ಅಂದ್ರೆ ಅವತಾರ ಮಾಡ್ತಾರೆ. ಸೊ ನಾವು ದಶಾವತಾರದ ಬಗ್ಗೆ ಮಾತಾಡ್ತಿರುವಾಗ ಇದನ್ನ ಕೂಡ ಕವರ್ ಮಾಡಿಬಿಡೋಣ. ನಾವು ಅನ್ಕೊಳ್ಳೋದು ಭಗವಂತ ನಮ್ಮ ಥರ 9 ತಿಂಗಳುಗಳ ಕಾಲ ತಾಯಿಯ ಗರ್ಭದಲ್ಲಿರ್ತಾನೆ, ಅದಾದ್ಮೇಲೆ ಆತನಿಗೆ ಜನ್ಮ ಇದೆ, ಒಂದು ಸ್ಥೂಲ ಶರೀರ ಇರುತ್ತೆ ಅಂತ ನಾವು ಅನ್ಕೊಳ್ತೀವಿ. ಆದ್ರೆ ಭಗವಂತನ ಅವತಾರ ಆ ಥರ ಇರೋದಿಲ್ಲ. ಭಗವಂತ ಅವತಾರ ಮಾಡೋದು ಹೇಗಂದ್ರೆ ಪ್ರಕಟ ಆಗ್ತಾನಷ್ಟೇ, ಕಾಣಿಸ್ಕೊಳ್ತಾನಷ್ಟೇ. ಒಂದು ಅವತಾರ ಇನ್ನೊಂದು ಅವತಾರದಿಂದ ಏನೂ ಡಿಫ್ರೆಂಟ್ ಇರೋದಿಲ್ಲ. ಯಾಕಂದ್ರೆ ಭಗವಂತನ ಸೇಮ್ ಸ್ವರೂಪ ಆತ ಪ್ರಕಟನಾಗಿ ಕಾಣಿಸ್ಕೊಳ್ತಾನೆ. ಈ ಥರ ಭಗವಂತನ ಅವತಾರ ಆಗೋದು. ಜನ್ಮ ತಾಳ್ತಾನೆ ಅಂತ ನಾನು ಇವಾಗ ಹೇಳಿದೆ, ಆದರೆ ಅದನ್ನು ಜನ್ಮ ಅಂತ ನಾವು ಕನ್ಸಿಡರ್ ಮಾಡೋದಕ್ಕೆ ಆಗಲ್ಲ. ಭಗವಂತನಿಗೆ ಜನ್ಮವೇ ಇಲ್ಲ. ಆತ ಯಾರಿಂದಲೂ ಕೂಡ ಈ ಮರ್ತ್ಯಲೋಕದಲ್ಲೂ ಕೂಡ ಜನ್ಮ ತಾಳುವುದಿಲ್ಲ. ನಮಗೂ ಜನ್ಮ ಇಲ್ಲ, ಮೃತ್ಯು ಇಲ್ಲ. ಆತ್ಮಗಳಾಗಿ ಭಗವಂತ ನ ಹನ್ಯತೆ ಹನ್ಯಮಾನೆ ಶರೀರ ಅಂತ ಭಗವದ್ಗೀತೆಯಲ್ಲಿ ಹೇಳೋ ಹಾಗೆ, ಶರೀರ ಸತ್ತಾಗ ಆತ್ಮಕ್ಕೆ ಸಾವಿಲ್ಲ. ಹಾಗಾಗಿ ಆತ್ಮಕ್ಕೆ ಹುಟ್ಟು ಕೂಡ ಇಲ್ಲ. ಆದರೆ ನಾವು ಭಗವಂತನ ಥರನಾ? ನಾವೇ ಭಗವಂತನ? ಇಲ್ಲ. ಯಾಕಂದ್ರೆ ಭಗವಂತ ಅವತಾರ ಮಾಡ್ತಾನೆ, ನಾವು ಜನ್ಮ ತಾಳ್ತೀವಿ. ತಾಯಿಯ ಗರ್ಭದಲ್ಲಿದ್ದು ಅದರಿಂದ ನಾವೊಂದು ಜನ್ಮವನ್ನ, ಒಂದು ಸ್ಥೂಲ ಶರೀರವನ್ನು ಪಡ್ಕೊಳ್ತೀವಿ. ಮಲಮೂತ್ರಗಳಿಂದ ತುಂಬಿದ ಶರೀರವನ್ನು ನಾವು ಪಡ್ಕೊಳ್ತೀವಿ. ಭಗವಂತನದ್ದು ಶರೀರ ಹೇಗೆ? ಜ್ಞಾನದಿಂದ ತುಂಬಿದ ಶರೀರ ಆತನದ್ದು. ಸಚ್ಚಿದಾನಂದ ವಿಗ್ರಹ. ಆತ ವೈಕುಂಠದಲ್ಲಿ ಹೇಗೆ ಸಚ್ಚಿದಾನಂದ ವಿಗ್ರಹ ರೂಪಿಯಾಗಿದ್ದಾನೋ ಅದೇ ತರ ಇಲ್ಲೂ ಬರ್ತಾನೆ ಹೊರತು ಒಂದು ಮಲಮೂತ್ರಗಳಿಂದ ತುಂಬಿದ, ರಕ್ತಮಾಂಸಗಳಿಂದ ತುಂಬಿದ ಸ್ಥೂಲವಾದ ಶರೀರವನ್ನ ಭಗವಂತ ಯಾವುದೇ ಕಾರಣಕ್ಕೂ ಪಡ್ಕೊಳ್ಳೋದಿಲ್ಲ. ಹಾಗೆ ಭಗವಂತನ ಅವತಾರಗಳಾಗೋದು.
ಇಲ್ಲಿ ಕೂಡ ಅದಿತಿ ಕಶ್ಯಪರಿಗೆ ಭಗವಂತ ಬಂದು ಮಗನಾಗಿ ಪ್ರಕಟನಾಗ್ತಾನೆ. ಆ ಮಗನಿಗೆ ಅವರು ಉಪೇಂದ್ರ ಅಂತ ಹೆಸರಿಡ್ತಾರೆ. ಆತ ಪ್ರಕಟ ಆಗಿದ ಕೂಡಲೇ 8 ವರ್ಷದ ಬಾಲಕನಾಗಿ ಮಾರ್ಪಾಟಾಗಿ ತಕ್ಷಣ ಉಪನಯನವನ್ನ ಕಂಪ್ಲೀಟ್ ಆಗಿರೋ ಹಾಗೆ ಪುಟ್ಟ ವಟು. ನಾವು ಅನ್ಕೊಳ್ಳೋದು ವಾಮನ ಅಂದ್ರೆ ಡ್ವಾರ್ಫ್ ಅಂತ, ಅಂದ್ರೆ ಬೆಳೆದೇ ಇರುವಂತಹ ಕುಂಠಿತ ಶರೀರ ಅಂತ ನಾವು ಅನ್ಕೊಳ್ತೀವಿ. ಆದ್ರೆ ಭಗವಂತ ಹಾಗೆ ಕುಂಠಿತ ಶರೀರ ಅಲ್ಲ. ಭಗವಂತ ಚಿಕ್ಕ ವಯಸ್ಸಿನವನಷ್ಟೇ, 8 ವರ್ಷದ ಬಾಲಕ, ಅವಾಗಷ್ಟೇ ಉಪನಯನ ಆಗಿದೆ. ಅಷ್ಟು ಮುದ್ದಾದ ವಟು, ತುಂಬಾ ತುಂಬಾ ಮುದ್ದಾದ ವಟು ಆತ. ಇವಾಗಷ್ಟೇ ಹುಟ್ಟಿರೋ ಮಕ್ಕಳು ಮತ್ತೆ 8 ತಿಂಗಳು 1 ವರ್ಷ ತುಂಬಿರೋ ಮಕ್ಕಳು ಎಷ್ಟು ಅದ್ಭುತವಾಗಿ ಕಾಣಿಸ್ತಿರ್ತಾರೆ. ನೋಡಿದ್ರೆ ಸಾಕು ಎತ್ಕೊಳ್ಳೋಣ ಮುದ್ದಾಡ್ಸೋಣ ಅಂತ ಅನ್ಸತ್ತೆ. ಸಾಮಾನ್ಯ ಮಕ್ಕಳೇ ಅಷ್ಟು ಅದ್ಭುತವಾಗಿರ್ಬೇಕಾದ್ರೆ ಇನ್ನು ಭಗವಂತ ಒಂದು ಪುಟ್ಟ ವಟುವಾಗಿ ಬಂದಾಗ, 8 ವರ್ಷದ ಬಾಲಕನಾಗಿ ಬಂದಾಗ, ಅಷ್ಟು ಚಬ್ಬಿ ಚಬ್ಬಿ ಫೇಸು, ಡಿಂಪಲ್ ಚಿನ್ನು, ನಾವು ರೈಮ್ಸ್ ಹೇಳ್ತಿದ್ವಲ್ಲ, ಏನೆಲ್ಲ ಕ್ವಾಲಿಟೀಸ್ ಇರಬೇಕು ಅದೆಲ್ಲ ಕ್ವಾಲಿಟೀಸ್ ಇರುವಂತಹ ಪುಟ್ಟ ವಟು, ತುಂಬಾ ಅದ್ಭುತ ಬಾಲಕ ನಮ್ಮ ಉಪೇಂದ್ರ. ಆತನ ಸೈಜ್ ಚಿಕ್ಕದಿರೋದಕ್ಕೆ ಆತನಿಗೆ ವಾಮನ ಅಂತ ಹೆಸರು ಬರುತ್ತೆ. ವಾಮನ ಅಂದ್ರೆ ಸೈಜ್ ದಲ್ಲಿ ಚಿಕ್ಕದಾಗಿರೋದು ಅಂತ. ಅದಕ್ಕೆ ಜನ ಅವನನ್ನ ಡ್ವಾರ್ಫ್ ಅಂತ ಅನ್ಕೊಳ್ಳೋದು. ಆದ್ರೆ ಆತ ಡ್ವಾರ್ಫ್ ಅಲ್ಲ, 8 ವರ್ಷದ ಬಾಲಕ. ಆತ ಬರ್ತಾನೆ. ಬಲಿಚಕ್ರವರ್ತಿ ಒಂದು ಯಜ್ಞ ಮಾಡ್ತಿರ್ತಾನೆ. ಯಾರು ಈ ಬಲಿಚಕ್ರವರ್ತಿ? ಎಲ್ಲರೂ ಹೆಸರು ಕೇಳಿರ್ತೀವಿ. ಕರ್ನಾಟಕದಲ್ಲಿ ಬಲಿಪಾಡ್ಯಮಿ ಮಾಡ್ತೀವಿ, ಕೇರಳದಲ್ಲಿ ಓಣಂ ಮಾಡ್ತಾರೆ, ತುಂಬಾ ವಿಜೃಂಭಣೆಯಿಂದ ಸೆಲೆಬ್ರೇಟ್ ಮಾಡ್ತೀವಿ ಬಲಿರಾಜನನ್ನ. ಆದ್ರೆ ಆತ ಯಾರು? ಆತ ಪ್ರಹ್ಲಾದನ ಮೊಮ್ಮಗ. ಬ್ರಹ್ಮದೇವರ ಮಗ ಮರೀಚಿ ಋಷಿಗಳು, ಮರೀಚಿಯರ ಮಗ ಕಶ್ಯಪ, ಕಶ್ಯಪನ ಮಗ ಹಿರಣ್ಯಾಕ್ಷ, ಹಿರಣ್ಯಕಶ್ಯಪು. ಕಶ್ಯಪರಿಗೆ ತುಂಬಾ ಹೆಂಡತಿಯರಿರ್ತಾರೆ. ಅವರಲ್ಲಿ ದೇವತೆಗಳೆಲ್ಲ ಹುಟ್ಟಿದ್ದು ಅದಿತಿಯಿಂದ, ಅಸುರರೆಲ್ಲ ಹುಟ್ಟಿದ್ದು ದಿತಿಯಿಂದ. ಅದೇ ದಿತಿಯ ಮಕ್ಕಳು ಹಿರಣ್ಯಾಕ್ಷ, ಹಿರಣ್ಯಕಶ್ಯಪು. ಹಿರಣ್ಯಕಶ್ಯಪುವಿನ ಮಗ ಪ್ರಹ್ಲಾದನ ಮಗ ವಿರೋಚನನ ಮಗನೇ ನಮ್ಮ ಬಲಿಚಕ್ರವರ್ತಿ. ಇವಾಗ ಬಲಿಚಕ್ರವರ್ತಿ ಆತ ಜೀವಿಯಾಗಿ ಒಳ್ಳೆ ಜೀವಿನೇ, ಸ್ವಭಾವತಃ ತುಂಬಾ ಒಳ್ಳೆ ಸಾತ್ವಿಕ ಜೀವಿನೇ ಅವನು. ಆದ್ರೆ ರಾಕ್ಷಸರ ಕುಟುಂಬದಲ್ಲಿ ಜನಿಸಿದ್ದಾನೆ, ರಾಕ್ಷಸರ ಸಂಘದಲ್ಲಿ ಆತ ವಾಸ ಮಾಡ್ತಿದ್ದಾನೆ. ಹಾಗಾಗಿ ಅವನ ಮನಸ್ಸಲ್ಲಿ ಕೂಡ ಆ ರಾಕ್ಷಸತ್ವ ತುಂಬ ಹೋಗಿದೆ. ಆತ ಏನ್ ಮಾಡ್ತಾನೆ, ನಾನು ಇಂದ್ರ ಪದವಿಯನ್ನ ಪಡ್ಕೊಳ್ಬೇಕು ಅಂತ ಒಂದು ಯಜ್ಞವನ್ನ ಮಾಡ್ತಿರ್ತಾನೆ. ಯಜ್ಞ ಮಾಡಿದಾಗ ಆತ ಸಾತ್ವಿಕ ಜೀವಿಯಾಗಿರೋದ್ರಿಂದ ಯಾರು ಏನೇ ಕೇಳಿದ್ರು ದಾನವನ್ನ ಕೊಟ್ಬಿಡ್ತಾನೆ. ದಾನ ತುಂಬಾ ಶ್ರೇಷ್ಠ. ದಾನ ಮಾಡೋದು, ಕೊಟ್ಟಿದ್ದು ತಮಗೆ ಬಚ್ಚಿಟ್ಟಿದ್ದು ಪರರಿಗೆ ಅಂತ ನಾವು ಮಾತು ಕೇಳ್ತೀವಿ. ನಾವ್ ಏನನ್ನ ಕೊಡ್ತೀವೋ ಅದೇ ನಮ್ಮನ್ನ ಡಿಫೈನ್ ಮಾಡುತ್ತೆ, ಅದೇ ನಮ್ಮ ಜೊತೆ ಉಳ್ಕೊಳತ್ತೆ. ತಂದೆ ತಾಯಿ ಎಷ್ಟು ದಾನ ಪುಣ್ಯ ಕರ್ಮಗಳನ್ನ ಮಾಡಿರ್ತಾರೋ ಅದರ ಪುಣ್ಯ ಫಲವನ್ನ ಮಕ್ಕಳು ಅನುಭವಿಸ್ತಾರೆ. ಹಾಗಾಗಿ ನಾವೇನ್ ಕೊಡ್ತೀವಿ ಅದೇ ನಮ್ಮದು ಅಂತ ಕರೆಸ್ಕೊಳ್ಳುತ್ತೆ. ನಾವೇನ್ ನನಗೆ ಅಂತ ಮುಚ್ಚಿಟ್ಕೊಳ್ತೀವೋ ಅದು ಯಾವತ್ತೂ ಶಾಶ್ವತವಾಗಿ ನಮ್ಮ ಜೊತೆ ಇರೋದಿಲ್ಲ. ಹಾಗೆ ಅಂತಹ ಸ್ವಭಾವದಲ್ಲೇ ಬಲಿಚಕ್ರವರ್ತಿ ಕೂಡ ಬದುಕ್ತಿರ್ತಾನೆ. ಹಾಗಿರುವಾಗ ಯಜ್ಞವನ್ನ ಇವಾಗ ಹೇಳಿದ ಹಾಗೆ ಇಂದ್ರ ಪದವಿ ಬೇಕು ಅಂತ ಯಜ್ಞ ಮಾಡ್ತಿರ್ತಾನೆ. ಅದಕ್ಕೆ ಯಾರಿಗೆ ಯೋಗ್ಯತೆ ಏನೇನಿದೆ ಅದನ್ನೇ ಅವರು ಪಡ್ಕೊಳ್ಬೇಕು. ಯೋಗ್ಯತೆಯನ್ನ ಮೀರಿ ನಾವು ಪಡ್ಕೊಳಕ್ ಹೋದ್ರೆ ಯಾವಾಗ್ಲೂ ವಿಧ್ವಂಸನೇ ಆಗೋದು. ಅದಕ್ಕೆ ಭಗವಂತ ಏನ್ ಮಾಡ್ತಾನೆ, ಈ ತರ ಅವತಾರವನ್ನ ಪಡ್ಕೊಂಡು ಬರ್ತಾನೆ. ಪುಟ್ಟ ವಟುವಾಗಿ ಬಂದು ಎಲ್ಲರೂ ದಾನವನ್ನ ಪಡ್ಕೊಂಡು ಹೋಗ್ತಿರ್ತಾರೆ. ಈತ ಕೂಡ ದಾನವನ್ನ ಪಡ್ಕೊಳ್ಳೋಕ್ ಬರ್ತಾನೆ. ಒಂದು ಕೊಡೆಯನ್ನ ಹಿಡ್ಕೊಂಡು ಬರ್ತಾನೆ. ಈ ಕೊಡೆ ಬೇರೆ ಯಾರು ಅಲ್ಲ, ಸಾಕ್ಷಾತ್ ಮಹಾಲಕ್ಷ್ಮಿ. ಆ ಮಹಾಲಕ್ಷ್ಮಿ ವಾಮನನ ಕೊಡೆಯಾಗಿ ಬರ್ತಾಳೆ. ಬಂದ ಮೇಲೆ ಆ ಪುಟ್ಟ ಬಾಲಕನನ್ನು ನೋಡಿ ಈತನಿಗೆ ತುಂಬಾ ಖುಷಿ ಆಗತ್ತೆ. ಪಾದಪೂಜೆಗಳನ್ನೆಲ್ಲ ಮಾಡ್ತಾನೆ. ಶುಕ್ರಾಚಾರ್ಯರು ಕೂಡ ಅಸುರರ ಗುರುಗಳು. ಎಲ್ಲಾ ಅಸುರರಿಗೂ ಗುರುಗಳು ಯಾರು ಅಂದ್ರೆ ಶುಕ್ರಾಚಾರ್ಯರು. ಅವರು ಕೂಡ ಇರ್ತಾರೆ. ಅವರಿಗೆ ಏನೋ ಇದೆ ಇಲ್ಲಿ ದಾಲ್ಮೆ ಕುಚ್ ಕಾಲ ಹೇ ಅಂತ ಅವ್ರಿಗೆ ಗೊತ್ತಾಗ್ತಿರುತ್ತೆ. ದಾನವನ್ನ ಕೇಳ್ತಾನೀತ. ಯಾರು? ನಮ್ಮ ವಾಮನ ಮೂರ್ತಿ. ಆತ ಕೇಳಿದ ದಾನ ಏನು ಅಂದ್ರೆ, ನನಗೆ 3 ಪಾದ ಜಾಗ ಬೇಕು ಅಂತ. 3 ಅಡಿ ಕೂಡ ಅಲ್ಲ, 3 ಪಾದ ಜಾಗ. ಆತ ಇರೋದೇ ನಾನು ಹೇಳ್ದ ಹಾಗೆ 8 ವರ್ಷದ ಪುಟ್ಟ ವಟು ಆತ. ಅವನು 3 ಪಾದ ಇಟ್ರೆ ಎಷ್ಟು ಜಾಗ ಕವರ್ ಆಗತ್ತೋ ಅಷ್ಟು ಜಾಗ ಬೇಕು ಅಂತ ಬಲಿಚಕ್ರವರ್ತಿ ಹತ್ರ ಕೇಳ್ತಿದ್ದಾನೆ. ಆತನಿಗೆ ಅಯ್ಯೋ ಇದೇನಿದು, ನೀನ್ ಇಷ್ಟು ಪುಟ್ಟದಾಗಿದ್ಯಾ, ಇಷ್ಟು ಪುಟ್ಟ ಪಾದಗಳು ನಿಂದು, ಇದನ್ನ ನೀನು 3 ಸತಿ ಇಟ್ರೆ ಇಷ್ಟೇ ಅಗಲ ಜಾಗ ಬರುತ್ತೆ, ಅದ್ರಲ್ಲಿ ನೀನ್ ಏನ್ ಮಾಡ್ತೀಯಾ? ನಿನಗೆ ನಾನು 3 ಹಳ್ಳಿಗಳನ್ನೇ ಕೊಡ್ತೀನಿ, ಬೇಕಾದ್ರೆ 3 ನಗರಗಳನ್ನೇ ಕೊಡ್ತೀನಿ, ಅಷ್ಟು ಚೆನ್ನಾಗಿದ್ಯಾ ನೀನು ಅಂತ ಹೇಳ್ತಾರೆ. ಆದ್ರೆ ವಾಮನ ಕನ್ಸಿಸ್ಟೆಂಟ್ ಆಗಿ ಹಾಗೆ ಇದ್ದಾನೆ, ನಂಗೆ 3 ಪಾದನೇ ಬೇಕು, ನಂಗೆ ಬೇರೆ ಏನು ಬೇಡ ಅಂತ. ಆಯ್ತು ಅಂತ ದಾನಕ್ಕೆ ಧಾರೆ ಎರಿತಾರೆ. ಆತನ ಪತ್ನಿ ಬಂದು ಧಾರೆ ಎರಿಯಕ್ಕೆ ಸಹಾಯ ಮಾಡಬೇಕು ದಾನದಲ್ಲಿ, ಅದು ವಿಧಿ. ಹಾಗೆ ಧಾರೆ ಎರಿಯುವಾಗ ಕೂಡ ಶುಕ್ರಾಚಾರ್ಯರು ತಡೀತಾರೆ. ಆದ್ರೆ ಬಲಿಚಕ್ರವರ್ತಿ ದಾನವನ್ನ ಕೊಡೋದಕ್ಕೆ ಸಿದ್ಧನಾಗ್ತಾನೆ. ದಾನವನ್ನ ಕೊಡ್ತೀನಿ ಅಂತ ಮಾತು ಕೊಟ್ಟ ಮೇಲೆ ಭಗವಂತ ವಾಮನ ಮೂರ್ತಿಯಾಗಿದ್ದವನು ತ್ರಿವಿಕ್ರಮನಾಗ್ತಾನೆ. ತ್ರಿವಿಕ್ರಮ ಅಂದ್ರೆ 3 ಲೋಕಗಳನ್ನ ವ್ಯಾಪಿಸುವಂತಹ ಅದ್ಭುತ ಸ್ವರೂಪ. ಒಂದೇ ಒಂದು ಪಾದದಿಂದ ಸಮಸ್ತ ಭೂಮಂಡಲವನ್ನ ಆತ ವ್ಯಾಪಿಸ್ಬಿಡ್ತಾನೆ. ಇನ್ನೊಂದು ಪಾದವನ್ನ ಮೇಲಕ್ಕೆ ಎತ್ತುತ್ತಾನೆ.
ನಾವು ಹೇಗೆ ಕೆಳಗಡೆಯ ಲೋಕಗಳು ನೋಡ್ತೀವೋ ಹಾಗೆ ಊರ್ಧ್ವ ಲೋಕಗಳು ಕೂಡ ಇರುತ್ತೆ. ಆ ಊರ್ಧ್ವ ಲೋಕಗಳು ಸತ್ಯಲೋಕ, ಅದರಲ್ಲಿ ಟಾಪ್ ಮೋಸ್ಟ್ ಬ್ರಹ್ಮದೇವರ ಸತ್ಯಲೋಕ. ಇಲ್ಲಿ ಮಧ್ಯ ಭೂಮಿ ಇದೆ, ಕೆಳಗಡೆ 7 ಲೋಕ, ಮೇಲ್ಗಡೆ 7 ಲೋಕ, ಚತುರ್ದಶ ಲೋಕಗಳು. ಅಲ್ಲಿ ಬ್ರಹ್ಮದೇವರ ಲೋಕ ಏನಿದೆ ಅದನ್ನ ಕೂಡ ಆತನ ಪಾದ ಮೀರುತ್ತೆ. ಮೀರದ್ಮೇಲೆ ಬ್ರಹ್ಮಾಂಡ ಒಂದು ಬಬಲ್ ತರ. ಆ ಬಬಲ್ನ ತುದಿ ಏನಿದೆ, ತೊಗಟೆ ಅಂತ ನಾವು ಕರಿತೀವಲ್ಲ, ಅದರ ಔಟರ್ ಲೇಯರ್, ಭಗವಂತನ ಪಾದ ಔಟರ್ ಲೇಯರ್ ಟಚ್ ಮಾಡುತ್ತೆ. ಅವನ ಟೋನ ಟಿಪ್ ಅಂದ್ರೆ ಹೆಬ್ಬರಳ ತುದಿ, ಅದು ಆ ಔಟರ್ ಲೇಯರ್ ಅನ್ನ ಛೇದಿಸ್ಬಿಡುತ್ತೆ, ಅದರಲ್ಲಿ ಒಂದು ಹೋಲ್ ಕ್ರಿಯೇಟ್ ಮಾಡ್ಬಿಡುತ್ತೆ. ಅವಾಗ ಏನಾಗತ್ತೆ, ಬಾಹ್ಯಾಕಾಶದಲ್ಲಿದ್ದಂತಹ ಒಂದು ದಿವ್ಯ ನದಿ, ದಿವ್ಯ ಜಲ ಒಳಗಡೆ ಹರಿದು ಬಂದ್ಬಿಡುತ್ತೆ. ಭಗವಂತನ ಪಾದದಿಂದ ಉದ್ಭವ ಆಗಿ ಹರಿದು ಬರುತ್ತೆ. ಹರಿದು ಬರ್ತಿದೆ, ಭಗವಂತನ ಪಾದದಿಂದ ಬರ್ತಿದೆ. ಅದಕ್ಕೆ ಬ್ರಹ್ಮದೇವರು ಏನ್ ಮಾಡ್ತಾರೆ, ಅಲ್ಲೇ ಸತ್ಯಲೋಕದಲ್ಲಿದ್ದವರು ತಮ್ಮ ಕಮಂಡಲಕ್ಕೆ ತಗೊಳ್ತಾರೆ. ಅದೇ ಪುಣ್ಯ ಜಲವೇ ಗಂಗಾ ಮಾತೆ. ಆ ಗಂಗಾ ಮಾತೆಯ ಉಗಮ ಆಗಿದ್ದು ಹೀಗೆ ತ್ರಿವಿಕ್ರಮ ದೇವರ ಪಾದದಿಂದ ಗಂಗಾ ಮಾತೆಯ ಉಗಮ ಆಗತ್ತೆ. ಅದನ್ನ ಬ್ರಹ್ಮದೇವರು ತಮ್ಮ ಕಮಂಡಲದಲ್ಲಿ ತಗೊಳ್ತಾರೆ. ಅದರಿಂದಾನೇ ನಾರಾಯಣನ ಪಾದಗಳನ್ನು ತೊಳಿತಾರೆ ಕೂಡ. ಮುಂದೆ ಭಗೀರಥ ರಾಜ, ರಾಮನ ಪೂರ್ವಜ, ಬಂದು ಸಗರನ 60,000 ಪುತ್ರರಿಗೆ ಮೋಕ್ಷ ಕೊಡಿಸ್ಬೇಕು ಅನ್ನೋ ಕಾರಣಕ್ಕೆ ಗಂಗೆಯನ್ನು ಭೂಮಿಗೆ ತರ್ತಾನೆ. ಅವಾಗ ಅದೇ ಕಮಂಡಲದಲ್ಲಿದ್ದ ಗಂಗಾ ನದಿಯನ್ನ ಪ್ರವಾಹಿಸ್ತಾರೆ. ರುದ್ರದೇವರು ತಮ್ಮ ಶಿಖೆಯಲ್ಲಿ ತಗೊಂಡು ಒಂದೇ ಒಂದು ಶಿಖೆ ಓಪನ್ ಮಾಡ್ತಾರೆ. ಭೂಮಿ ಎಷ್ಟು ತಾಪವನ್ನು ತಡಿಬೋದೋ ಅಷ್ಟು ಪ್ರವಾಹಿತಳಾಗಿ ಗಂಗೆ ಭೂಮಿಗೆ ಬರ್ತಾಳೆ. ಆದರೆ ಉಗಮ ಆಗಿದೆ ಹೇಗೆ ಅಂದ್ರೆ, ನಮ್ಮ ವಾಮನ ಮೂರ್ತಿ ತ್ರಿವಿಕ್ರಮ ಆಗಿ ಬೆಳೆದು ಆತನ ಪಾದದಿಂದ ಉಗಮ ಆಗಿದ್ದು ಗಂಗಾದೇವಿ. ಅಷ್ಟು ಪವಿತ್ರ ನದಿ ಗಂಗೆ. ಇವತ್ತಿಗೂ ಕೂಡ ಪಾಪನಾಶಿನಿ ಅಂತ ಕರಿತೀವಿ. ಭಗೀರಥ ತಂದಿದ್ದಕ್ಕೆ ಭಾಗೀರಥಿ ಅಂತ ಕರಿತೀವಿ. ಜಹ್ನು ಅಂತ ಒಬ್ರು ಮುನಿಗಳು ಭಗೀರಥ ನದಿಯನ್ನ ತರೋದ್ರಲ್ಲಿ ಒಂದ್ ಸ್ವಲ್ಪ ಎಡವಟ್ಟಾಗಿರುತ್ತೆ. ಅವಾಗ ಅವ್ರ ಐಡಿಯಾ ಕೊಟ್ಟು ನದಿ ಬರೋ ಹಾಗೆ ಮಾಡ್ತಾರೆ. ಅದಕ್ಕೆ ಜಾಹ್ನವಿ ಅಂತ ಕೂಡ ಗಂಗೆಯನ್ನ ಕರಿತೀವಿ. ಅಂತಹ ಪಾವನ ನದಿ ನಮ್ಮ ಭೂಮಿಯಲ್ಲಿ, ನಮ್ಮ ಭಾರತ ಭೂಮಿಯಲ್ಲಿ ಇದೆ. ಎಲ್ಲ ಕಡೆ ಹರಿತಿದ್ದಾಳಾಕೆ. ಅವಳನ್ನ ಹೋಗಿ ದರ್ಶನ ಮಾಡೋಣ. ಅವಳು ಬಂದಿದ್ದೆಲ್ಲಿ ಅಂದ್ರೆ ನಮ್ಮ ತ್ರಿವಿಕ್ರಮನಿಂದ. ಈ ತ್ರಿವಿಕ್ರಮ ಅವತಾರ ಇಲ್ಲಿಗೆ ಸಮಾಪ್ತಿ ಆದರೆ ಮುಂದಿನ ಅವತಾರ ಪರಶುರಾಮ ಅವತಾರ. ಪರಶುವನ್ನ ಹಿಡಿದಿರೋದಕ್ಕೆ ಈತನನ್ನ ಪರಶುರಾಮ ಅಂತ ಕರಿತೀವಿ. ಆದ್ರೆ ಆತನ ಮೂಲ ಹೆಸರು ರಾಮ ಅಂತಾನೆ. ಭಾರ್ಗವ ರಾಮ ಅಂತ ಕರಿತೀವಿ, ಪರಶುರಾಮ ಅಂತ ಕರಿತೀವಿ. ಈತನ ಅವತಾರ ಕಾರ್ಯ ಮೇನ್ ಆಗಿ ಏನು ಅಂದ್ರೆ, ಭಗವಂತನ ಆವೇಶ ಅವತಾರ ಇದು. ಅಂದ್ರೆ ಅಗ್ನಿಯಲ್ಲಿ ಭಗವಂತ ಹೇಗೆ ನೆಲೆಸಿರ್ತಾನೋ ಹಾಗೆ ಬಂದದ್ದು ಪರಶುರಾಮ ಅವತಾರದಲ್ಲಿ. ಭಗವಂತ ಎಲ್ಲದರ ಒಳಗೂ ಅಂತರ್ಗತನಾಗಿದ್ದಾನೆ. ಇವಾಗ ವರಾಹನ ನಾವು ಯಜ್ಞ ವರಾಹ ಅಂತ ಕರಿತೀವಿ. ಯಾಕೆ ಅರ್ಥ ಮಾಡ್ಕೊಳ್ಳೋಣ. ಯಜ್ಞ ಮಾಡುವಾಗ ನಮ್ಗೆ ದರ್ಬೆ ಬೇಕು. ದರ್ಬೆ, ನಾವು ಕಾರ್ಯಗಳನ್ನ, ಪಿತೃ ಕಾರ್ಯ ಮಾಡುವಾಗ್ಲೂ ದರ್ಬೆ ಬೇಕು, ಯಜ್ಞ ಮಾಡುವಾಗ್ಲೂ ದರ್ಬೆ ಬೇಕು. ಯಾಕೆ ದರ್ಬೆಯನ್ನ ನಾವು ಯೂಸ್ ಮಾಡೋದು? ದರ್ಬೆಯನ್ನ ಪವಿತ್ರ ಅಂತ ಕರಿತೀವಿ. ಪವಿ ಅಂದ್ರೆ ವಜ್ರ ಅಂತ, ತ್ರ ಅಂದ್ರೆ ತ್ರಾಯ ಮಾಡೋದು, ಕಾಪಾಡೋದು ಅಂತ. ವಜ್ರಾಯುಧದಂತೆ ನಮ್ಮನ್ನ ಕಾಪಾಡೋದು ಆ ಪವಿತ್ರ ಅಂತ. ಅದಕ್ಕೆ ಪವಿತ್ರ ಅಂತ ಹೆಸರು. ದರ್ಬೆಯನ್ನ ಯಾಕೆ ಅಷ್ಟು ಪವಿತ್ರ ಅಂತ ನಾವು ಕನ್ಸಿಡರ್ ಮಾಡ್ತೀವಿ? ದರ್ಬೆ ಇಲ್ಲ ಯಜ್ಞವನ್ನೇ ಯಾಕೆ ಮಾಡೋದಿಲ್ಲ ಅಂತ ಹೇಳಿದ್ರೆ, ಭಗವಂತ ಯಾವಾಗ ವರಾಹಾವತಾರದಲ್ಲಿ ಭೂಮಿಯನ್ನ ಉದ್ಧಾರ ಮಾಡಿದ್ನೋ ಆಗ ಆತನ ರೋಮಗಳು, ಆತನ ಕೇಶದಿಂದ ಉದ್ಭವ ಆಗಿದ್ದೆ ಗರಿಕೆ ಮತ್ತೆ ದರ್ಬೆ. ಅದೆರಡೂ ಕೂಡ ತುಂಬಾ ಶ್ರೇಷ್ಠ. ಗರಿಕೆ, ದರ್ಬೆ ಯಜ್ಞಕ್ಕೆ, ಶುಭ ಕಾರ್ಯಗಳಿಗೆ ತುಂಬಾ ಶ್ರೇಷ್ಠ. ಯಾಕಂದ್ರೆ ಭಗವಂತನ ರೋಮದಿಂದ ಬಂದದ್ದು. ಅದು ವರಾಹಾವತಾರದಲ್ಲಿ. ಹಾಗಾಗಿ ಭಗವಂತನನ್ನ ಯಜ್ಞ ವರಾಹ ಅಂತ ಕರಿತೀವಿ. ಇಲ್ಲಿ ಭಗವಂತ ಅಗ್ನಿಯಲ್ಲಿ ಇದ್ದದ್ದು ಅವತಾರ ಮಾಡಿರೋದು ಪರಶುರಾಮನಾಗಿ. 21 ಬಾರಿ ಭೂಮಿಯ ಪರ್ಯಟನೆಯನ್ನ ಮಾಡಿ ದುಷ್ಟಕ್ಷತ್ರಿಯರ ನಾಶವನ್ನ ಪರಶುರಾಮ ಮಾಡ್ತಾರೆ. ಯಾರ್ಯಾರೆಲ್ಲ, ನಾವು ಹೇಳ್ತೀವಲ್ಲ ಒಂದು ಮಾತಿದೆ, ಆಬ್ಸಲ್ಯೂಟ್ ಪವರ್ ಕರಪ್ಟ್ಸ್ ಆಬ್ಸಲ್ಯೂಟ್ಲಿ ಅಂತ. ನಮಗ್ ತುಂಬಾ ಪವರ್ ಇದ್ರೆ ಸಿಕ್ಕಾಪಟ್ಟೆ ಕರಪ್ಟ್ ಆಗ್ಬಿಡ್ತೀವಿ ನಾವು. ಯಾಕಂದ್ರೆ ಆ ಪವರ್ ಬರ್ತಿದ್ದಂಗೆ ಕರಪ್ಷನ್ ಅನ್ನೋದು ಅದ್ರ ಜೊತೆ ಬೈ ಒನ್ ಗೆಟ್ ಒನ್ ಫ್ರೀ ತರ ನಮ್ಮ ಜೊತೆ ಬರುತ್ತೆ. ಹಾಗಿದ್ದ ಎಲ್ಲಾ ಕರಪ್ಟ್ ದುಷ್ಟರ ಕ್ಷತ್ರಿಯರ ನಾಶವನ್ನ ಪರಶುರಾಮರು ಭೂಮಿಯ ಪರ್ಯಟನೆಯನ್ನು ಮಾಡ್ತಾ ಮಾಡ್ತಾ ಎಲ್ಲ ದುಷ್ಟ ಕ್ಷತ್ರಿಯರನ್ನ ನಾಶ ಮಾಡ್ತಾ ಬರ್ತಾರೆ. ಅಂದ್ರೆ ನಿಮಗ್ ಪವರ್ ಸಿಕ್ಕಿದೆ ಅಂತ ನೀವ್ ಹೆಂಗಂದ್ರೆ ಹಂಗೆ ದುರ್ಬಳಕೆ ಮಾಡೋದಲ್ಲ. ಸಜ್ಜನರ ರಕ್ಷಣೆ ಮಾಡೋದಕ್ಕೆ ನೀವು ಪವರ್ ಅನ್ನ ಯೂಸ್ ಮಾಡಬೇಕು. ಅದನ್ನ ತೋರಿಸ್ಕೊಟ್ಟದ್ದು ಪರಶುರಾಮ ಅವತಾರದಲ್ಲಿ. ರಾಜೇಶ್ ಅವರು ಹೇಳ್ದಾಗೆ ನಾವು ನೋಡುವಾಗ ಅವರ ತಾಯಿ ಒಂದು ಬಾರಿ ನೀರನ್ನು ತರೋಕ್ ಹೋಗಿರ್ತಾರೆ. ನೀರು ತರೋವಾಗ ಒಬ್ಬ ಗಂಧರ್ವ ಬಂದು ಅಲ್ಲಿ ಜಲಕ್ರೀಡೆಯನ್ನು ಆಡ್ತಿರೋದನ್ನ ನೋಡಿ ಒಂದು ಕ್ಷಣಕ್ಕೆ ಆ ತಾಯಿ ಪಾತಿವ್ರತ್ಯವನ್ನ ಕಳ್ಕೊಂಡ್ಬಿಡ್ತಾಳೆ. ಅದರಿಂದ ತಪಸ್ಸಿನಿಂದ ತಿಳಿದ ಅವರ ತಂದೆ ತಾಯಿಯ ತಲೆ ಕಡಿ ಅಂತ ಹೇಳಿದಾಗ ಪರಶುರಾಮ ದೇವರು ಒಂದು ಮಾತನ್ನ ಕೂಡ ಕೇಳದೆ ತಾಯಿಯ ತಲೆಯನ್ನ ಕತ್ತರಿಸ್ಬಿಡ್ತಾರೆ. ಮುಂದೆ ಅವರ ತಂದೆ ತುಂಬಾ ಸುಪ್ರೀತರಾಗಿ, ನಿಂಗೆ ಏನ್ ಬೇಕು, ನಾನು ಹೇಳಿದ ಮಾತನ್ನ ಇಷ್ಟು ಚೆನ್ನಾಗಿ ಕೇಳಿದಿಲ್ಲ, ಏನಾದ್ರು ವರ ಕೇಳು, ನಾನು ಕೊಡ್ತೀನಿ ಅಂತ ಹೇಳಿದಾಗ
ನನ್ನ ತಾಯಿಯನ್ನ ಬದುಕಿಸ್ಕೊಡು ಅಂತ ಪರಶುರಾಮ ದೇವರು ಹೇಳ್ತಾರೆ. ಅಂದ್ರೆ ಅಷ್ಟು ಅದ್ಭುತವಾಗಿ, ಅಷ್ಟು ಕ್ಯಾಲ್ಕ್ಯುಲೇಟಿವ್ ಆಗಿ ಭಗವಂತ ಈ ಅವತಾರದಲ್ಲಿ ನಡ್ಕೊಳ್ತಾನೆ. ಅಷ್ಟು ಸ್ಟ್ಯಾಂಡರ್ಡ್ಸ್ ಅನ್ನ ಸೆಟ್ ಮಾಡ್ತಾನೆ. ಆಕ್ರೋಶ ಅವತಾರ, ಆವೇಶ ಅವತಾರದಲ್ಲಿ ಭಗವಂತ ಪರಶುರಾಮನಾಗಿ ಕಾಣಿಸ್ಕೊಳ್ತಾನೆ. ಪರಶುರಾಮ ಏನಿದೆ ತುಂಬಾ ಇಂಟ್ರೆಸ್ಟಿಂಗ್ ಆದ ಅವತಾರ ಇದು. ಯಾಕಂದ್ರೆ ಪರಶುರಾಮ ಅವತಾರ ರಾಮಾವತಾರ ಜೊತೆ ಬರುತ್ತೆ, ಕೃಷ್ಣ ಅವತಾರದ ಜೊತೆ ಬರುತ್ತೆ, ಕಲ್ಕಿ ಅವತಾರದ ಜೊತೆ ಪರಶುರಾಮ ಬರ್ತಾರೆ. ಸೊ ಎಲ್ಲ ಅವತಾರಗಳಲ್ಲಿ ಮುಂದೆ ಯಾವುದೆಲ್ಲ ಭಗವಂತನ ಅವತಾರಗಳಾಗತ್ತೋ ಅದೆಲ್ಲದರಲ್ಲೂ ಪರಶುರಾಮ ಕಾಣಿಸ್ಕೊಳ್ತಾರೆ. ರಾಮಾವತಾರದಲ್ಲಂತೂ ತುಂಬಾ ಪ್ರಬಲವಾಗಿ ಕಾಣಿಸ್ಕೊಳ್ತಾರೆ. ರಾಮನ ಸ್ವಯಂವರ ಮುಗಿದು ಮದುವೆ ಆಗಿ ಹೊರಟಿರುವಾಗ ರಘುಕುಲದ ನಾಶ ಮಾಡೋದಕ್ಕೆ ಪರಶುರಾಮರು ಬರ್ತಾರೆ. ಆದ್ರೆ ಜೊತೆಗೆ ಶಿವಧನಸ್ಸನ್ನ ಭೇದಿಸಿರ್ತಾರೆ ರಾಮ. ಆ ಕೋಪದಿಂದ ಇರ್ತಾರೆ. ಆದ್ರೆ ಭಗವಂತನೇ ಇವನೇ ನಾರಾಯಣ ಅಂತ ಗೊತ್ತಾಗತ್ತೆ ಪರಶುರಾಮರಿಗೆ. ಅವಾಗ ವಿಷ್ಣು ಧನಸ್ಸನ್ನ ಕೊಡ್ತಾರೆ. ಆ ವಿಷ್ಣು ಧನಸ್ಸನ್ನ ಭೇದಿಸಿದ್ದಕ್ಕೆ ಸಾಕ್ಷಾತ್ ಶ್ರೀಮನ್ ನಾರಾಯಣ ರಾಮ ಅಂತ ಗೊತ್ತಾಗತ್ತೆ. ಸೊ ಆ ಥರ ಇಂಟರ್ಲಿಂಕಿಂಗ್ ಆಫ್ ಅವತಾರಸ್ ನಮಗೆ ಪರಶುರಾಮ ಅವತಾರದಿಂದ ಕಾಣಿಸುತ್ತೆ. ಮುಂದೆ ನಮಗೆ ಎಲ್ರಿಗೂ ತುಂಬಾ ಮನಸ್ಸಿಗೆ ಪ್ರೀತಿಯನ್ನ ಕೊಡುವಂತಹ ಅವತಾರ ನಾನಿವಾಗ ಹೇಳಿದ್ನಲ್ಲ, ಅದೇ ಆತನ ಹೆಸರಿನ ಡೆಫಿನಿಷನ್ನು, ಅದು ರಾಮ. ರಮಯತೆ ಇತಿ ರಾಮಃ ಅಂತ. ಅಂದ್ರೆ ತುಂಬಾ ಮನಸ್ಸಿಗೆ ರಮಣವನ್ನ, ಆನಂದವನ್ನ, ಶಾಶ್ವತ ಆನಂದವನ್ನ, ಶಾಶ್ವತ ಪ್ರೇಮವನ್ನ ಕೊಡುವಂತಹ ಸ್ವರೂಪ, ಭಕ್ತಾನುಗ್ರಹ ವಿಗ್ರಹ, ಅದು ನಮ್ಮ ಶ್ರೀರಾಮ. ಆತ ಅವತಾರ ಮಾಡ್ತಾನೆ. ಕೌಸಲ್ಯ ಜನಯದ್ರಾಮಂ ದಿವ್ಯಲಕ್ಷಣ ಸಂಯುತಂ ಅಂತ ವಾಲ್ಮೀಕಿ ಮುನಿಗಳು ಅದ್ಭುತವಾಗಿ ವಿವರಣೆಯನ್ನು ಕೊಡ್ತಾರೆ. ರಾಮನ್ ಬಗ್ಗೆ, ರಾಮನ ಕಥೆಯನ್ನು ನಾವು ತಿಳ್ಕೊಳ್ಬೇಕು ಅಂದ್ರೆ ವಾಲ್ಮೀಕಿ ರಾಮಾಯಣವನ್ನ ನಾವು ರೆಫರ್ ಮಾಡಬೇಕು. ಬೇರೆ ಯಾವ ರಾಮಾಯಣ ಇದ್ರೂ ಕೂಡ ಅದು ಒಂದು ಫಿಕ್ಷನಲ್ ಆಗಿ ಅವರ ಕವಿಕಲ್ಪನೆಯಿಂದ ಬರೆದಿರ್ತಾರೆ. ವಾಲ್ಮೀಕಿ ಮುನಿಗಳು ಮಾತ್ರ ಕಣ್ಣಾರೆ ನೋಡಿ ಅದನ್ನ ಹಾಗೆ ನ್ಯೂಸ್ ರಿಪೋರ್ಟ್ ತರ ಬರೆದಿರೋದು. ಇತಿಹಾಸ ಅದು. ಇತಿಹಾಸ ಅಂದ್ರೆ ಹೀಗಾಯ್ತು ಅಂತ. ಅದೇ ಆ ವಾಲ್ಮೀಕಿ ರಾಮಾಯಣ ಮಾತ್ರ. ನಿಮ್ಗೆ ಪೂರ್ತಿ ವಾಲ್ಮೀಕಿ ರಾಮಾಯಣ ಓದೋಕ್ ಟೈಮ್ ಇಲ್ಲ ಅಂದ್ರೆ ಅದೇ ವಾಲ್ಮೀಕಿ ರಾಮಾಯಣದ ಮೊದಲ ಖಂಡದಲ್ಲಿ ನಿಮ್ಗೆ ನಾರದರು ಒಂದು ಸಂಕ್ಷಿಪ್ತ ರಾಮಾಯಣವನ್ನ 100 ಶ್ಲೋಕಗಳಲ್ಲಿ ತಿಳಿಸ್ತಾರೆ. ಅದನ್ನ ನೀವು ಓದಬಹುದು. ಅಥವಾ ಒಂದು ಅದ್ಭುತವಾದ ಸಾಂಗ್ ಇದೆ, ನಾಮ ರಾಮಾಯಣ ಅಂತ ನಾವು ಅದನ್ನ ಕರಿತೀವಿ. ಅದು ಕಾಂಪೋಸಿಷನ್ ಎಷ್ಟು ಚೆನ್ನಾಗಿದೆ ಅಂದ್ರೆ ಪ್ರತಿಯೊಂದು ಲೈನಲ್ಲಿ ಕೂಡ ರಾಮ 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 ಅಂತ ಬರುತ್ತೆ. ನೀವು ಇದೆಲ್ಲ ಕೇಳಿರಬಹುದು. MS ಸುಬ್ಬಲಕ್ಷ್ಮಿ ಅವರ ವಾಯ್ಸಲ್ಲಿ ಇವತ್ತಿಗೂ ಅದು ಅದ್ಭುತವಾಗಿ ಕೇಳಿಸುತ್ತೆ. ಶುದ್ಧ ಬ್ರಹ್ಮ ಪರಾತ್ಪರ ರಾಮ, ಕಾಲಾತ್ಮಕ ಪರಮೇಶ್ವರ ರಾಮ, ಶೇಷತಲ್ಪ ಸುಖ ನಿದ್ರಿತ ರಾಮ, ಬ್ರಹ್ಮಾದ್ಯಮರ ಪ್ರಾರ್ಥಿತ ರಾಮ, ಚಂಡ ಕಿರಣ ಕುಲ ಮಂಡನ ರಾಮ, ಶ್ರೀಮದ್ ದಶರಥ ನಂದನ ರಾಮ, ಕೌಸಲ್ಯ ಸುಖವರ್ಧನ ರಾಮ, ವಿಶ್ವಾಮಿತ್ರ ಪ್ರಿಯಧನ ರಾಮ, ಘೋರ ತಾಟಕ ಘಾತಕ ರಾಮ, ಮಾರೀಚಾದಿ ನಿಪಾತಕ ರಾಮ, ಕೌಶಿಕ ಮಖ ಸಂರಕ್ಷಕ ರಾಮ, ಶ್ರೀಮದಹಲ್ಯೋದ್ಧಾರಕ ರಾಮ, ಗೌತಮ ಮುನಿ ಸಂಪೂಜಿತ ರಾಮ. ಹೀಗೆ ಅಷ್ಟೂ ಖಂಡಗಳನ್ನ, ಬಾಲಕಾಂಡ ಎಲ್ಲವನ್ನ ಸಂಪೂರ್ಣವಾಗಿ ಒಂದೊಂದೇ ಲೈನಲ್ಲಿ ಹೇಳ್ತಾ ರಾಮ 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 ಅಂತ ನಾಮ ಜಪವನ್ನ ಕೂಡ ಮಾಡಿಸ್ತಾ 108 ಶ್ಲೋಕಗಳಲ್ಲಿ ಮೂಡಿ ಬಂದಿರೋದು ನಾಮರಾಮಾಯಣ. ನೀವು ಅದನ್ನ ಕೇಳಿಸ್ತಾ ಇಮ್ಯಾಜಿನ್ ಮಾಡಿಕೊಂಡ್ರು ಶ್ರೀರಾಮನ ಸಂಪೂರ್ಣ ದಿವ್ಯಮಂಗಳ ವಿಗ್ರಹ, ಆತನ ಚರಿತ್ರೆ ನಿಮ್ಮ ಕಣ್ಣು ಮುಂದೆ ಬರುತ್ತೆ. ಒಂದು ಇಂಟರ್ಲಿಂಕಿಂಗ್ ರಾಮಾವತಾರ ಕೃಷ್ಣಾವತಾರಕ್ಕೆ ಏನು ಅಂದ್ರೆ, ರಾಮಾವತಾರದಲ್ಲಿ ವಿಭೀಷಣ ಶರಣಾಗತನಾದಾಗ ಭಗವಂತ ಆತನನ್ನ ಒಪ್ಕೊಳ್ತಾನೆ. ಯಾರೇ ಆಗ್ಲಿ, ಹೆಂಡತಿಯನ್ನ ಕಿಡ್ನಾಪ್ ಮಾಡಿದವನು ಅವನ ತಮ್ಮ ಬಂದು ನಿನ್ನ ಫ್ರೆಂಡ್ ಆಗ್ತೀನಿ ಅಂದ್ರೆ ಫ್ರೆಂಡ್ ಆಗೋದಿಕ್ಕೆ ರೆಡಿ ಇರುತ್ತಾ? ಈ ಮನುಷ್ಯ ರೆಡಿ ಇರ್ತಾನ? ಅಕಸ್ಮಾತ್ ಹೆಂಡತಿ ಇಷ್ಟ ಇಲ್ಲ, ಎತ್ಕೊಂಡೋಗಿದ್ದು ಒಳ್ಳೇದಾಯ್ತು ಅಂದ್ರೆ ಫ್ರೆಂಡ್ ಆಗ್ತಾನೆ, ಅಯ್ಯೋ ಎತ್ಕೊಂಡೋಗಿ ಒಳ್ಳೆ ಕೆಲಸ ಮಾಡ್ದೆ ಕಣಪ್ಪ ಅಂತ. ಆದ್ರೆ ಇಲ್ಲಿ ಸೀತೆ ಕಂಡ್ರೆ ಪ್ರಾಣಕ್ಕಿಂತ ಪ್ರಿಯ ರಾಮನಿಗೆ. ಹಾಗಿರುವಾಗ ಸೀತೆಯನ್ನ ಅಪಹರಣ ಮಾಡಿದಂತಹ ರಾವಣನ ತಮ್ಮ ವಿಭೀಷಣ ಬಂದು ಶರಣಾಗತನಾದಾಗ ರಾಮ ಯಾಕೆ ಒಪ್ಕೊಂಡ? ಆತ ಒಂದು ಮಾತನ್ನ ರಾಮಾಯಣದಲ್ಲಿ ಹೇಳ್ತಾನೆ. ಇದು ರಾಮಾಯಣದ ಚರಮ ಶ್ಲೋಕ, ಅಂದ್ರೆ ಟಾಪ್ ಮೋಸ್ಟ್ ಶ್ಲೋಕ ಇದು ರಾಮಾಯಣದ್ದು. ಯಾವ್ದಂದ್ರೆ, ಸಕೃದೇವ ಪ್ರಪನ್ನೋಯ ತವಾಸ್ಮೀತಿ ಚ ಯಾಚತೆ ಅಭಯಂ ಸರ್ವಭೂತೇಭ್ಯ ದದಾಮ್ಯೇತದ್ ವ್ರತಂ ಮಮ ಅಂತ ಭಗವಂತ ಹೇಳ್ತಾನೆ. ಎಷ್ಟು ಚೆನ್ನಾಗಿದೆ ಅಂದ್ರೆ, ನೀವ್ ಯಾವಾಗ್ಲೇ ನೋವಾಗ್ತಿರತ್ತೆ ನಿಮ್ಮ ಮನಸ್ಸಿಗೆ, ನನ್ನ ನೋವನ್ನ ಕೇಳೋರು ಯಾರೂ ಇಲ್ಲ, ನನ್ನ ಜೊತೆ ಮಾತಾಡೋರು ಯಾರೂ ಇಲ್ಲ, ನನ್ನ ಕಾಪಾಡೋರು ಯಾರೂ ಇಲ್ಲ, ನಾನು ಇವಾಗ ತುಂಬಾ ಲೋನ್ಲಿಯಾಗಿ ಫೀಲ್ ಮಾಡ್ತಿದ್ದೀನಿ, ನಾನು ಏನ್ ಮಾಡ್ಬೇಕು ಅಂತ ನಿಮ್ಗೆ ಯಾವಾಗ್ಲಾದ್ರೂ ಅನ್ಸಿದ್ರೆ ಇದನ್ನ ನೆನಪು ಮಾಡ್ಕೊಡಿ. ಏನಂತ ಭಗವಂತ ಹೇಳ್ತಿದ್ದಾನೆ ಅಂದ್ರೆ, ಯಾರು ಸಂಪೂರ್ಣವಾಗಿ ಶುದ್ಧ ಭಕ್ತಿಯಿಂದ ನನ್ನಲ್ಲಿ ಶರಣಾಗಿರ್ತಾರೋ ಅವರನ್ನ ಎಲ್ಲ ಜೀವಿಗಳಿಂದ, ಎಲ್ಲ ದುಷ್ಟರಿಂದ, ಎಲ್ಲ ದುಷ್ಟ ವಸ್ತುಗಳಿಂದ ನಾನು ಕಾಪಾಡ್ತೀನಿ. ಅವರ ಶರಣಾಗತಿಯನ್ನ ನಾನು ತುಂಬಾ ಚೆನ್ನಾಗಿ ಕಾಪಾಡ್ಕೊಳ್ತೀನಿ. ಇದು ನಾನು ತಗೊಂಡಿರುವಂತಹ ವ್ರತ ಅಂತ
ಭಗವಂತ ರಾಮಾವತಾರದಲ್ಲಿ ಹೇಳ್ತಾನೆ. ಇದನ್ನೇ ಕೃಷ್ಣಾವತಾರದಲ್ಲಿ ಆತ ಹೇಳೋದು ಕಂಟಿನ್ಯೂ ಮಾಡ್ತಾ, ಅನನ್ಯಾಶ್ಚಿಂತಯಂತೋ ಮಾಂ ಯೇ ಜನ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಹಾಮ್ಯಹಂ. ಯಾರು ನನ್ನಲ್ಲಿ ಶರಣಾಗಿರ್ತಾರೆ, ಅನನ್ಯ ಭಕ್ತಿಯಿಂದ ನನ್ನನ್ನು ಉಪಾಸನೆ ಮಾಡ್ತಾರೆ, ಅವರನ್ನ ಒಂದು ಕ್ಷಣ ಕೂಡ ಬಿಡದೆ ನಿತ್ಯ ಅವರ ಯೋಗಕ್ಷೇಮವನ್ನು ನಾನು ಕಾಪಾಡ್ತೀನಿ ಅಂತ ಭಗವಂತ ಹೇಳ್ತಾನೆ. ಎರಡೂ ಅವತಾರಗಳಲ್ಲಿ ಅದೇ ಮಾತನ್ನ ಕೊಡ್ತಾನೆ. ರಾಮಾವತಾರದಲ್ಲಿ ಅದನ್ನ ಸಿದ್ಧ ಮಾಡಿ ಕೂಡ ತೋರಿಸ್ತಾನೆ, ಕೃಷ್ಣಾವತಾರದಲ್ಲಿ ಇನ್ನೂ ಹೆಚ್ಚಿನ ಮಟ್ಟಿಗೆ ಅದನ್ನ ಸಿದ್ಧ ಮಾಡಿ ತೋರಿಸ್ತಾನೆ ಭಗವಂತ. ಇದಾದ್ಮೇಲೆ ನಾವು ರಾಮಾವತಾರ ಕೃಷ್ಣಾವತಾರಕ್ಕೆ ಡಿಫ್ರೆನ್ಸಸ್ ಅನ್ನ ನೋಡೋದಾದ್ರೆ ಏನ್ ಡಿಫ್ರೆನ್ಸು ಅಂತ, ಆಕ್ಚುಲಿ ನಾವು ತತ್ವದ ಪ್ರಕಾರ ನೋಡೋದಾದ್ರೆ ರಾಮಂಗೂ ಕೃಷ್ಣಂಗೂ ಏನೂ ಭೇದ ಇಲ್ಲ. ಕೃಷ್ಣನಿಗೆ ಹೆಸರಿಡಬೇಕಾದ್ರೆ ಗರ್ಗಾಚಾರ್ಯರು ಏನಂತ ಹೇಳ್ತಾರೆ ಅಂದ್ರೆ, ಕ ರ ಶ ಣ ಅ 5 ಅಕ್ಷರಗಳಿದೆ ಆತನ ಹೆಸರಲ್ಲಿ. ಒಂದೊಂದು ಅಕ್ಷರಕ್ಕೆ ಒಂದೊಂದು ಅರ್ಥವನ್ನ ಅವ್ರು ಕೊಡ್ತಾರೆ. ಕಕಾರ ಕಮಲಾಕಾಂತ ಅಂತ ಕ ಅಕ್ಷರ ಇಟ್ಟಿರೋದು, ಆತ ಕಮಲಾಕಾಂತ ಲಕ್ಷ್ಮಿಯ ಪತಿ ಅಂತ. ರಕಾರ ರಾಮ ಅಂತ ಅವ್ರು ಹೇಳ್ತಾರೆ, ಇವನು ರಾಮ, ಅದಕ್ಕೆ ರಕಾರವನ್ನ ನಾನು ಸೇರಿಸ್ತಿದ್ದೀನಿ. ಶಕಾರ ಅಂದ್ರೆ ಷಡ್ಗುಣೇಶ, ಷಡ್ಗುಣ್ಯ ಪತಿ, 6 ಪರಿಪೂರ್ಣ ಗುಣಗಳನ್ನ ಹೊಂದಿರೋನು ಭಗವಂತ ಇವನು ಅಂತ ಹೇಳ್ತಾರೆ. ನಕಾರ ನರಸಿಂಹ ಅಂತ ಹೇಳ್ತಾರೆ, ನರಸಿಂಹಂಗೂ ಇವನಿಗೂ ಭೇದ ಇಲ್ಲ. ಅಕಾರ ಅಕ್ಷರ ಪರಬ್ರಹ್ಮ, ಯಾವತ್ತು ನಾಶ ಹೊಂದಿರುವಂತಹ ಪರಬ್ರಹ್ಮ ಇವನು ಅಂತ ಕೃಷ್ಣ ಅಂತ ಹೆಸರಿಡ್ತಾರೆ ಗರ್ಗಾಚಾರ್ಯರು. ಅದರಲ್ಲೇ ಗೊತ್ತಾಗೋ ಹಾಗೆ ತಾತ್ವಿಕವಾಗಿ ರಾಮನಿಗೂ ಕೃಷ್ಣನಿಗೂ ಏನೂ ಡಿಫರೆನ್ಸ್ ಇಲ್ಲ. ಆದರೆ ಅವತಾರದ ಲೀಲೆಯಲ್ಲಿ ನಾವು ನೋಡೋದಾದ್ರೆ ರಾಮನಿಗೆ ಒಂದು ಕಂಡೀಷನ್ ಇರುತ್ತೆ. ರಾವಣ ಏನಂತ ವರ ಪಡ್ಕೊಂಡಿರ್ತಾನೆ ಅಂದ್ರೆ, ಸಾಮಾನ್ಯ ಮನುಷ್ಯರನ್ನ ಬಿಟ್ಟು ಆತನನ್ನ ಸಂಹಾರ ಮಾಡೋದಕ್ಕೆ ಬೇರೆ ಯಾರಿಂದನೂ ಸಾಧ್ಯ ಆಗಲ್ಲ ಅಂತ. ಹಾಗಾಗಿ ರಾಮ ಸಾಮಾನ್ಯ ಮನುಷ್ಯನ ತರ ಆಕ್ಟ್ ಮಾಡ್ಬೇಕಾಗತ್ತೆ. ಯುದ್ಧದಲ್ಲಿ ಒಂದು ಪ್ರಸಂಗ ಬರುತ್ತೆ, ಗರುಡ ಬಂದ್ಬಿಟ್ಟು ನಾಗಪಾಶವನ್ನ ತೆಗೆದುಬಿಟ್ಟು ಹೋಗ್ತಿರ್ತಾರೆ. ಅವಾಗ ರಾಮ ಗೊತ್ತೇ ಇಲ್ವೇನೋ ಇದು ಯಾರು ಅನ್ನೋ ಹಾಗೆ ಯಾರಿದು ಯಾರಿದು ಅಂತ ಕೇಳ್ತಿರ್ತಾರೆ. ಅಂದ್ರೆ ಗರುಡನಿಗೆ ಗೊತ್ತಾಗ್ಬಿಟ್ರೆ ಗರುಡ ಸಾಷ್ಟಾಂಗ ನಮಸ್ಕಾರ ಮಾಡ್ಬಿಟ್ಟು ನಾರಾಯಣನ ಸ್ತುತಿ ಮಾಡ್ಬಿಡ್ತಾರೆ ಅನ್ಬಿಟ್ಟು, ನಾನು ನಾರಾಯಣ ಅಂತ ಗೊತ್ತಾಗ್ಬಾರ್ದು, ಹಾಗಾಗಿ ಸಾಮಾನ್ಯ ಮನುಷ್ಯರ ತರ ಆಕ್ಟ್ ಮಾಡೋಣ ಅಂತ ಭಗವಂತ ಇಲ್ಲಿ ಆಕ್ಟ್ ಮಾಡೋದು ಕೂಡ ಇದೆ. ಹಾಗಾಗಿ ರಾಮಾಯಣದಲ್ಲಿ ಭಗವಂತ ಸಾಮಾನ್ಯ ಮನುಷ್ಯನ ತರ ಕಾಣಿಸ್ಕೊಳ್ತಾನೆ. ಕೃಷ್ಣಾವತಾರದಲ್ಲಿ ಆ ಥರ ಯಾವುದೇ ಕಂಡೀಷನ್ಸ್ ಇರೋದಿಲ್ಲ. ಬಂದಾಗಿಂದ ನಾನೇ ಪರಬ್ರಹ್ಮ, ಹೌದು ಏನಿವಾಗ ಅನ್ನೋ ಥರ ಭಗವಂತ ಬರೋದು. ಅದು ರಾಮಾಯಣಕ್ಕೂ ಮತ್ತೆ ಕೃಷ್ಣನ ಭಾಗವತಕ್ಕೂ ಇರುವಂತಹ ಸ್ಲೈಟ್ ಡಿಫ್ರೆನ್ಸ್ ಅಷ್ಟೆ. ಕೃಷ್ಣಾವತಾರವನ್ನ ನಾವು ಮಾತಾಡೋದಕ್ಕೆ ಶುರು ಮಾಡಿದ್ರೆ 1 ದಿನ, 1 ವರ್ಷ, 1 ಸಂವತ್ಸರನೇ ನಾವು ಕೂತ್ಕೊಂಡು ಮಾತಾಡಬಹುದು, 1 ಮನ್ವಂತರ ಕೂಡ ಮಾತಾಡಬಹುದು. ಅಷ್ಟು ಮಾತುಗಳು ಕೃಷ್ಣನ ಬಗ್ಗೆ ಇದೆ. ಆದರೆ ಒಂದು ವಿಷಯ ಕೃಷ್ಣನ ಬಗ್ಗೆ ಪಾಯಿಂಟ್ ಮಾಡಿಬಿಟ್ಟು ನಾನಿಲ್ಲಿ ಸಮಾಪ್ತಿಯನ್ನ ಕೃಷ್ಣಾರ್ಪಣ ಮಾಡ್ತೀನಿ. ಏನಂದ್ರೆ, ಕೃಷ್ಣ ಅದ್ಭುತವಾದ ಲೀಲೆಗಳನ್ನ ಮಾಡ್ತಾನೆ. ಒಂದು ಲೀಲೆಯನ್ನ ನಾವು ತಗೊಳ್ಳೋಣ, ಕಾಳಿಂಗ ಮರ್ದನ ಲೀಲೆಯನ್ನ ನಾವು ನೋಡೋಣ. ಇದನ್ನ ಪಿಕ್ಚರೈಸ್ ಮಾಡಬೇಕಾದ್ರೆ, ಇದನ್ನ ಐಕಾನಗ್ರಫಿಯಲ್ಲಿ ತೋರಿಸ್ಬೇಕಾದ್ರೆ ಹೇಗೆ ತೋರಿಸ್ತಾರೆ? ಭಗವಂತ ನರ್ತನ ಮಾಡ್ತಿರ್ತಾನೆ ಕಾಳಿಂಗನ ಮೇಲೆ, ಕಾಲಲ್ಲಿ ಆ ಸರ್ಪದ ಹೆಡೆಗಳನ್ನ ಹಾಕಿ ತುಳಿತಿರ್ತಾನೆ, ಕೈಯಲ್ಲಿ ಆತ ಆ ಸರ್ಪದ ಬಾಲವನ್ನ ಎತ್ತಿ ಹಿಡ್ದಿರ್ತಾನೆ. ಹೌದಲ್ವಾ? ಯಾಕೆ ಹೀಗೆ ಅಂದ್ರೆ, ಭಗವಂತ ಕಾಳಿಂಗನ ಮರ್ದನ ಮಾಡೋದಕ್ಕೆ ಆ ಸರೋವರದ ಒಳಗೆ ಹೋದಾಗ ಮೊದಲು ಕಾಳಿಂಗ ಭಗವಂತನನ್ನ ಬಾಲದಿಂದ ಟೈಟ್ ಆಗಿ ಕಟ್ಟಿಬಿಡ್ತಾನೆ. ಅಂದ್ರೆ ಟೈಟ್ ಆಗಿ ಕಟ್ಟಿ ಹಿಡ್ಕೊಳ್ತಾನೆ ಭಗವಂತನ, ಕೃಷ್ಣನ್ನ, ಆ ಕಡೆ ಈ ಕಡೆ ಹೋಗೋದು ಬೇಡ ಅಂತ. ಆಮೇಲೆ ಬಾಯಿಂದ ವಿಷ ಹಾಕೋದಿಕ್ಕೆ ಪ್ರಯತ್ನ ಮಾಡ್ತಾನೆ, ಕಚ್ಚೋದಿಕ್ಕೆ ಪ್ರಯತ್ನ ಮಾಡ್ತಾನೆ. ಭಗವಂತ ಏನ್ ಮಾಡ್ತಾನೆ, ಕಚ್ಚೋದಕ್ಕೆ ಪ್ರಯತ್ನ ಮಾಡಿದಂತಹ ಆ ದುಷ್ಟ ಬುದ್ಧಿ ಇರುವಂತಹ ಹೆಡೆಗಳನ್ನ ತುಳಿತಾನೆ, ತುಳಿದು ವಿಷವನ್ನ ಹೊರಗೆ ತರ್ತಾನೆ. ಆದ್ರೆ ನಿನ್ನ ನಾನು ಬಿಡಲ್ಲ, ಯಾವತ್ತೇ ಕಾರಣಕ್ಕೂ ಬಿಡಲ್ಲ, ನೀನು ಎಲ್ಲೂ ಹೋಗ್ಬಾರ್ದು, ನನ್ನ ಜೊತೆನೇ ಇರಬೇಕು ಅಂತ ಹಿಡ್ಕೊಂಡಂತಹ ಆ ಬಾಲವನ್ನ ಕೈಯಲ್ಲಿ ಹಿಡಿದು ಮೇಲಕ್ಕೆ ಎತ್ತಿ ತೋರಿಸ್ತಾನೆ. ಅಂದ್ರೆ ಭಗವಂತನನ್ನ ಯಾರು ಬಿಡದೆ ಹಿಡಿದು ಭಜಿಸ್ತಾರೋ ಅವರನ್ನ ಭಗವಂತ ಕೈಯಲ್ಲಿ ಎತ್ತಿ ಮೇಲಕ್ಕೆ ಹಿಡಿತಾನೆ. ಅದು ಭಗವಂತನ ಅದ್ಭುತವಾದ ಲೀಲೆ. ಇದು ಕಾಳಿಂಗ ನರ್ತನದಲ್ಲಿ ನಾವು ನೋಡಬಹುದು. ಇಷ್ಟನ್ನ ಹೇಳ್ತಾ, ಇನ್ನೂ ಕೃಷ್ಣ ಸದಾಕಾಲ ನಿಮ್ಮ ಜೊತೆ ಇರಲಿ, ಯಾವಾಗಲೂ ಕೃಷ್ಣನ ಸ್ಮರಣೆಯಲ್ಲೇ ನೀವಿದೆ ಅಂತ ಹೇಳ್ತಾ, ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತು.